ತಮಗೆಲ್ಲರಿಗೂ ಸ್ವಾಗತವನ್ನು ಹೇಳ್ತಾ ನಮ್ಮ ಚಾನಲ್ನಲ್ಲಿ ತಮಗೆಲ್ಲ ಗೊತ್ತಿರೋ ಪ್ರಕಾರ ಈಗಾಗಲೇ ನಾವು ರಿವಿಷನ್ನ ಸ್ಟಾರ್ಟ್ ಮಾಡಿದ್ದೀವಿ. ಫಿಸಿಕ್ಸ್ಗೆ ಸಂಬಂಧಪಟ್ಟಾಗೆ ಒಂದು 4 ಕ್ಲಾಸ್ಗಳನ್ನು ತಮಗೆ ರಿವಿಷನ್ ಆಗಿ ಕೊಟ್ಟಿದ್ದೀವಿ. ಫಿಸಿಕ್ಸ್ನ ಕಂಪ್ಲೀಟ್ ಮಾಡಿದ್ದೀವಿ. ಇವತ್ತಿನ ಈ ಒಂದು ಕ್ಲಾಸ್ನಿಂದ ತಮಗೆ ಕೆಮಿಸ್ಟ್ರಿಯ ಒಂದು 2ರಿಂದ 3 ವಿಡಿಯೋಸ್ಗಳಾಗುತ್ತೆ. ಅಷ್ಟರಲ್ಲಿ ಕೆಮಿಸ್ಟ್ರಿನ ಕೂಡ ರಿವಿಷನ್ನ ಮುಗಿಸ್ಕೊಡ್ತೀವಿ. ಅದಾದಮೇಲೆ ಬಯಾಲಜಿ ಕೂಡ ರಿವಿಷನ್ ಬರ್ತಾ ಇರುತ್ತೆ. ನಾವು ತಡ ಮಾಡದೇ ಡೈರೆಕ್ಟಾಗಿ ನಮ್ಮ ಕ್ವಶನ್ಗಳ ಕಡೆ ಹೋಗೋಣ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು 11ನೇ ಚಾಪ್ಟರ್ ಆದಂಥ ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಆಲ್ರೆಡಿ ನಾವು 10 ಚಾಪ್ಟರ್ ಒಂದು ಕ್ಲಾಸ್ನ ನಿಮ್ಗೆ ಕೊಟ್ಟಿದ್ವಿ. ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಇರುತ್ತೆ, ತಾವು ಅಲ್ಲಿ ಹೋಗಿ ಅದನ್ನು ಚೆಕ್ ಮಾಡ್ಕೋಬಹುದು. ಅಂದರೆ ಆ ವಿಡಿಯೋ ನಿಮ್ಗೆ ಸಿಗುತ್ತೆ, ಅಲ್ಲಿ ನೀವು ಆ ವಿಡಿಯೋಸ್ಗಳನ್ನು ನೋಡ್ಬೋದು. ನೋಡಿ, ಈ ಒಂದು ಚಾಪ್ಟರಲ್ಲಿ ಫಸ್ಟ್ ಕ್ವಶನ್ ಏನು ಬರುತ್ತೆ ನೋಡಿ. ಆಮ್ಲಗಳು ಪ್ರೋಟಾನ್ಗಳನ್ನು ಕೊಡುತ್ತವೆ ಮತ್ತು ಪ್ರತ್ಯಾಮ್ಲಗಳು ಪ್ರೋಟಾನ್ಗಳನ್ನು ಸ್ವೀಕರಣೆ ಮಾಡುತ್ತವೆ. ಈ ವ್ಯಾಖ್ಯಾನ ಯಾರ ಸಿದ್ಧಾಂತದ ಪ್ರಕಾರ ಸರಿಯಾಗಿದೆ ಅಂತ ಕೇಳ್ತಾರೆ. ಇಲ್ಲಿ ಒಟ್ಟು ಕೊಟ್ಟಿರೋದವರು ಒಂದೇ ಸಿದ್ಧಾಂತ, ಒಂದೇ ಒಂದು ಡೆಫಿನೇಷನ್. ಆ ಒಂದು ಡೆಫಿನೇಷನ್ ಯಾರ ಸಿದ್ಧಾಂತದ ಪ್ರಕಾರ ಕರೆಕ್ಟ್ ಆಗಿದೆ ಅಂತ ಕೇಳ್ತಾರೆ. ಏನು, ಆಮ್ಲಗಳು ಪ್ರೋಟಾನ್ಗಳನ್ನು ಕೊಡುತ್ತವೆ ಅಂದರೆ ಆಸಿಡ್ಗಳು ಪ್ರೋಟಾನ್ಗಳನ್ನು ಕೊಡುತ್ತವೆ, ಡೊನೇಟ್ ಮಾಡುತ್ತವೆ. ಬೇಸ್ ಏನು ಮಾಡುತ್ತವೆ, ಪ್ರೋಟಾನ್ಗಳನ್ನು ಎಕ್ಸೆಪ್ಟ್ ಮಾಡುತ್ತವೆ. ಹಾಗಾದ್ರೆ ಈ ವ್ಯಾಖ್ಯಾನ ಯಾರ ಸಿದ್ಧಾಂತದ ಪ್ರಕಾರ ಸರಿಯಾಗಿದೆ ಅಂತ ಆನ್ಸರ್ನ ಕ್ವಶನ್ ಕೇಳ್ರಿ. ಇದರೊಂದು ಆನ್ಸರ್ ಏನಪ್ಪಾ ಅಂದ್ರೆ ಬ್ರೌನ್ಸ್ಟೆಡ್ ಲವ್ರಿ ಥಿಯರಿ ಪ್ರಕಾರ ಈ ಒಂದು ಡೆಫಿನೇಷನ್ ಸರಿಯಾದ ಉತ್ತರ. ಯಾಕೆಂದ್ರೆ ನಿಮ್ಗೆ ಗೊತ್ತಿರಲಿ, ಆಸಿಡ್ ಬೇಸ್ ಏನಿರುತ್ತಲ್ಲ, ಈ ಆಸಿಡ್ ಬೇಸಕ್ಕೆ ಮೂರು ಬೇರೆ ಬೇರೆ ವಿಜ್ಞಾನಿಗಳು, ಅಂದ್ರೆ ಯಾರು ಫಸ್ಟ್ ಆಫ್ ಆಲ್ ಯಾರಪ್ಪ ಅಂದ್ರೆ ಈ ಬ್ರೌನ್ಸ್ಟೆಡ್ ಲವ್ರಿ ಅಂತಕ್ಕಂಥ ವಿಜ್ಞಾನಿ, ಲಿವಿಸ್ ಅಂತಕ್ಕಂಥ ವಿಜ್ಞಾನಿ, ಅರೆನಿಯಸ್ ಅಂತಕ್ಕಂಥ ವಿಜ್ಞಾನಿ, ಈ 3 ವಿಜ್ಞಾನಿಗಳು ಬೇರೆ ಬೇರೆ ಆಗಿರ್ತಕ್ಕಂಥ ಒಂದು ವ್ಯಾಖ್ಯಾನಗಳನ್ನ ಕೊಟ್ಟಿರ್ತಾರೆ. ಇಲ್ಲಿ ಕೊಟ್ಟಿರೋಂಗೆ ಪ್ರೋಟಾನು ಡೊನೇಟ್ ಮಾಡುತ್ತೆ, ಆಮೇಲೆ ಬೇಸು ಅದನ್ನ ಎಕ್ಸೆಪ್ಟ್ ಮಾಡುತ್ತೆ. ಇದು ಯಾರ ಪ್ರಕಾರ ಅಂದ್ರೆ ಬ್ರೌನ್ಸ್ಟೆಡ್ ಲವ್ರಿ ಥಿಯರಿ ಅನುಸಾರ ಇದು ಒಂದು ಸರಿಯಾದ ಆಯ್ಕೆ. ಇನ್ನು ಉಳಿದ ಲಿವಿಸ್ ಸಿದ್ಧಾಂತ ನಮ್ಗೆ ಹೆಂಗ್ ಹೇಳುತ್ತೆ ಅಂದ್ರೆ, ಲಿವಿಸ್ ಅವ್ರು ಏನ್ ಹೇಳ್ತಾರೆ, ಆಸಿಡ್ಸ್ ಗಳು ಹೆಂಗಿರುತ್ತೆ ಅಂದ್ರೆ ಇಲೆಕ್ಟ್ರಾನ್ ಪೇರ್ಗಳನ್ನ ಸ್ವೀಕಾರ ಮಾಡುತ್ತವೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಪ್ರೋಟಾನ್ಗಳನ್ನ ಕೊಡ್ತೊಳ್ಳೋದು. ಬಟ್ ಲಿವಿಸ್ ಅವ್ರು ಏನ್ ಹೇಳ್ತಾರೆ, ಇಲೆಕ್ಟ್ರಾನ್ಗಳು ಕೊಡೋದು ಮತ್ತೆ ಪಡೆದುಕೊಳ್ಳೋಕೆ ಇರುತ್ತಲ್ಲ, ಅದಕ್ಕೆ ಲಿವಿ ಸಿದ್ಧಾಂತ ಅಂತ ಕರೀತಾರೆ. ಹೌದಾ? ಅಂದ್ರೆ ಎಕ್ಸಾಕ್ಟ್ಲಿ ಆಸಿಡ್ ಏನಪ್ಪಾ ಅಂದ್ರೆ, ಆಸಿಡ್ ನಲ್ಲಿ ಲಿವಿ ಸಿದ್ಧಾಂತ ಪ್ರಕಾರ ಆಸಿಡ್ ಅಂದ್ರೆ ಇಲೆಕ್ಟ್ರಾನ್ ಪೇರ್ಗಳನ್ನ ಸ್ವೀಕಾರ ಮಾಡುವುದು, ಬೇಸ್ ಅಂದ್ರೆ ಇಲೆಕ್ಟ್ರಾನ್ ಪೇರ್ಗಳನ್ನ ಡೊನೇಟ್ ಮಾಡುವುದು. ಅದಕ್ಕೆ ನಾವು ದಾನಿಗಳಂತ ಕರಿತೀವಿ. ಹೌದಾ? ಅದನ್ನ ಇಲೆಕ್ಟ್ರಾನ್ ದಾನಿ ಮಾಡಕ್ಕೆ, ಅದು ಬೇಸ್ ಇಲೆಕ್ಟ್ರಾನ್ ಸ್ವೀಕಾರ ಮಾಡುತ್ತೆ ಅಂದ್ರೆ ಅದಕ್ಕೆ ಆಸಿಡ್ ಅಂತ ಕರಿತೀವಿ. ಇನ್ನು ಅರೆನಿಯಸ್ ಸಿದ್ಧಾಂತ ಪ್ರಕಾರ ಏನ್ ಹೇಳುತ್ತೆ ನಿಮ್ಗೆ ಆಸಿಡ್ ಬೇಸ್ ಡೆಫಿನೇಷನ್. ಅರೆನಿಯಸ್ ಏನ್ ಹೇಳ್ತಾರೆ, ಯಾವುದೇ ಒಂದು ಸಬ್ಸ್ಟೆನ್ಸ್ ನ ಸಪೋಸ್ ನಾವು ಏನಾದ್ರೂ ಅದನ್ನ ನೀರಿನಲ್ಲಿ ಅಥವಾ ಒಂದು ಅಕ್ವಸ್ ನಲ್ಲಿ ನಾವು ಡಿಸಾಲ್ವ್ ಮಾಡಿದ್ರೆ ಅದರಿಂದ H+ ಅಣುಗಳು ನಮಗೆ ಸಿಗಬೇಕು. ಹೌದಾ? H+ ಅಣುಗಳು ಸಿಗಬೇಕು. ಹಾಗೇನಾದ್ರೂ ಸಿಗುತ್ತಿದ್ರೆ, ಯಾವ ಒಂದು ಮೂಲವಸ್ತುವಿಗೆ H+ ಸಿಗುತ್ತಿದ್ರೆ ಅದಕ್ಕೆ ಆಸಿಡ್ ಅಂತ ಕರಿತೀವಿ. ಇನ್ನು ಉಳಿದ ಮೂಲವಸ್ತುಗಳಲ್ಲಿ ಏನಾದ್ರೂ OH- ಅಯನ್ ಸಿಗುತ್ತಾ ಇದ್ರೆ ಅದಕ್ಕೆ ನಾವು ಬೇಸ್ ಅಂತ ಕರಿತೀವಿ. ಇದು ಅರೆನಿಯಸ್ ಸಿದ್ಧಾಂತದ ಪ್ರಕಾರ ಒಂದು ವ್ಯಾಖ್ಯಾನ ಅಂತ ಹೇಳ್ಬೋದು. ಈ ರೀತಿಯಾಗಿ ಅಷ್ಟು 3 ಜನ ವಿವಿಧ ವಿಜ್ಞಾನಿಗಳು ಒಂದೊಂದು ಡೆಫಿನೇಷನ್ ಕೊಟ್ಟಿರ್ತಾರೆ. ಇಲ್ಲಿ ಇಲೆಕ್ಟ್ರಾನ್ಗಳನ್ನ ದಾನ ಮಾಡುವುದು ಮತ್ತು ಸ್ವೀಕಾರ ಮಾಡುವುದು, ಪ್ರೋಟಾನ್ಗಳನ್ನ ದಾನ ಮಾಡುವುದು ಮತ್ತು ಸ್ವೀಕಾರ ಮಾಡುವುದು, H+ ಅಯನ್ ಮತ್ತೆ OH- ಅಯನ್ ಫಾರ್ಮೇಶನ್ ಆಗೋದು. ಈ 3ರ ಒಂದು ಡೆಫಿನೇಷನ್ ಮೇಲೆ ಇಡೀ ಆಸಿಡ್ ಬೇಸ್ ಡೆಫಿನೇಷನ್ ನಿಂತಿರುತ್ತೆ. ಓಕೆ, ಇದಿಷ್ಟು ತಾವು ನೆನಪಿಡಿದ್ರೆ ಮುಗೀತು. ಓಕೆ, ಇನ್ನು ಸೆಕೆಂಡ್ ಒಂದು ಕ್ವಶನ್ ಏನು ಹೇಳುತ್ತೆ ನೋಡಿ. ಸೆಕೆಂಡ್ ಒಂದು ಕ್ವಶನ್ ಹೇಳುತ್ತೆ, ಕೆಳಗಿನವುಗಳ ಪೈಕಿ, ಕ್ವಶನ್ ನೋಡಿ, ಕೆಳಗಿನವುಗಳ ಪೈಕಿ ಪ್ರಬಲ ಆಮ್ಲ ಯಾವುದಂತ ಕ್ವಶನ್ ಕೇಳ್ತಾರೆ. ಪ್ರಬಲ ಆಮ್ಲ ಅಂದ್ರೆ ಏನು? ಸ್ಟ್ರಾಂಗ್ ಆಸಿಡ್ ಅಂತ ನಾವು ಕರಿತೀವಿ. ಏನು? ಸ್ಟ್ರಾಂಗ್ ಆಸಿಡ್, ಇಂಗ್ಲಿಷ್ ಸ್ಟ್ರಾಂಗ್ ಆಸಿಡ್ ಅಂತ ಕರೀತಾರೆ. ಈ ಸ್ಟ್ರಾಂಗ್ ಆಸಿಡ್ ಯಾವುದು? ಇಲ್ಲಿ ಇರೋದೆಲ್ಲ ಆಸಿಡ್. ನೈಟ್ರಿಕ್ ಆಸಿಡ್ ಇದೆ, ಟಾರ್ಟಾರಿಕ್ ಆಸಿಡ್ ಇದೆ, ಫಾರ್ಮಿಕ್ ಆಸಿಡ್ ಇದೆ, ನೈಟ್ರಿಕ್ ಆಸಿಡ್ ಇದೆ. ಅಂದ್ರೆ ಎಲ್ಲ ಆಮ್ಲ ಅಂದ್ರೆ ಕನ್ನಡ, ಆಸಿಡ್ ಅಂದ್ರೆ ಇಂಗ್ಲಿಷ್ ಇದೆ. ಸಿಟ್ರಿಕ್ ಆಮ್ಲ, ಟಾರ್ಟಾರಿಕ್ ಆಮ್ಲ, ಫಾರ್ಮಿಕ್ ಆಮ್ಲ, ನೈಟ್ರಿಕ್ ಆಮ್ಲ ಎಲ್ಲಾನು ಆಸಿಡ್ ಇದೆ. ಬಟ್ ಔಟ್ ಆಫ್ 4 ಇಲ್ಲಿ ಪ್ರಬಲ ಇರತಕ್ಕಂತ ಆಮ್ಲ ಯಾವುದು? ನಿಮ್ಗೆ ಗೊತ್ತಿಲ್ಲಿ ಸಿಟ್ರಿಕ್ ಆಸಿಡ್, ಟಾರ್ಟಾರಿಕ್ ಆಸಿಡ್, ಫಾರ್ಮಿಕ್ ಆಸಿಡ್ ಈ 3 ಹೆಂಗಿದ್ದಾವಪ್ಪ ಅಂದ್ರೆ, ಇವು 3 ಏನಿರ್ತವೆ, ವೀಕ್ ಆಸಿಡ್ ಅಂತ ಕರಿತೀವಿ, ದುರ್ಬಲ ಆಮ್ಲ ಅಂತ ಕರಿತೀವಿ. ಇದಕ್ಕೆ ಏನು? ದುರ್ಬಲ. ಯಾವುದು? ಸಿಟ್ರಿಕ್ ಆಸಿಡ್ ಇರ್ಬೋದು, ಟಾರ್ಟಾರಿಕ್ ಆಸಿಡ್, ಆಮೇಲೆ ಫಾರ್ಮಿಕ್ ಆಸಿಡ್ ಇರುತ್ತೆ ದುರ್ಬಲ. ಲಾಸ್ಟ್ ಒಂದು ನೋಡಿ ಆಯ್ಕೆ ಡ,
ನೈಟ್ರಿಕ್ ಆಸಿಡ್, ನೈಟ್ರಿಕ್ ಆಮ್ಲ ಅಂದ್ರೆ ಇದೇನಿರುತ್ತೆ, ಇದು ಪ್ರಬಲವಾಗಿರ್ತಕ್ಕಂಥ ಆಮ್ಲ ಅಂತ ಇದಕ್ಕೆ ಹೇಳ್ಬೋದು. ಇದನ್ನು ಬಿಟ್ರೆ HCl ಇರುತ್ತೆ, H2SO4 ಇರುತ್ತೆ. ಅದ್ರ ಬಿಟ್ರೆ ಸೊ ಏನು ಕೆಲವೊಂದು ಬರುತ್ತಲ್ಲ HCl, H2SO4, HNO3 ಇವೆಲ್ಲ ಸ್ಟ್ರಾಂಗ್ ಆಸಿಡ್, ಅದಕ್ಕೆ ನಾವು ಪ್ರಬಲ ಆಮ್ಲ ಅಂತ ಕರಿತೀವಿ. ಸೊ ಅವೆಲ್ಲ ಪ್ರಬಲ. ಅದ್ರ ಬಿಟ್ಟರೆ ಉಳಿದೇನು ಬರುತ್ತಲ್ಲ ಅವೆಲ್ಲ ದುರ್ಬಲ ಆಮ್ಲ. ಅಂದ್ರೆ ಎಕ್ಸಾಂಪಲ್ ಇದೆ ನೋಡಿ, ಸಿಟ್ರಿಕ್ ಆಸಿಡ್ ಇದೆ, ಟಾರ್ಟಾರಿಕ್ ಆಸಿಡ್ ಇದೆ, ಫಾರ್ಮಿಕ್ ಆಸಿಡ್ ಇದೆ. ಸೊ ಇದೆಲ್ಲ ಏನಂತೀವಿ ನಾವು ದುರ್ಬಲ ಆಮ್ಲ ಅಂತ ಕರಿತೀವಿ. ಯಾವುದು ದುರ್ಬಲ ಆಮ್ಲ. ನೀವು ಸಿಟ್ರಿಕ್ ಆಸಿಡ್ನ ತಗೊಂಡ್ರೆ ಇದಕ್ಕೆ ಇದ್ರ ಬಿಟ್ಟರೆ ನಿಮಗೆ ಇದರ ಒಂದು ಮಾಹಿತಿ ಕೂಡ ಇಲ್ಲಿ ಸಿಗುತ್ತೆ ನಿಮಗೆ. ಏನಂದ್ರೆ ಸಿಟ್ರಿಕ್ ಆಸಿಡ್ ನಿಮ್ಗೆ ಗೊತ್ತಿರೋ ನಾರ್ಮಲ್ ಎಲ್ಲಿರುತ್ತೆ ಸಿಟ್ರಿಕ್ ಆಸಿಡ್, ನಿಂಬೆ ಹಣ್ಣಲ್ಲಿ ಇರುತ್ತೆ, ನಿಮ್ಗೆ ಗೊತ್ತಿದೆ. ಆಮೇಲೆ ಕೆತ್ತೆ ಹಣ್ಣಲ್ಲಿ ಇರುತ್ತೆ. ಟಾರ್ಟಾರಿಕ್ ಆಸಿಡ್ ತಗೊಂಡ್ರೆ ಹುಣಸೆ ಹಣ್ಣಲ್ಲಿ ಇರುತ್ತೆ, ಹೌದಾ, ದ್ರಾಕ್ಷಿನಲ್ಲಿ ಇರುತ್ತೆ, ಮ್ಯಾಂಗೋನಲ್ಲಿ ಇರುತ್ತೆ. ಅದು ಬಿಟ್ಟರೆ ಫಾರ್ಮಿಕ್ ಆಸಿಡ್ನ ತಗೊಂಡ್ರೆ ಎಲ್ಲಿರುತ್ತೆ, ಇದು ಜಾಸ್ತಿ ಆಗಿರೋದೇ ಕೆಂಪಿರುವೆ ಮತ್ತು ಜೇನುನೊಣಗಳಲ್ಲಿ ಇದು ಕಂಡು ಬರುತ್ತೆ. ನೋಡಿ, ನಿಮ್ಗೆ ಯಾವಾಗಲಾದರೂ ಕೆಂಪಿರುವೆ ಅಥವಾ ಜೇನುನೊಣ ಯಾವ್ದಾದ್ರು ನಿಮ್ಗೆ ಕಚ್ಚಿದ್ರೆ ನಿಮ್ಮ ಸ್ಕಿನ್ ಅಲ್ಲಿ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಫಾರ್ಮಿಕ್ ಆಸಿಡ್ ಅದರಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಹೀಗಾಗಿ ನಿಮಗೆ ಸ್ಕಿನ್ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಹೆಚ್ಚಿನ ತಗೊಂಡ್ರೆ ಇದೇನಿದೆ ಒನ್ ಆಫ್ ದ ಕೃತಕ ಗೊಬ್ಬರ ಅಂತ ಹೇಳ್ಬೋದು. ಸೊ ಕೃತಕವಾಗಿ ಇದನ್ನ ತಯಾರು ಮಾಡಿರ್ತಾರೆ. ಓಕೆ, ಸೊ ಇದಿಷ್ಟು ಒಂದು ಪ್ರಬಲ ಆಮ್ಲದ ಬಗ್ಗೆ ಮಾಹಿತಿ. ಓಕೆ, ಇನ್ನು ಮೂರನೇ ಒಂದು ಕ್ವಶನ್ ನೋಡಿದ್ರೆ, ಕ್ವಶನ್ ಏನಿರುತ್ತೆ ನೋಡಿ, ಫಸ್ಟ್ ಆಫ್ ಆಲ್ ನೈಸರ್ಗಿಕವಾಗಿ ಸಿಗುವ ಆಮ್ಲಗಳನ್ನ ಏನೆನ್ನುತ್ತಾರೆ? ನೋಡಿ, ನೈಸರ್ಗಿಕವಾಗಿ ಆ ಆಮ್ಲ ನಮಗೆ ಸಿಗುತ್ತಿರಬೇಕು. ಆ ಆಮ್ಲಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಜೈವಿಕ ಆಮ್ಲ ಅಂತ ಕರಿತೀವಿ. ಯಾವ ಆಮ್ಲ? ಜೈವಿಕ ಆಮ್ಲ. ಆಯ್ಕೆ ಎ ಏನಿದೆಯಲ್ಲ, ಸೊ ಈ ಆಯ್ಕೆ ಎ ಇದು ಜೈವಿಕ ಆಮ್ಲ. ಜೈವಿಕ ಆಮ್ಲ ಅಂದ್ರೆ ನೈಸರ್ಗಿಕ ಆಮ್ಲ. ಇನ್ನು ಉಳಿದ ಆಪ್ಷನ್ಗಳಾದ ಜೈವಿಕ ಪ್ರತ್ಯಾಮ್ಲ. ಇಲ್ಲಿ ಪ್ರತ್ಯಾಮ್ಲ ಅಂತ ಕೊಟ್ಟಿದ್ರೆ ಇದಂತರ ಆಗ ಸಾಧ್ಯನೇ ಇಲ್ಲ, ಹೌದಾ. ಲ್ಯಾಕ್ಟಿಕ್ ಆಮ್ಲ ಅಂದ್ರೆ ಲ್ಯಾಕ್ಟಿಕ್ ಆಸಿಡ್, ಇದು ಕೂಡ ಆಗಲ್ಲ. ಬೆಂಜಾಯಿಕ್ ಆಸಿಡ್, ಇದು ಕೂಡ ಆಗಲ್ಲ. ಯಾಕೆ ಆಗಲ್ಲ ಹೇಳಿ? ಲ್ಯಾಕ್ಟಿಕ್ ಆಸಿಡ್ ಎಲ್ಲಿರುತ್ತೆ? ಹಾಲು ಮತ್ತು ಮೊಸರಿನಲ್ಲಿ ಇದು ಪ್ರೆಸೆಂಟ್ ಇರುತ್ತೆ. ಆಲ್ರೆಡಿ ಒಂದು ಆಸಿಡ್ ಇದೆ, ಹೌದಾ. ಬಟ್ ಅವ್ರ ಕ್ವಶನ್ ಏನ್ ಕೇಳ್ತಾರೆ, ನೈಸರ್ಗಿಕವಾಗಿ ಸಿಗತಕ್ಕಂಥ ಆಮ್ಲ, ಅದಕ್ಕೆ ಜೈವಿಕ ಆಮ್ಲ ಅಂತ ಹೇಳೋದು. ಲ್ಯಾಕ್ಟಿಕ್ ಆಸಿಡ್ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಇದು ಹಾಲು ಕುಡಿಯೋದು ನ್ಯಾಚುರಲೇ. ಬಟ್ ಸ್ಪೆಸಿಫಿಕ್ ನಾವು ಲ್ಯಾಕ್ಟಿಕ್ ಆಸಿಡ್ ಅಂತ ಹೇಳಕ್ಕಾಗಲ್ಲ, ಹೌದಾ. ಬೆಂಜಾಯಿಕ್ ಆಸಿಡ್ ಕೂಡ ಸಿಗುತ್ತೆ, ಎಲ್ಲಿ? ಹುಲ್ಲು ಮತ್ತೆ ದನಗಳ ಒಂದು ಮೂತ್ರದಲ್ಲಿ ಸಿಗುತ್ತೆ. ಹಾಗಾಗಿ ಸೊ ನಾವು ಬೆಂಜಾಯಿಕ್ ಆಸಿಡ್ ಅಂತ ಅಂದ್ರೆ ಅನ್ಸರೋದು ಕರೆಕ್ಟ್ ಆಗಲ್ಲ. ಕ್ವಶನ್ ಏನಕ್ಕೆ ನೈಸರ್ಗಿಕವಾಗಿ ಏನ್ ಸಿಗುತ್ತಲ್ಲ, ಸೊ ಆ ಆಮ್ಲಕ್ಕೆ ಏನಂತ ಕರೀತಾರೆ, ಅದೇ ನಮಗೆ ಸರಿಯಾದ ಒಂದು ಆನ್ಸರ್. ಯಾವ್ದಪ್ಪ ಅಂದ್ರೆ ಜೈವಿಕ ಅನಿಲ. ಏನು ಆನ್ಸರು? ಜೈವಿಕ ಆಮ್ಲ. ಅನಿಲ ಅಲ್ಲ, ಆಮ್ಲ. ಇಲ್ಲಿದೆ ನೋಡಿ ಆಪ್ಷನ್ ಫಸ್ಟ್, ಜೈವಿಕ ಆಮ್ಲ. ಇದು ಈ ಪ್ರಶ್ನೆ ಒಂದು ಸರಿಯಾದ ಉತ್ತರ ಅಂತ ಹೇಳ್ಬೋದು, ಜೈವಿಕ ಆಮ್ಲ. ಓಕೆ ಓಕೆ ಇನ್ನು ನಾಲ್ಕನೇ ಕ್ವಶನ್ ಅಂತ ತಗೊಂಡ್ರೆ, ನಾಲ್ಕನೇ ಕ್ವಶನ್ ನೋಡಿ ಏನ್ ಹೇಳುತ್ತೆ, ನೈಸರ್ಗಿಕವಾಗಿ ಸಿಗುವ ಪ್ರತ್ಯಾಮ್ಲಗಳ ಉದಾಹರಣೆ ಏನೇ? ಜಸ್ಟ್ ನಿಮ್ಗೆ ಏನ್ ಹೇಳಿದ್ದೆ ನಾನು, ಏನಿದೆ ನೈಸರ್ಗಿಕವಾಗಿ ಸಿಗುವ ಆಮ್ಲಗಳು ಕೇಳಿದ್ದೆ. ಬಟ್ ಇಲ್ಲೇನು ಕೇಳ್ತಾರೆ, ನೈಸರ್ಗಿಕವಾಗಿ ಸಿಗುವ ಪ್ರತ್ಯಾಮ್ಲಗಳ ಉದಾಹರಣೆ ಯಾವ್ದು? ಇದರಲ್ಲಿ ಎಕ್ಸಾಂಪಲ್ ಆಗಿರ್ಬೋದು. ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ಹಾಗಲಕಾಯಿ, ಹೌದಾ. ಯಾಕೆ ಹಾಗಲಕಾಯಿ ಆಗುತ್ತೆ? ಈ ಅರಿಶಿಣ ತಗೊಂಡ್ರೆ, ಅರಿಶಿಣ ಅಂದ್ರೆ ಏನಾಗುತ್ತೆ, ಟರ್ಮರಿಕ್ ಆಸಿಡ್ ಅಂತ ಕರಿತೀವಿ, ಹೌದಾ. ಅರಿಶಿಣ ಏನಿರುತ್ತೆ? ಟರ್ಮರಿಕ್ ಆಸಿಡ್. ಆಸಿಡ್ ಅಂದ್ರೆ ಏನೈತಿ? ಇದು ಏನೈತೆ? ಆಮ್ಲ ಆಯ್ತು. ಸೊ ಹೀಗಾಗಿ ಆಪ್ಷನ್ ಬ ಅಂದ್ರೆ ಕರೆಕ್ಟ್ ಆನ್ಸರ್ ಆಗಲ್ಲ. ಟೊಮೆಟೊನ ತಗೊಂಡ್ರೆ, ಟೊಮೆಟೊದಲ್ಲಿ ಏನಿರುತ್ತೆ? ಆಕ್ಸಾಲಿಕ್ ಆಸಿಡ್ ಇರುತ್ತೆ. ಸೊ ಆಕ್ಸಾಲಿಕ್ ಆಸಿಡ್ ಅಂದ್ರೆ ಆಸಿಡ್ ಆಯ್ತು. ಸೊ ಇದು ಕೂಡ ಆನ್ಸರ್ ಆಗಲ್ಲ. ಈರುಳ್ಳಿನ ತಗೊಂಡ್ರೆ, ಈರುಳ್ಳಿಯಲ್ಲಿ ಏನಿರುತ್ತೆ? ಗಂಧಕ ಆಮ್ಲ ಇರುತ್ತೆ. ಸೊ ಹೀಗಾಗಿ ಇದು ಕೂಡ ಆನ್ಸರ್ ಆಗಲ್ಲ. ಅವ್ರು ಏನ್ ಕೇಳ್ತಾರೆ ಕ್ವಶನ್, ಪ್ರತ್ಯಾಮ್ಲಗಳ ಉದಾಹರಣೆ ಅಂದ್ರೆ ಬೇಸ್ ಉದಾಹರಣೆ ಯಾವ್ದು ಅಂತ ಕೇಳ್ತಾರೆ. ಬೇಸ್ ಅಂದ್ರೆ ಯಾವ್ದಪ್ಪ? ಆನ್ಸರ್ ಇಲ್ಲಿ ಹಾಗಲಕಾಯಿ. ಇದು ಸರಿ, ಇದು ಈ ಒಂದು ಪ್ರಶ್ನೆಯ ಸರಿಯಾದ ಉತ್ತರ. ನೈಸರ್ಗಿಕವಾಗಿ ಸಿಗುವ ಪ್ರತ್ಯಾಮ್ಲಗಳ ಉದಾಹರಣೆ ಅಂದ್ರೆ ಹಾಗಲಕಾಯಿ. ಓಕೆ ಓಕೆ ಇನ್ನು ಇದೊಂದು ಪ್ರಶ್ನೆ ನೋಡಿ ಏನಿದೆ, ರೇಯಾನು ಔಷಧಿ, ಕಾಗದ, ಪೆಟ್ರೋಲಿಯಂ ಶುದ್ಧೀಕರಣ, ಬಟ್ಟೆ, ಪ್ಲಾಸ್ಟಿಕ್, ಸಾಬೂನಿನ ತಯಾರಿಕೆಯಲ್ಲಿ ಯಾವ ಪ್ರತ್ಯಾಮ್ಲವನ್ನ ಬಳಸ್ತಾರೆ? ನೋಡಿ, ಎಲ್ಲ ಒಂದು ದೊಡ್ಡ ದೊಡ್ಡ ಇಂಡಸ್ಟ್ರಿ, ರೇಯಾನ್ ಇರ್ಬೋದು, ಔಷಧಿ ಇರ್ಬೋದು, ಕಾಗದ ಇರ್ಬೋದು, ಆಮೇಲೆ ಪೆಟ್ರೋಲಿಯಂ ಶುದ್ಧೀಕರಣ ಮಾಡ್ತಿರ್ಬೋದು, ಬಟ್ಟೆ ಇರ್ಬೋದು, ಪ್ಲಾಸ್ಟಿಕ್ ಇರ್ಬೋದು, ಸಾಬೂನು ಇರ್ಬೋದು. ಸೊ ಈ ಒಂದು ಪ್ರತಿಯೊಂದರ ತಯಾರಿಕೆಯಲ್ಲಿ ಒಂದು ಯಾವುದೋ ಬೇಸ್ನ ಯೂಸ್ ಮಾಡ್ತಾರೆ. ಪ್ರತ್ಯಾಮ್ಲ ಅಂದ್ರೆ ಬೇಸ್. ಸೊ ಯಾವ ಒಂದು ಬೇಸ್ನ ಯೂಸ್ ಮಾಡ್ತಾರೆ ಅಂತ ಕ್ವಶನ್ ಅವರು ಕೇಳವ್ರೆ. ಯಾವ ಒಂದು ಬೇಸ್ನ ಯೂಸ್ ಮಾಡ್ತಿರ್ಬೋದು? ಸೊ ಇಲ್ಲಿ ಆಪ್ಷನ್ ನೋಡಿ, HCl ಅಂತೂ ಆಗಲ್ಲ, ಯಾಕಂದ್ರೆ ಆಸಿಡ್. ಸೊ ಇದು ಅಂತೂ ಆಗಲ್ಲ, ಫಿಕ್ಸ್ ಆಯ್ತಾ ನಿಮ್ಮ ತಲೆಯಲ್ಲಿ, ಹೌದಾ.
ಇನ್ನು ಉಳಿದ ಈ 3 ಆಪ್ಷನ್ನಲ್ಲಿ ಇದು ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ NaOH. ಸೊ ಈ NaOH ಜಾಸ್ತಿಯಾಗಿ ಯೂಸ್ ಮಾಡೋದು. ನೋಡಿ ಸಾಬೂನು ತಯಾರಿಕೆ ನೀವು ಕೇಳಿರ್ಬೋದಲ್ಲ, ಹೌದಾ? ಸೊ ಸಾಬೂನು ತಯಾರಿಕೆ ಯೂಸ್ ಮಾಡ್ತಾರೆ, NaOH ಯೂಸ್ ಮಾಡ್ತಾರೆ. ಪ್ಲಾಸ್ಟಿಕ್, ಬಟ್ಟೆ, ಪೆಟ್ರೋಲಿಯಂ ಪ್ರತಿ ಒಂದರಲ್ಲಿ ಹೆಚ್ಚಾಗಿ ಯೂಸ್ ಮಾಡಿದೆ NaOH. ಇನ್ನು ಈ NH4OH ಮತ್ತೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನ ತಗೊಂಡ್ರೆ NaOH ಮತ್ತೆ ಯಾವುದು NH4OH ಮತ್ತೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಏನಾದ್ರು ತಗೊಂಡ್ರೆ ಎಲ್ಲಿ ಯೂಸ್ ಮಾಡ್ತಾರೆ? NaOH ನ NH4OH ನ ಕೂಡ ಯೂಸ್ ಮಾಡ್ತಾರೆ. ಎಲ್ಲಿ? ಗೊಬ್ಬರ ತಯಾರು ಮಾಡೋದಾಗಿರ್ಬೋದು, ಅಥವಾ ಬಣ್ಣಗಳ ತಯಾರಿಕೆ ಆಗಿರ್ಬೋದು, ಅಥವಾ ನೈಲಾನ್ಗಳ ತಯಾರಿಕೆ ಆಗಿರ್ಬೋದು. ಸೊ ಪ್ರತಿ ಒಂದರ ತಯಾರಿಕೆಯಲ್ಲಿ ಅಮೋನಿಯಂ ಹೈಡ್ರಾಕ್ಸೈಡ್ ನ ಯೂಸ್ ಮಾಡ್ತಾರೆ. ಇನ್ನು ಉಳಿದ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ತಗೊಂಡ್ರೆ ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕೂಡ ಸಿಕ್ಕಾಪಟ್ಟೆ ಯೂಸ್ ಇದೆ. ಏನು ಗೋಡೆಗೆ ಬಣ್ಣ ಹಚ್ತೀವಲ್ಲ, ಸೊ ಆ ಬಣ್ಣದ ಒಂದು ತಯಾರಿಕೆಯಲ್ಲಿ ಯೂಸ್ ಮಾಡ್ತಾರೆ. ಅದ್ರ ಬಿಟ್ಟರೆ ಬ್ಲೀಚಿಂಗ್ ಪೌಡರ್ ತಯಾರು ಮಾಡಿಸಲು ಯೂಸ್ ಮಾಡ್ತಾರೆ. ಅದ್ರ ಬಿಟ್ಟರೆ ಸಿಮೆಂಟ್ ನ ಒಂದು ಆಸ್ ಎ ರಾ ಮೆಟಲ್ ಅಂತೇಳಿ ಸಿಮೆಂಟ್ ನ ತಯಾರಿಕೆಯಲ್ಲಿ ಕೂಡ ಈ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ನ ಯೂಸ್ ಮಾಡಿರ್ತಾರೆ. ಸೊ ಹೀಗಾಗಿ ಆಪ್ಷನ್ ಎ NaOH ಇದರ ಒಂದು ಸರಿಯಾದ ಉತ್ತರ. ಆಪ್ಷನ್ 4 ಅಂತ ಆಗಲ್ಲ, ಬ ಮತ್ತೆ ಕ ಕೂಡ ಆಗಲ್ಲ. ಆಪ್ಷನ್ ಯಾವ್ದಪ್ಪ ಅಂದ್ರೆ NaOH. ಯಾವುದು? NaOH. ಪ್ರತ್ಯಾಮ್ಲ ಅಂದ ಕೂಡಲೇ ಲಕ್ಷಣ ಬರಬೇಕು, ಬೇಸಿಕ್ ಕಂಪೌಂಡ್. ಸೊ ಕೊಟ್ಟ ಎಕ್ಸಾಂಪಲ್ಗಳಲ್ಲಿ ಆಸಿಡ್ ಎಷ್ಟಿದೆ ಅದನ್ನ ಮೊದಲು ಹೊರಗಡೆ ತೆಗಿಬೇಕಾ, ಹೌದಾ? ಸೊ ಉಳಿದ 3 ಆಪ್ಷನ್ಗಳು ಅಥವಾ 2 ಆಪ್ಷನ್ಗಳಲ್ಲಿ ನಾವು ಆಯ್ಕೆಯನ್ನ ಚಾಯ್ಸ್ ಮಾಡಬೇಕಾಗುತ್ತೆ. ಓಕೆ. ಇನ್ನು 6ನೇ ಒಂದು ಕ್ವಶನ್ ನೋಡಿ. ಏನ್ ಹೇಳ್ತಾರೆ? ವಸ್ತುಗಳು ಆಮ್ಲವೋ, ಪ್ರತ್ಯಾಮ್ಲವೋ ಅಥವಾ ತಟಸ್ಥವೋ ಎಂದು ಸೂಚಿಸುವ ರಾಸಾಯನಿಕ ವಸ್ತುವನ್ನ ಏನಂತ ಕರೀತಾರೆ? ನೋಡಿ, ನಿಮ್ಮ ಹತ್ರ ಒಂದು ವಸ್ತು ಇದೆಯೋ, ಒಂದು ವಸ್ತು ಇದೆ, ಲಿಕ್ವಿಡ್ ಇದೆಯೋ ಅಥವಾ ಸಾಲಿಡ್ ಇದೆಯೋ, ಬಟ್ ಆ ವಸ್ತು ಆಮ್ಲ ಇದೆಯೋ ಅಂದ್ರೆ ಆಸಿಡ್ ಇದೆಯೋ, ಬೇಸ್ ಇದೆಯೋ ಅಥವಾ ಸಾಲ್ಟ್ ಇದೆಯೋ ಅಂತ ಒಂದು ಸೂಚನೆಯನ್ನು ಕೊಡ್ತಕ್ಕಂಥ ಒಂದು ರಾಸಾಯನಿಕ ವಸ್ತು ಇದೆ. ಸೊ ಆ ರಾಸಾಯನಿಕ ವಸ್ತುಕ್ಕೆ ಏನಂತ ಕರೀತಾರೆ ಅಂತ ಕೇಳ್ತಾರೆ. ಏನಂತ ಕರೀತಾರೆ? ನಿಮ್ಮ ಹತ್ರ ಸಪೋಸ್ ನಿಮ್ಮ ಹತ್ರ ಒಂದು ಲಿಕ್ವಿಡ್ ಇದೆ, ನಿಮ್ಗೆ ಗೊತ್ತೇ ಇಲ್ಲ. ಸೊ ಅದು ಆಸಿಡ್, ಬೇಸ್ ಮತ್ತೆ ಸಾಲ್ಟ್ ಟೆಸ್ಟ್ ಏನ್ ಮಾಡ್ತೀರಾ ನೀವು? ಸೂಚಕಗಳಿಂದ ನಮಗೆ ಅದನ್ನ ಅಬ್ಸರ್ವೇಷನ್ ಮಾಡಕ್ ಬರುತ್ತೆ. ಸೂಚಕ ಅಂದ್ರೆ ಏನು? ಇಂಡಿಕೇಟರ್ಸ್ ಅಂತ ನಾವು ಕರಿತೀವಿ ಇಂಗ್ಲಿಷ್ ನಲ್ಲಿ. ಅದಕ್ಕೆ ಏನು? ಇಂಡಿಕೇಟರ್ಸ್. ಸೊ ಇಂಡಿಕೇಟರ್ ಸಿಗುತ್ತೆ. ನೀವು ಯಾವುದೇ ಒಂದು ಲಿಕ್ವಿಡ್ ತಗೊಂಡ್ರೆ ಅಥವಾ ಸಾಲಿಡ್ ತಗೊಂಡ್ರೆ ಇಂಡಿಕೇಟರ್ ಸಿಗುತ್ತೆ. ಆ ಇಂಡಿಕೇಟರ್ ಅಂದ್ರೆ ಲಿಕ್ವಿಡ್ ಇರುತ್ತೆ. ಸೊ ಆ ಲಿಕ್ವಿಡ್ ನ ಏನ್ ಮಾಡ್ತೀವಿ ನಾವು? ಆ ಕೊಟ್ಟ ವಸ್ತುವಿನ ಮೇಲೆ ಸ್ವಲ್ಪ ಒಂದು ಡ್ರಾಪ್ಸ್ ನಾವು ಹಾಕ್ತಿವಿ. ಟೆಸ್ಟ್ ಮೇಲೆ ತಗೋಬೇಕು, ಇಲ್ಲಾಂದ್ರೆ ಪೇಪರ್ ಮೇಲೆ ತಗೋತೀವಿ. PH ಪೇಪರ್ ಇದ್ರೆ PH ಪೇಪರ್, ಇಲ್ಲಾಂದ್ರೆ ಇಂಡಿಕೇಟರ್ ಇದ್ರೆ ಒಂದು ಡ್ರಾಪ್ ಬಿಟ್ರೆ ಅದ್ರ ಕಲರ್ ಒಂದು ಅಲ್ಲಿ ಬದಲಾವಣೆ ನಮ್ಗೆ ಕಾಣಿಸುತ್ತೆ, ಯಾವ ಕಲರ್ ಡೆವಲಪ್ಮೆಂಟ್ ಆಗಿದೆ. ಸೊ ಕಲರ್ಗಳ ಮೇಲೆ ನಮಗೆ ಅಬ್ಸರ್ವೇಷನ್ ಮಾಡಕ್ ಬರುತ್ತೆ ಆ ಕೊಟ್ಟಿರ್ತಕ್ಕಂಥ ವಸ್ತು ಆಸಿಡ್ ಇದೆಯೋ, ಬೇಸ್ ಇದೆಯೋ ಅಥವಾ ಸಾಲ್ಟ್ ಇದೆ ಅಂತ. ಸೊ ಹೀಗಾಗಿ ಅವ್ರ ಆನ್ಸರ್ ಏನಪ್ಪಾ ಅಂದ್ರೆ ಸೂಚಕಗಳಿಂದ ಆ ಒಂದು ವಸ್ತುಗಳನ್ನ ನಮಗೆ ಅಬ್ಸರ್ವೇಷನ್ ಮಾಡಕ್ ಬರುತ್ತೆ. ಈ ಕೆಂಪು ಲಿಟ್ಮಸ್ ಮತ್ತೆ ನೀಲಿ ಲಿಟ್ಮಸ್ ಇದು ಕೂಡ PH ಪೇಪರ್, ಬಟ್ ಸ್ಪೆಸಿಫಿಕಲಿ ಆಸಿಡ್ ಮತ್ತೆ ಬೇಸ್ಗಳ ಒಂದು ಅಬ್ಸರ್ವೇಷನ್ ಮಾಡಕ್ಕೆ ಈ ಒಂದು ಲಿಟ್ಮಸ್ ಪೇಪರ್ ನ ಯೂಸ್ ಮಾಡ್ತಾರೆ. ಇನ್ನು ಈ ಮಿಥೈಲ್ ಆರೆಂಜ್ ಕೂಡ ಇರುತ್ತೆ, ಇದು ಕೂಡ ಒಂದು ಇಂಡಿಕೇಟರೇ, ಬಟ್ ಇದು ಟೈಪ್ಸ್ ಆಫ್ ದ ಇಂಡಿಕೇಟರ್ ಅಂತ ಹೇಳ್ಬೋದು. ಟೈಪ್ಸ್ ಆಫ್ ದ ಇಂಡಿಕೇಟರ್ ಇವೆಲ್ಲ ಟೈಪ್ಸ್ ಆಫ್ ದ ಇಂಡಿಕೇಟರ್. ಇಲ್ಲಿ ಕೆಂಪು ಲಿಟ್ಮಸ್ ಇರ್ಬೋದು, ಇಲ್ಲಿ ಲಿಟ್ಮಸ್ ಇರ್ಬೋದು, ಮಿಥೈಲ್ ಆರೆಂಜ್ ಇರ್ಬೋದು. ಸೊ ಹೀಗಾಗಿ ಇದರ ಸರಿಯಾದ ಆನ್ಸರ್ ಏನಪ್ಪಾ ಅಂದ್ರೆ ಸೂಚಕ ಅಂತ ನಮಗೆ ಕೊಡಬೇಕಾಗುತ್ತೆ, ಇಲ್ಲಾಂದ್ರೆ ಆನ್ಸರ್ ಟೋಟಲಿ ರಾಂಗ್ ಆಗುತ್ತೆ. ಹೌದಾ? ಲಕ್ಷ ಗೊತ್ತಾ? ಯಾವುದೇ ಒಂದು ವಸ್ತು ಇದ್ರೆ ಅದನ್ನ ಆಸಿಡ್, ಬೇಸು, ಸಾಲ್ಟ್ ಐಡೆಂಟಿಫೈ ಮಾಡಬೇಕಾದ್ರೆ ಇಂಡಿಕೇಟರ್ ಗಳನ್ನ ಯೂಸ್ ಮಾಡ್ತಾರೆ, ಇಲ್ಲ ಅಂದ್ರೆ PH ಪೇಪರ್ ಗಳನ್ನ ಯೂಸ್ ಮಾಡಬೇಕು. 2 ಮೆಥಡ್ ಗಳಿಂದ ನಮಗೆ ಫೈಂಡ್ ಔಟ್ ಮಾಡಕ್ ಬರ್ತದೆ ಆಸಿಡ್ ಇದೆ ಅಥವಾ ಬೇಸ್ ಇದೆ ಅಂತ. ಹೌದಾ? ಓಕೆ. ಇನ್ನು 7ನೇ ಪ್ರಶ್ನೆ ನೋಡಿ ಏನ್ ಹೇಳುತ್ತೆ? ಕೆಳಗಿನವುಗಳಲ್ಲಿ ಯಾವುದು ಲವಣ? ಕೊಟ್ಟಿರೋದೆಲ್ಲ ಲವಣನೇ, ಹೌದಾ? ಯಾಕಂದ್ರೆ KNO3 ಕೂಡ ಒಂದು ಲವಣ ಇದೆ, AgNO3 ಲವಣ ಇದೆ, ಕಾಪರ್ ಸಲ್ಫೇಟ್ ಕೂಡ ಒಂದು ಲವಣ ಇದೆ. ಸೊ ಮೇಲಿನ ಎಲ್ಲ. ಸೊ ಹೀಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರತಿ ಒಂದು ಎಕ್ಸಾಂಪಲ್ ಕೂಡ ಲವಣ ಅಂದ್ರೆ ಸಾಲ್ಟ್ ಗಳೇ ಇವೆ. ಸೊ ಹೀಗಾಗಿ ನಾನು ಯಾವ್ದಕ್ಕೆ ಆಪ್ಷನ್ ಚಾಯ್ಸ್ ಮಾಡ್ತೀನಪ್ಪ ಅಂದ್ರೆ ಇಲ್ಲಿ ಆನ್ಸರು ಆಪ್ಷನ್ ಕ, ಮೇಲಿನ ಎಲ್ಲ. ಸೊ ಈ ಒಂದು ಆಯ್ಕೆಯನ್ನ ನಾವು ಚಾಯ್ಸ್ ಮಾಡಬೇಕಾಗತ್ತೆ. ಸಪೋಸ್ ಎಕ್ಸಾಮ್ ನಲ್ಲಿ ಏನಾದರೂ ಯಾವ ಕೊಟ್ಟೇ ಇಲ್ಲ, AgNO3 ಇಲ್ಲ, ಕಾಪರ್ ಸಲ್ಫೇಟ್ ಇಲ್ಲ, ಇದನ್ನು ಇಲ್ಲ, ಸೊ ಇದೊಂದೇ ಏನಾದ್ರು ಕೊಟ್ಟಿದ್ರೆ ಸೊ ಇದನ್ನೇ ನೀವು ರೈಟ್ ಮಾಡಬೇಕಾಗುತ್ತೆ. ಆಪ್ಷನ್ ಡ ನೀವು ರೈಟ್ ಮಾಡಕ್ ಆಗಲ್ಲ. ಯಾಕಂದ್ರೆ ನಿಮಗೆ ಅದರ ಒಂದು ಎಕ್ಸಾಂಪಲ್ ಗೊತ್ತಿರಬೇಕು. ಆಸಿಡ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿರಬೇಕು, ಬೇಸ್ ಒಂದು ಎಕ್ಸಾಂಪಲ್ ಕೂಡ ನಿಮ್ಗೆ ಗೊತ್ತಿರಬೇಕು. ಹೌದಾ?
ಸೊ ಅದು ಗೊತ್ತಿದ್ರೆ ಮಾತ್ರ ನೀವು ಇದನ್ನು ಸಾಲ್ವ್ ಮಾಡ್ತೀರಾ. ಓಕೆ ಓಕೆ ಇನ್ನು 8ನೇ ಒಂದು ಕ್ವಶನ್ ಏನು ಹೇಳುತ್ತೆ ನೋಡಿ, ವಸ್ತುಗಳ ಆಮ್ಲೀಯತೆ ಮತ್ತು ಪ್ರತ್ಯಾಮ್ಲೀಯತೆಯ ಮಟ್ಟವನ್ನು ತಿಳಿಯಲು ಏನನ್ನು ಬಳಸ್ತಾರೆ ನೋಡಿ. ಇಲ್ಲಿ ನೋಡಿ ಕ್ವಶನ್, ಯಾವುದೇ ಒಂದು ನಿಮ್ಮ ಹತ್ರ ಒಂದು ಸಬ್ಸ್ಟೆನ್ಸ್ ಇದೆ, ಅದು ಆ ಸಬ್ಸ್ಟೆನ್ಸ್ ಆಸಿಡ್ ಇದೆಯೋ ಅಥವಾ ಬೇಸ್ ಇದೆಯೋ ಮತ್ತೆ ಅದರ ಮಟ್ಟವನ್ನ ತಿಳಿಯಲು ನಾವು ಏನನ್ನ ಯೂಸ್ ಮಾಡ್ತೀವಿ. ಆಪ್ಷನ್ ನೋಡಿ, pH ಅಳತೆ ಪಟ್ಟಿಯನ್ನ ಏನಾದ್ರೂ ನೀವು ಯೂಸ್ ಮಾಡ್ತೀರಾ, ಅಥವಾ ಅಳತೆ ಪಟ್ಟಿಯನ್ನು ಯೂಸ್ ಮಾಡ್ತೀರಾ, ಅಥವಾ ಸೂಚಕಗಳನ್ನ ಯೂಸ್ ಮಾಡ್ತೀರಾ, ಅಥವಾ ಲವಣಗಳನ್ನ ಯೂಸ್ ಮಾಡ್ತೀರಾ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಈ ತರ ಕ್ವಶನ್ ಬಂದಾಗ ನೋಡಿ, ಆಮ್ಲೀಯತೆ ಮತ್ತು ಪ್ರತ್ಯಾಮ್ಲೀಯತೆಯ ಮಟ್ಟವನ್ನ ಅಂತ ಏನಾದ್ರು ಅಲ್ಲಿ ಈ ಶಬ್ದ ಏನಾದ್ರು ಇದ್ರೆ ಯಾವಾಗ ನೀವು ಆನ್ಸರ್ ಯಾವ್ದು ಮಾಡಬೇಕಪ್ಪ ಅಂದ್ರೆ pH ಅಳತೆಯ ಪಟ್ಟಿಯನ್ನ ಯೂಸ್ ಮಾಡ್ತೀವಿ ಅಂತ ಆನ್ಸರ್ ಬರೀಬೇಕು. ಆ ಆನ್ಸರ್ಗೆ ನೀವು ರೈಟ್ ಹಾಕಬೇಕು. ಅದನ್ನ ಬಿಟ್ಟು ನೀವು ಏನಾದ್ರು ಸೂಚಕ ಅಂತ ಏನಾದ್ರು ರೈಟ್ ಹಾಕಿದ್ರೆ ಟೋಟಲಿ ರಾಂಗ್ ಆಗುತ್ತೆ. ಯಾಕಂದ್ರೆ ಕ್ವಶನ್ ಏನು ಕೇಳ್ತಾರೆ, ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯತೆಯ ಮಟ್ಟವನ್ನ ತಿಳಿಯಲು ಏನನ್ನ ಬಳಸ್ತಾರೆ, pH ಅಳತೆಯ ಪಟ್ಟಿ ಅಥವಾ ಇಂಗ್ಲಿಷ್ ನಲ್ಲಿ pH ಪೇಪರ್ ಅಂತ ಕರೀತಾರೆ. ಹೌದಾ? ಇದಕ್ಕಿಂತ ಮುಂಚೆ 6ನೇ ಕ್ವಶನ್ ಏನಿತ್ತು ನಮಗೆ, ವಸ್ತುಗಳು ಆಮ್ಲವ ಅಥವಾ ಪ್ರತ್ಯಾಮ್ಲ ಅಥವಾ ಸಾಲ್ಟ್ ಇದೆ ಅಂತ ಸೂಚಕ ಏನೇನು ಯೂಸ್ ಮಾಡ್ತೀವಿ, ಸೂಚಕಗಳನ್ನ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ಹಂಗಲ್ಲ, ವಸ್ತುಗಳ ಒಂದು ಆಮ್ಲೀಯತೆ ಅಥವಾ ಇದು ಆಸಿಡ್ ಮತ್ತು ಬೇಸ್ನ ಒಂದು ಮಟ್ಟವನ್ನು ನಾವು ತಿಳಿಯಲು ಏನನ್ನು ಯೂಸ್ ಮಾಡ್ತಾರೆ ಅಂದ್ರೆ pH ಅಳತೆಯ ಪಟ್ಟಿ. ಲಕ್ಷದಲ್ಲಿ ಇಟ್ಟುಕೊಳ್ಳಿ. ಹೌದಾ? pH ಅಳತೆಯ ಪಟ್ಟಿಯನ್ನ ಒಂದು ಮಟ್ಟವನ್ನು ತಿಳಿಸಲಾಗಿ ಯೂಸ್ನ ಮಾಡ್ತೀವಿ. ಓಕೆ, ಇನ್ನು 9ನೇ ಒಂದು ಪ್ರಶ್ನೆ ನೋಡಿ ಏನು ಹೇಳುತ್ತೆ, pH ಬೆಲೆ 0ಯಿಂದ 7ರವರೆಗೆ ಇರುವ pH ಬೆಲೆ 0ದಿಂದ 7ವರೆಗೆ ಇರುವ ದ್ರಾವಣ ಏನಾಗಿರುತ್ತೆ. ಸೊ ದ್ರಾವಣ ಏನಾಗಿರುತ್ತೆ ಅಂತ ಕ್ವಶನ್ ಕೇಳ್ತಾರೆ. ಆ ದ್ರಾವಣ ಏನಾಗಿರ್ಬೋದು ನೋಡಿ, pH ಬೆಲೆ ಎಷ್ಟಿರುತ್ತೆ, 0 to 7 ಏನಾದರೂ ಇದ್ದರೆ ಆ ದ್ರಾವಣ ಏನಾಗಿರುತ್ತೆ, ಆಮ್ಲ ಆಗಿರುತ್ತಾ, ಪ್ರತ್ಯಾಮ್ಲ ಆಗಿರುತ್ತಾ, ತಟಸ್ಥ ಇರುತ್ತಾ ಅಥವಾ pH ಇರುತ್ತಾ, ಇದಂತೂ ಆಗೋ ಸಾಧ್ಯನೇ ಇಲ್ಲ. pH ಇರೋದು ಆಸಿಡ್, ಬೇಸ್ ಮತ್ತು ಸಾಲ್ಟ್. ನಿಮ್ಗೆ ಗೊತ್ತಿರಲಿ, pH ವ್ಯಾಲ್ಯೂ ಯಾವಾಗಲೂ 1ರಿಂದ 14ವರೆಗೆ ಇರುತ್ತೆ. ಸೊ ಆ 1ರಿಂದ 14ರಲ್ಲಿ 1ರಿಂದ 7 ತನ ಏನಾದರೂ ಇದ್ದರೆ ಅದಕ್ಕೆ ನಾವೇನಂತ ಕರಿತೀವಿ, ಆಸಿಡ್ಸ್ ಅಂತ ಕರಿತೀವಿ. 7ರಿಂದ 14 ಏನಾದರೂ ಇದ್ದರೆ ಬೇಸ್ ಅಂತ ಕರಿತೀವಿ. ಏನು ಬೇಸ್ ಅಂತ ಕರಿತೀವಿ, ಪ್ರತ್ಯಾಮ್ಲ ಅಂತ ಕರೀತಾರೆ. ಇನ್ನು ಎಕ್ಸಾಕ್ಟ್ಲಿ 7 ಏನಾದರೂ ಇದ್ದರೆ ಅದನ್ನು ತಟಸ್ಥ ಅಂತ ಕರಿತೀವಿ. ಸೊ ಹೀಗಾಗಿ ನಿಮಗೆ pHದ ಪೂರ್ಣ ಒಂದು ಬೆಲೆ ಗೊತ್ತಿರಬೇಕು, ಪೂರ್ತಿಯಾಗಿ ಬೆಲೆ ನಿಮಗೆ ಗೊತ್ತಿರಲೇಬೇಕು. ಆಸಿಡ್ ಅಂದರೆ 1 to 7, ಬೇಸ್ ಅಂದರೆ 7 to 14, ಎಕ್ಸಾಕ್ಟ್ಲಿ 7 ಅಂದರೆ ಇದು ಸಾಲ್ಟ್ ಆಗಿರುತ್ತೆ. ಈ ಒಂದು ವ್ಯಾಲ್ಯೂ ನಿಮಗೆ ಗೊತ್ತಿರಬೇಕು. ಓಕೆ ಓಕೆ ಇನ್ನು ಕೊನೆಯದಾದ ಒಂದು ಕ್ವಶನ್ ಈ ಚಾಪ್ಟರ್ನಲ್ಲಿ, ಕೊನೆಯ ಒಂದು ಕ್ವಶನ್ ನಮ್ಗೆ ಏನು ಹೇಳುತ್ತೆ ನೋಡಿ, ರಕ್ತದ pH ಮೌಲ್ಯ ಎಷ್ಟು. ನಮ್ಮ ಬಾಡಿನಲ್ಲಿ ಬ್ಲಡ್ ಇರುತ್ತಲ್ಲ, ಸೊ ಆ ಬ್ಲಡ್ ಒಂದು pH ವ್ಯಾಲ್ಯೂ ಎಷ್ಟಿರುತ್ತೆ ಅಂತ ಕೇಳ್ತಾರೆ. ಎಷ್ಟಿರುತ್ತೆ ನಿಮ್ಗೆ ಗೊತ್ತಿಲ್ಲ. ಸೊ ನಮ್ಮ ರಕ್ತದ pH ವ್ಯಾಲ್ಯೂ ಎಷ್ಟಿರುತ್ತಪ್ಪ ಅಂದರೆ 7.4 ಇರುತ್ತೆ. ಇದನ್ನು ಲಕ್ಷದಲ್ಲಿ ಇಟ್ಕೊಳ್ಳಿ, ನೆನಪಾರಬೇಡಿ ಪದೇ ಆಯಿತಾ. pH ವ್ಯಾಲ್ಯೂ ಎಷ್ಟಿರುತ್ತಪ್ಪ ಅಂದರೆ ಬ್ಲಡ್ದು 7.4. ಇನ್ನು ಉಳಿದ ಈ 6 ಎದ್ರದ್ದು ಇರುತ್ತಪ್ಪ ಅಂದರೆ ಯೂರಿನ್ದು ಇರುತ್ತೆ, ಮೂತ್ರ. ಯೂರಿನ್ದು pH ವ್ಯಾಲ್ಯೂ 6 ಇರುತ್ತೆ. ಇನ್ನು 6 ಪಾಯಿಂಟ್ ತೊಗೊಂಡಿದ್ದು ಎದ್ರದ್ದು ಇರುತ್ತಪ್ಪ ಅಂದರೆ ಹಾಲು. ಇನ್ನು 3 ಎದ್ರದಪ್ಪ ಅಂತ ಕೇಳಿದ್ರೆ ಸೇಬು ಹಣ್ಣು, ಆ್ಯಪಲ್. ಸೊ ಆ್ಯಪಲ್ ಏನಾದರೂ ಇದ್ದರೆ ಸೊ ಆ್ಯಪಲ್ದು ಏನಿರುತ್ತೆ pH ವ್ಯಾಲ್ಯೂ 3 ಇರುತ್ತೆ. ಸೊ ಇದೇ ಥರ ನಿಮಗೆ ವಿವಿಧ ಒಂದು pH ವ್ಯಾಲ್ಯೂಗಳು ಕೂಡ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ ನಿಮ್ಮ ಬಾಡಿಲಿರ್ತಕ್ಕಂಥ ಕರುಳಿನ ರಸ ಇರ್ಬೋದು, ಅದರ 7.6 to 8.6 ಇರುತ್ತೆ. ಇನ್ನು ಶುದ್ಧ ನೀರು, ಫಿಲ್ಟರ್ ವಾಟರ್ ಅಂದರೆ ಶುದ್ಧ ನೀರು ಏನಿರುತ್ತಲ್ಲ, ಸೊ ಅದರದ್ದು ಎಕ್ಸಾಕ್ಟ್ಲಿ 7 ಇರುತ್ತೆ. ಅದರಲ್ಲಿ H+ ಅಥವಾ OH- ಜಾಸ್ತಿ ಇರಲ್ಲ. ಸೊ ಅದು ಯಾವಾಗಲೂ ಒಂದು ಕಾನ್ಸ್ಟೆಂಟ್ ಅಂದರೆ ಏನಂತೀನಿ ಅದಕ್ಕೆ, 7 ಅಂದರೆ ಅದು ನ್ಯೂಟ್ರಲ್ ಇದ್ದಂಗೆ, ಸಾಲ್ಟ್ ಅಲ್ಲ, ನ್ಯೂಟ್ರಲ್ ಇದ್ದಂಗೆ. ಹೌದಾ? ಸೊ ಆ ಥರ ಇರುತ್ತೆ. ಇನ್ನು ಏನು ನಾವು ಡೈಲಿ ಯೂಸ್ ಮಾಡ್ತಕ್ಕಂಥ ಲಿಂಬೆ ರಸ ಇರ್ಬೋದು, ಅದರದ್ದು pH ವ್ಯಾಲ್ಯೂ 2 ಇರುತ್ತೆ, 2. ಆಮೇಲೆ ಎಣ್ಣೆ ಇರ್ತದಲ್ಲ, ಸೋಡಿಯಂ ಹೈಡ್ರಾಕ್ಸೈಡ್, ಸೊ ಅದರೊಂದು ವ್ಯಾಲ್ಯೂ ಎಷ್ಟು ಇರುತ್ತಪ್ಪ ಅಂದರೆ 14 ಇರುತ್ತೆ. ಟೀದು 5.5, ಟೊಮೆಟೊ 4.5, ಆಮೇಲೆ ಬಾಳೆಹಣ್ಣು ಐ ಥಿಂಕ್ 5.3 ಇರುತ್ತೆ, ಮೊಟ್ಟೆ 8, ಕಾಫಿ 5. ಇನ್ನು ಸಮುದ್ರದ ನೀರನ್ನು ತೊಗೊಂಡ್ರೆ ನಿಯರ್ ಅಬೌಟ್ 7.5 to 8.5 ಈ ರೇಂಜಲ್ಲಿ ಇರುತ್ತೆ. ಸೊ ಈ ಥರ ನಿಮಗೆ ಒಂದು ವಿವಿಧ pHಗಳ ವ್ಯಾಲ್ಯೂ ಕೂಡ ಗೊತ್ತಿರಬೇಕು. ಸೊ ಗೊತ್ತಿದ್ದರೆ ಎಕ್ಸಾಮ್ನಲ್ಲಿ ನಿಮಗೆ ಕೇವಲ ರಕ್ತದ್ದೇ pH ವ್ಯಾಲ್ಯೂ ಎಷ್ಟಿರುತ್ತೆ ಅಂತ ಕೇಳೋದಿಲ್ಲ.
ಸಪೋಸ್ ಟೊಮೆಟೊದು ಪಿ ಎಚ್ ವ್ಯಾಲ್ಯೂ ಅಷ್ಟಿರುತ್ತೆ, ಕಾಫಿ, ಚಹಾ, ಆಮೇಲೆ ಸಮುದ್ರ ನೀರು, ಲಿಂಬೆ ರಸ, ಶುದ್ಧ ನೀರು. ಸೊ ಈ ಥರ ನಿಮಗೆ ಕ್ವಶನ್ಗಳನ್ನು ಅವರು ಕೇಳ್ಬೋದಲ್ಲ. ಸೊ ಹೀಗಾಗಿ ಸೊ ಅವುಗಳನ್ನು ಕೂಡ ಸ್ವಲ್ಪ ನೀವು ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ಓಕೆ, ಕ್ಲಾಸ್ನಲ್ಲಿ ನಾವು ಚಾಪ್ಟರ್ ನಂಬರ್ 12 ಸಂಶ್ಲೇಷಿತ ವಸ್ತುಗಳು ಅಂತ ಒಂದು ಚಾಪ್ಟರ್ ಬರುತ್ತೆ ಸಾಮಾನ್ಯ ವಿಜ್ಞಾನದಲ್ಲಿ. ಸೊ ಈ ಒಂದು ಚಾಪ್ಟರ್ ರಿಲೇಟೆಡ್ ಯಾವ ಒಂದು ಕ್ವಶನ್ಗಳು ಇರ್ಬೋದು, ಯಾವ ಥರ ಕ್ವಶನ್ ಬರುತ್ತೆ, ಆಮೇಲೆ ಕ್ವಶನ್ಸ್ಗಳನ್ನು ಯಾವ ಥರ ಕೇಳ್ತಾರೆ, ಅದಕ್ಕೆ ಆನ್ಸರ್ ಯಾವ ಥರ ರೈಟ್ ಮಾಡಬೇಕು, ಯಾವ ಥರ ನಾವೊಂದು ಪರ್ಯಾಯವನ್ನು ಆಯ್ಕೆ ಮಾಡಬೇಕು. ಸೊ ಅದೆಲ್ಲದರ ಬಗ್ಗೆ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಮಾಡೋಣ, ಹೌದಾ? ಸೊ ನಾವು ತಡ ಮಾಡದೆ ನಮ್ಮ ಕ್ವಶನ್ಗಳ ಕಡೆಗೆ ಹೋಗೋಣ. ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಮೊದಲನೇ ಪ್ರಶ್ನೆ ನೋಡೋಣ. ಹಳೆಯ ಕಾಗದ ಹಳದಿ ಬಣ್ಣಕ್ಕೆ ತಿರುಗುತ್ತದೆ, ಕಾರಣ? ನೋಡಿ, ಹಳೆ ಕಾಗದ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ಈ ಕಾಗದ ಏನಿರುತ್ತಲ್ಲ, ಸೊ ಈ ಕಾಗದ ತಯಾರು ಹೇಗಾಗುತ್ತೆ ಅಂತ ಗೊತ್ತಾ? ಸೊ ಕಾಗದ ತಯಾರಾಗೋದು ಈ ಒಂದು ಮರದ ತೊಗಟೆ, ಕಾಟನ್ನು, ಜೂಟು, ಸೊ ಈ ಥರ ಎಲ್ಲ ಯೂಸ್ ಮಾಡಿ ಅದನ್ನು ತಯಾರು ಮಾಡ್ತಾರೆ. ಸೊ ಅದರಲ್ಲಿ ಇರತಕ್ಕಂತಹ ಕ್ವಶನ್ ಏನು ಕೇಳಿದರೆ, ಹಳೆಯ ಕಾಗದ ಹಳದಿ ಬಣ್ಣಕ್ಕೆ ತಿರುಗುತ್ತದೆ ಏಕೆ ಅಂತ ಕ್ವಶನ್ ಕೇಳ್ತಾರೆ. ಸೊ ನಿಮ್ಗೆ ಗೊತ್ತಿರ್ಬೋದು, ಆ ಒಂದು ಪೇಪರಲ್ಲಿ ಸೆಲ್ಲೋಸ್ ಇರುತ್ತೆ, ಆಮೇಲೆ ತೊಗಟೆ ಇರುತ್ತೆ, ಲಿಗ್ನಿನ್ ಇರುತ್ತೆ, ಸೊ ಎಲ್ಲ ಇರುತ್ತೆ. ಸೊ ಅದರಲ್ಲಿ ಇರ್ತಕ್ಕಂಥ ಈ ಲಿಗ್ನಿನ್ ಅಂತಕ್ಕಂಥ ಏನೊಂದು ಕಂಪೌಂಡ್ ಇರುತ್ತಲ್ಲ, ಸೊ ಈ ಒಂದು ಕಂಪೌಂಡ್ ಏನು ಮಾಡುತ್ತೆ, ಲೈಟ್ ಮತ್ತು ಆಕ್ಸಿಜನ್ ಜೊತೆ ರಿಯಾಕ್ಷನ್ ಆಗಿ ಅದೇನಾಗುತ್ತೆ, ಹಳದಿ ಬಣ್ಣಕ್ಕೆ ಒಂದು ಕನ್ವರ್ಟ್ ಆಗ್ತಾ ಇರುತ್ತೆ. ಸೊ ಅದೇ ಒಂದು ರೀಸನ್ದಿಂದ ಫ್ರೆಶ್ ಇರೋಕ್ಕಾಗದೆ ಯಾವತ್ತೂ ಹಳದಿ ಬಣ್ಣಕ್ಕೆ ತಿರುಗಲ್ಲ. ಯಾಕಂದರೆ ಅಷ್ಟು ಇಫೆಕ್ಟ್ ಅದ್ರ ಮೇಲೆ ಆಗಲ್ಲ, ಆಕ್ಸಿಜನ್ ಇರಲಿ ಅಥವಾ ಲೈಟ್ದಿರಲಿ ಅಷ್ಟು ಇಫೆಕ್ಟ್ ಆಗಲ್ಲ. ಬಟ್ ಯಾವಾಗದು ಕಾಗದ ಸ್ವಲ್ಪ ಹಳೆಯದಾಗುತ್ತೋ, ಸ್ವಲ್ಪ ಓಲ್ಡ್ ಆಗುತ್ತೋ, ಸೊ ಅದ್ರಲ್ಲಿ ಇರ್ತಕ್ಕಂಥ ಪವರ್ ಸ್ವಲ್ಪ ಕಮ್ಮಿ ಆಗುತ್ತೆ. ಅವಾಗ ಏನಾಗುತ್ತೆ, ಈ ಲಿಗ್ನಿನ್ ಅಂತಕ್ಕಂಥ ಸಬ್ಸ್ಟೆನ್ಸ್ ಏನು ಮಾಡುತ್ತೆ, ಅದು ಲೈಟ್ ಮತ್ತು ಆಕ್ಸಿಜನ್ ಜೊತೆ ಕಾಂಬಿನೇಷನ್ ಆಗಿ ಇಲ್ಲಿ ಹಳದಿ ಕಲರ್ನದು ಕನ್ವರ್ಟ್ ಆಗ್ತಾ ಇರುತ್ತೆ. ಇದೇ ಒಂದು ಅದಕ್ಕೆ ಮೇನ್ ರೀಸನ್. ಇನ್ನು ಎರಡನೇ ಒಂದು ಕ್ವಶನ್ ನೋಡಿ ಏನಿದೆ, ಗಾಜಿನಲ್ಲಿ ಇರತಕ್ಕಂತಹ ಮುಖ್ಯವಾದ ವಸ್ತುಗಳು. ಗಾಜು ಅಂದರೆ ಗ್ಲಾಸ್ ಏನಿರುತ್ತಲ್ಲ, ಸೊ ಆ ಗ್ಲಾಸ್ನಲ್ಲಿ ಯಾವ ಯಾವ ಮುಖ್ಯವಾದ ವಸ್ತುಗಳು ಇರುತ್ತವೆ? ಫಸ್ಟ್ ಆಪ್ಷನ್ ನೋಡಿ, ಸೋಡಿಯಂ ಸಿಲಿಕೇಟ್ ಕೊಟ್ಟಿದ್ದಾರೆ. ಸೆಕೆಂಡು ಕ್ಯಾಲ್ಸಿಯಂ ಸಿಲಿಕೇಟ್ ಇದೆ, ಮೇಣ ಇದೆ, ಮತ್ತು ನಿಮ್ಗೆ ಗೊತ್ತಿರಲಿ ಇದರ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮತ್ತು ಯಾಕೆಂದರೆ ಗ್ಲಾಸ್ನಲ್ಲಿ ಇರೋದು ಇವೆರಡು, ಸೋಡಿಯಂ ಸಿಲಿಕೇಟು ಕೂಡ ಇದರಲ್ಲಿ ಪ್ರೆಸೆಂಟ್ ಇರುತ್ತೆ, ಅದ್ರ ಬಿಟ್ಟರೆ ಕ್ಯಾಲ್ಸಿಯಂ ಸಿಲಿಕೇಟ್ ಕೂಡ ಇದರಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಇವೆರಡು ಪ್ರಮುಖವಾದಂಥ ಒಂದು ವಸ್ತುಗಳಂತಲೇ ಹೇಳ್ಬೋದು. ಇದರಲ್ಲಿರೋದು ಇದು ಗ್ಲಾಸ್ನಲ್ಲಿ ಇರತಕ್ಕಂಥ ವಸ್ತುಗಳು. ಇದ್ರ ಬಿಟ್ಟರೆ ಕ್ಯಾಲ್ಸಿಯಂ ಕಾರ್ಬೋನೇಟ್ ಕೂಡ ಅದರಲ್ಲಿರುತ್ತೆ, ಬಟ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇಲ್ಲಿ ಯಾವುದೇ ಆಪ್ಷನಲ್ಲಿ ಕೊಟ್ಟಿಲ್ಲ. ಸೊ ಹೀಗಾಗಿ ಆಯ್ಕೆ ಅ ಮತ್ತು ಆಯ್ಕೆ ಬ ಇದರ ಸರಿಯಾದ ಉತ್ತರ ಅಂದರೆ ಆಪ್ಷನ್ ಡ. ಸೊ ಇದು ಇದರ ಒಂದು ಸರಿಯಾದ ಉತ್ತರ. ಲಕ್ಷಲಿ ಗ್ಲಾಸ್ನಲ್ಲಿ ಏನಿರುತ್ತೆ, ಸೋಡಿಯಂ ಸಿಲಿಕೇಟು, ಕ್ಯಾಲ್ಸಿಯಂ ಸಿಲಿಕೇಟು ಮತ್ತು ಕ್ಯಾಲ್ಸಿಯಂ ಕಾರ್ಬೋನೇಟು ಅಂತಕ್ಕಂಥ ಪದಾರ್ಥದಲ್ಲಿ ಪ್ರೆಸೆಂಟ್ ಇರುತ್ತೆ. ನಾವು ನೆಕ್ಸ್ಟ್ ಒಂದು ಕ್ವಶನ್ ನೋಡುವ. ಓಕೆ, ಮೂರನೇ ಕ್ವಶನ್ ಏನು ಹೇಳುತ್ತೆ ನೋಡಿ, ಹಸಿರು ಬಣ್ಣದ ಗಾಜನ್ನು ತಯಾರಿಸಲು ಉಪಯೋಗಿಸುವ ಸಂಯುಕ್ತ ಯಾವುದು? ಸೊ ಈ ಕ್ವಶನ್ ಗಳಿಂದ ನಮಗೆ ಒಂದು ಏನು ಅರ್ಥ ಆಗುತ್ತೆ ಅಂದರೆ, ಬೇರೆ ಬೇರೆ ಕಲರ್ದ ಗ್ಲಾಸ್ಗಳನ್ನ ನೀವು ನೋಡಿರ್ತಾರೆ. ಬ್ಲೂ ಕಲರ್ ಸಿಗುತ್ತೆ, ಯೆಲ್ಲೋ, ಆರೆಂಜ್, ರೆಡ್, ಬ್ರೌನ್ ಕಲರ್ ಎಲ್ಲ ಥರ ಗ್ಲಾಸ್ಗಳನ್ನ ನಮ್ಗೆ ನೋಡೋಕೆ ಸಿಗುತ್ತೆ, ಹೌದಲ್ವಾ? ಸೊ ಆ ಕಲರ್ಸ್ನಲ್ಲಿ ಹಸಿರು ಬಣ್ಣದ ಗ್ಲಾಸನ್ನು ತಯಾರಿಸಲು ಉಪಯೋಗಿಸುವ ಸಂಯುಕ್ತಗಳು ಯಾವುದಂತ ಒಂದು ಕ್ವಶನ್ ಅವರು ಕೇಳಿರ್ತಾರೆ. ಯಾವ ಒಂದು ಸಂಯುಕ್ತಗಳನ್ನು ಯೂಸ್ ಮಾಡ್ತಾರೆ ಅಲ್ಲಿ? ಫೆರಸ್ ಮತ್ತು ಕ್ರೋಮಿಯಂ ಇರತಕ್ಕಂಥ ಸಂಯುಕ್ತಗಳನ್ನ ಅಲ್ಲಿ ಯೂಸ್ ಮಾಡ್ತಾರೆ. ಇದು ಇದರ ಸರಿಯಾದ ಆಯ್ಕೆ. ಯಾಕಂದರೆ ಫೆರಿಕ್ ಸಂಯುಕ್ತಗಳನ್ನ ತಗೊಂಡ್ರೆ, ಫೆರಿಕ್ ಎಲ್ಲಿ ಯೂಸ್ ಮಾಡ್ತಾರೆ? ಹಳದಿ ಬಣ್ಣದ ಒಂದು ಗ್ಲಾಸ್ ಏನಿರುತ್ತಲ್ಲ, ಸೊ ಯೆಲ್ಲೋ ಕಲರ್, ಸೊ ಅದರ ಒಂದು ತಯಾರಿಕೆಯಲ್ಲಿ ಈ ಫೆರಿಕ್ ಸಂಯುಕ್ತಗಳನ್ನು ಯೂಸ್ ಮಾಡ್ತಾರೆ. ಇನ್ನು ಕೋಬಾಲ್ಟ್ ಸಂಯುಕ್ತಗಳನ್ನು ತಗೊಂಡ್ರೆ, ಕೋಬಾಲ್ಟ್ ಸಂಯುಕ್ತ ಎಲ್ಲಿ ಯೂಸ್ ಮಾಡ್ತಾರೆ? ನೀಲಿ ಕಲರ್ದ ಏನು ಒಂದು ಗ್ಲಾಸ್ ಇರುತ್ತಲ್ಲ, ಸೊ ಅದನ್ನ ಅಲ್ಲಿ ಯೂಸ್ ಮಾಡ್ತಾರೆ. ಕೋಬಾಲ್ಟ್ ಕಲರ್ ನೋಡಿರ್ಬೋದಲ್ಲ, ನೀಲಿ ಕಲರ್ ಇರುತ್ತೆ, ಸ್ಕೈ ಕಲರ್. ಸೊ ಹೀಗಾಗಿ ಯಾವ ಕಲರ್ದ ಒಂದು ಕೆಮಿಕಲ್ಸ್ಗಳನ್ನ ತಗೋತೀವೋ ಆ ಕಲರ್ದೇ ಗ್ಲಾಸ್ ಮ್ಯಾಕ್ಸಿಮಮ್ ತಯಾರಾಗುತ್ತೆ, ಹೌದಾ? ನೋಡಿ, ಫೆರಸ್ ಮತ್ತು ಕ್ರೋಮಿಯಂ ಯಾವ ಥರ ಇರುತ್ತೆ ನಿಮ್ಗೆ ಗೊತ್ತಿರ್ಬೋದು, ಎಲ್ಲೋ ಹಳದಿ ಮಿಶ್ರಿತ ಹಸಿರು ಕಲರ್ ಇರುತ್ತೆ ಅಲ್ವಾ? ಸೊ ಹೀಗಾಗಿ ಫೆರಸ್ ಮತ್ತು ಕ್ರೋಮಿಯಂಗಳ ಒಂದು ಮಿಕ್ಸರ್ಗಳನ್ನ ಅಲ್ಲಿ ಯೂಸ್ ಮಾಡಿರ್ತಾರೆ. ಇನ್ನು ಕಾಪರ್ ಮತ್ತು ನಿಕೆಲ್ ತಗೊಂಡ್ರೆ, ಕಾಪರ್ ಯಾವ ಥರ ಇರುತ್ತೆ ಹೇಳಿ? ಕಾಪರ್ ಮತ್ತು ನಿಕೆಲ್ ಸ್ವಲ್ಪ ರೆಡ್ ಕಲರ್ನಲ್ಲಿರುತ್ತೆ. ಸೊ ಹೀಗಾಗಿ ಕಾಪರ್ ಮತ್ತು ನಿಕೆಲ್ಗಳ ಸಂಯುಕ್ತಗಳ ಒಂದು ಯಾವುದ್ರಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಕೆಂಪು ಬಣ್ಣದ ಗ್ಲಾಸನ್ನು ತಯಾರಿಸಲಾಗಿ ಉಪಯೋಗನ ಮಾಡ್ತಾರೆ. ಸೊ ಹೀಗಾಗಿ ಇದು ಕೂಡ ನಿಮ್ಗೆ ಲಕ್ಷ ಇಟ್ಕೊಳ್ಳಿ, ಹಸಿರು ಬಣ್ಣದ ಗ್ಲಾಸನ್ನು ಯಾವ ಒಂದು ಸಂಯುಕ್ತ ಯೂಸ್ ಮಾಡಿ ತಯಾರು ಮಾಡ್ತಾರೆ. ಆಮೇಲೆ ನೀಲಿ ಕಲರ್ ಬರುತ್ತೆ, ಹಳದಿ ಕಲರ್ ಬರುತ್ತೆ, ಕೆಂಪು ಕಲರ್ ಬರುತ್ತೆ. ಸೊ ಹೀಗಾಗಿ ಒಟ್ಟು ಈ ಒಂದು ಕ್ವಶನಲ್ಲಿ ನಮಗೆ 4 ವಿವಿಧ ಬಣ್ಣದ ಗಾಜನ್ನು ತಯಾರಿಸಲು ಯಾವ ಯಾವ ಸಂಯುಕ್ತಗಳನ್ನು
ಉಪಯೋಗ ಮಾಡ್ತಾರೆ ಅಂತಕ್ಕಂಥ ಒಂದು ಕನ್ಸೆಪ್ಟ್ ನಮಗೆ ಕ್ಲಿಯರ್ ಆಗುತ್ತೆ. ಕೇವಲ ಇದು ಒಂದೇ ಅಲ್ಲ, ಹಸಿರು ಬಣ್ಣ ಒಂದೇ ಅಲ್ಲ, ಕೆಂಪು, ಹಳದಿ ಮತ್ತು ನೀಲಿ. ಫೆರಿಕ್ ಎದರ ಸಲುವಾಗಿ? ಹಳದಿ ಬಣ್ಣದ ಸಲುವಾಗಿ. ಕೋಬಲ್ಟ್ ಅದು ಯಾವುದು? ನೀಲಿ. ಕಾಪರ್ ಮತ್ತು ನಿಕ್ಕೆಲು ಕೆಂಪು ಬಣ್ಣದ ಗ್ಲಾಸು. ಓಕೆ ಓಕೆ. ಇನ್ನು 4ನೇ ಒಂದು ಕ್ವಶನ್ ನೋಡಿ. ಮಸೂರ ಮತ್ತು ಕನ್ನಡಕದ ತಯಾರಿಕೆಯಲ್ಲಿ ಉಪಯೋಗಿಸುವ ಗ್ಲಾಸು. ಮಸೂರು ಅಂದ್ರೆ ಏನು? ಕನ್ನಡಿ. ಮತ್ತೆ ಕನ್ನಡಕದ ತಯಾರಿಕೆಯಲ್ಲಿ ಉಪಯೋಗಿಸುವ ಗ್ಲಾಸು ಯಾವುದು ಅಂತ ಕೇಳ್ತಾರೆ. ಯಾವ ಒಂದು ಗ್ಲಾಸನ್ನು ಯೂಸ್ ಮಾಡ್ತಾರೆ? ಸೀಸದ ಗ್ಲಾಸನ್ನಲ್ಲಿ ಯೂಸ್ ಮಾಡ್ತಾರೆ. ಅದಕ್ಕೆ ಇಂಗ್ಲಿಷ್ನಲ್ಲಿ ಲೀಡ್ ಗ್ಲಾಸ್ ಅಂತ ಕರೀತಾರೆ. ಇನ್ನುಳಿದ ಆಪ್ಷನ್ಗಳಾದ ಸೋಡಾ ಗ್ಲಾಸು, ಬೋರೋಸಿಲಿಕೇಟ್ ಗ್ಲಾಸು, ಗುಂಡು ನಿರೋಧಕ ಗಾಜು. ಸೊ ಇವುಗಳನ್ನ ಯೂಸ್ ಮಾಡಲ್ಲ. ಯಾಕಂದ್ರೆ ಸೋಡಾ ಗಾಜು, ಈ ಸೋಡಾ ಗಾಜ್ನ ತಗೊಂಡ್ರೆ, ಸೋಡಾ ಗಾಜ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಕಿಟಕಿ ಏನು ಗ್ಲಾಸ್ಗಳಿರುತ್ತಲ್ವಾ, ಸೊ ಆ ಒಂದು ಗ್ಲಾಸ್ನ ತಯಾರಿಸಲುವಾಗಿ ಈ ಸೋಡಾ ಗ್ಲಾಸ್ಗಳನ್ನ ಯೂಸ್ ಮಾಡ್ತಾರೆ. ಇನ್ನು ಬೋರೋಸಿಲಿಕೇಟ್ ತಗೊಂಡ್ರೆ ನಮ್ಮ ಏನು ಲ್ಯಾಬ್ನಲ್ಲಿ ಅಪ್ರಾಟ್ಸ್ಗಳು ಇರ್ತಲ್ವ, ಪ್ರಯೋಗಶಾಲೆಯಲ್ಲಿ ಇರ್ತಕ್ಕಂತಹ ಉಪಕರಣಗಳು, ನೀವೇನು ಪ್ರಾಕ್ಟಿಕಲ್ ಸಂಬಂಧ ಯೂಸ್ ಮಾಡ್ತಿರಲ್ವಾ, ಟೆಸ್ಟ್ ಟ್ಯೂಬ್ ಇರ್ಬೋದು, ಕೋನ್ಗಲ್ ಫ್ಲಾಸ್ಕ್ ಇರ್ಬೋದು, ಬೀಕರ್ಸ್ ಇರ್ಬೋದು, ಇನ್ನೂ ಯಾವುದೇ ಗ್ಲಾಸ್ವೇರ್ ಇರುತ್ತಲ್ಲ, ಸೊ ಪ್ರತಿ ಒಂದೆಲ್ಲ ಮಾಡಿರೋದೇ ಈ ಒಂದು ಬೋರೋಸಿಲಿಕೇಟ್ ಅಂತಕ್ಕಂಥ ಒಂದು ಗ್ಲಾಸ್ನಿಂದ. ಇನ್ನು ಇದು ಗುಂಡು ನಿರೋಧಕ ಅಂದ್ರೆ ನಿಮ್ಗೆ ಗೊತ್ತಿಲ್ಲ. ಗುಂಡು ನಿರೋಧಕ ಗ್ಲಾಸ್ ಅಂದ್ರೆ ಏನು? ಸೇಫ್ಟಿ ಗ್ಲಾಸು. ಫಾರ್ ಎಕ್ಸಾಂಪಲ್ CM PM ಅವರೊಂದು ಕಾರ್ ಇರುತ್ತಲ್ವ, ಸೊ ಕಾರ್ಗೆ ಯಾರೇ ಒಬ್ರು ಗುಂಡು ಹೊಡೆದ್ರು ಕೂಡ ಗುಂಡು ಆ ಕಾರ್ನಿಂದ ಆ ಕಡೆ ಈ ಕಡೆ ಪಾಸೇ ಆಗಲ್ಲ. ಸೊ ಅಲ್ಲಿ ಅದನ್ನ ಯೂಸ್ ಮಾಡ್ತಾರೆ. ಅದಕ್ಕೆ ಗುಂಡು ನಿರೋಧಕ ಗ್ಲಾಸ್ ಅಂತ ಕರೀತಾರೆ. ಇನ್ನು ಈ ಒಂದು ಮಸೂರು ಮತ್ತು ಕನ್ನಡಕ. ಮಸೂರು ಅಂದ್ರೆ ಕನ್ನಡಿ ಮತ್ತು ಕನ್ನಡಕ ತಯಾರಿಕೆಯಲ್ಲಿ ಏನ್ ಯೂಸ್ ಮಾಡ್ತಾರೆ ಅಂದ್ರೆ ಲೀಡ್ ಗ್ಲಾಸ್ಗಳನ್ನ ಯೂಸ್ ಮಾಡ್ತಾರೆ. ಯಾವ ಗ್ಲಾಸು? ಲೀಡ್ ಗ್ಲಾಸು. ಓಕೆ. ಈ ಒಂದು ಕ್ವಶನ್ ಮೇಲಿಂದ ನಮಗೆ 4 ಕನ್ಸೆಪ್ಟ್ ಅರ್ಥ ಆಗುತ್ತೆ. ಒಂದು, ಕನ್ನಡಕ ಮತ್ತು ಕನ್ನಡ ತಯಾರಿಸೋ ಸಲುವಾಗಿ ಏನು ಯೂಸ್ ಮಾಡ್ತಾರೆ? ಲೀಡ್ ಗ್ಲಾಸು. ಆಮೇಲೆ ಸೋಡಾ ಗ್ಲಾಸ್ ತಗೊಂಡ್ರೆ ಕಿಟಕಿಯ ಗ್ಲಾಸ್ಗಳನ್ನು ತಯಾರು ಮಾಡಿಸಲು ಯೂಸ್ ಮಾಡ್ತಾರೆ. ಬೋರೋಸಿಲಿಕೇಟ್ಸ್ ತಗೊಂಡ್ರೆ ಲ್ಯಾಬ್ನಲ್ಲಿ ಇರ್ತಕ್ಕಂಥ ಅಪರಾಟಸು, ನಿಮ್ಮ ಸ್ಕೂಲ್ ಕಾಲೇಜುಗಳು ಇರುತ್ತಲ್ಲ, ಸೊ ಅಲ್ಲಿ ಅದನ್ನ ಯೂಸ್ ಮಾಡ್ತಾರೆ. ಗುಂಡು ನಿರೋಧಕ ಅಂದ್ರೆ ಸೇಫ್ಟಿ ಗ್ಲಾಸ್ಗಳನ್ನ ತಯಾರು ಮಾಡೋ ಸಲುವಾಗಿ ಯೂಸ್ನ ಮಾಡ್ತಾರೆ. ಓಕೆ. ನೆಕ್ಸ್ಟ್ ಕ್ವಶನ್ ನೋಡಿದ್ರೆ, ಕ್ವಶನ್ ನೋಡಿ, ಕೃತಕ ಹಲ್ಲುಗಳು ಮತ್ತು ಮೂಳೆಗಳ ಅಳವಡಿಕೆ ತಯಾರಿಸುವಲ್ಲಿ ಏನನ್ನು ಉಪಯೋಗಿಸುವರು? ನೋಡಿ, ಕೃತಕ ಹಲ್ಲುಗಳು ಇರುತ್ತಲ್ವಾ, ಆಮೇಲೆ ಮೂಳೆಗಳು ಕೂಡ ಇರುತ್ತೆ. ನಿಮ್ಮ ಬಾಯಲ್ಲಿರ್ತಕ್ಕಂಥ ಹಲ್ಲು ಏನಾದ್ರು ಮುರಿದಿದ್ರೆ ಅಥವಾ ನಿಮ್ಮ ಹಲ್ಸೆಟ್ ಏನಾದ್ರು ಹಾಕಬೇಕಾದ್ರೆ ಕೃತಕ ಹಲ್ಲುಗಳನ್ನ ಕೂಡಿಸ್ತಾರಲ್ವಾ. ಅದು ಬಿಟ್ಟರೆ ನಿಮ್ಗೆ ಏನಾದರೂ ಕೈ ಕಾಲು ಕಟ್ ಆಗಿದ್ರೆ ಒಂದು ಕೃತಕವಾದಂಥ ಮೂಳೆಗಳನ್ನ ತಯಾರು ಮಾಡಿ ನಿಮ್ಮ ಒಂದು ಬಾಡಿನಲ್ಲಿ ಅಟ್ಯಾಚ್ಮೆಂಟ್ ಮಾಡ್ತಾರೆ. ಅವುಗಳನ್ನ ತಯಾರಿಸುವಲ್ಲಿ ಏನನ್ನು ಉಪಯೋಗಿಸ್ತಾರೆ ಅಂತಕ್ಕಂಥ ಒಂದು ಕ್ವಶನ್ಗಳನ್ನ ಕೇಳಿರ್ತಾರೆ. ನೋಡಿ, ಪೆರೆ ಏನು ಕೊಟ್ಟಿದ್ರೆ, ಸಿರಾಮಿಕ್ ಇದೆ, ಆಮೇಲೆ ಗಾಜ್ ಇದೆ, ಪಾಲಿಮರ್ ಇದೆ, ಪಿಂಗಾಣಿ ಇದೆ. ಸೊ ಈ 3 ಅಂತೂ ಆನ್ಸರ್ ಆಗಲ್ಲ. ಗಾಜ್ ಅಂತೂ ಯೂಸ್ ಮಾಡಲ್ಲ, ಪಿಂಗಾಣಿ ಅಂತೂ ಯೂಸ್ ಮಾಡಲ್ಲ, ಪಾಲಿಮರ್ ಅಂತೂ ಯೂಸ್ ಮಾಡಲ್ಲ. ಸೊ ನಿಮ್ಗೆ ಗೊತ್ತಿಲ್ಲಿ ಸಿರಾಮಿಕ್ಗಳನ್ನ ಯೂಸ್ ಮಾಡಿಕೊಂಡು ಒಂದು ಕೃತಕವಾದಂಥ ಹಲ್ಲುಗಳನ್ನು ಮತ್ತು ಕೃತಕವಾದಂಥ ಮೂಳೆಗಳನ್ನು ತಯಾರು ಮಾಡ್ತಾರೆ. ಸೊ ಈ ಸಿರಾಮಿಕ್ನಲ್ಲಿ ಏನಿರುತ್ತೆ ನಿಮ್ಗೆ ಗೊತ್ತಿಲ್ಲಿ, ಸಿರಾಮಿಕ್ನಲ್ಲಿ ಕಿಯೋಲಿನೇಟ್ ಮಣ್ಣು ಮತ್ತು ಬೆಂಬೋನೇಟ್ ಅಂತಕ್ಕಂಥ ಮಣ್ಣು ಇರುತ್ತೆ, ಆಮೇಲೆ ಫ್ಲಿಂಟ್ ಇರುತ್ತೆ, ಬಿಳಿ ಜೇಡಿ ಮಣ್ಣು ಇರುತ್ತೆ, ಕಾರ್ಡ್ಸ್ ಇರುತ್ತೆ, ಆಮೇಲೆ ಫೆಲ್ಟ್ ಸ್ಟಾರ್ ಅಂತ ಇರುತ್ತೆ. ಸೊ ಎಲ್ಲ ಕೆಮಿಕಲ್ಸ್ಗಳನ್ನ ಮಿಕ್ಸ್ ಮಾಡಿ ಈ ಒಂದು ಸಿರಾಮಿಕ್ ಅಂತಕ್ಕಂಥ, ಸಿರಾಮಿಕ್ ಅಂದ್ರೆ ಕೃತಕ ಹಲ್ಲುಗಳು ಮತ್ತು ಮೂಳೆಗಳು. ಸೊ ಇದನ್ನ ತಯಾರು ಮಾಡೋ ಸಲುವಾಗಿ ಸಿರಾಮಿಕ್ ಅಂತಕ್ಕಂಥ ಒಂದು ಕೆಮಿಕಲ್ನ ತಯಾರು ಮಾಡ್ತಾರೆ. ಇದನ್ನೇ ಕೃತಕ ಹಲ್ಲುಗಳಲ್ಲಿ ಮತ್ತು ಮೂಳೆಗಳ ಅಳವಡಿಕೆ ತಯಾರಿಸುವಲ್ಲಿ ಇದನ್ನ ಉಪಯೋಗ ಮಾಡ್ತಾರೆ. ಓಕೆ ಓಕೆ, ಲಕ್ಷ ಇಡಿ, ಸಿರಾಮಿಕ್ಕು. ಓಕೆ. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ನೋಡಿದ್ರೆ, ಸಿಮೆಂಟ್ ಮೊಟ್ಟ ಮೊದಲು ತಯಾರಿಸಿದ್ದು ಯಾವಾಗ ಅಂತಕ್ಕಂಥ ಒಂದು ಕ್ವಶನ್ನ ಕೇಳಿದ್ದಾರೆ. ಸಿಮೆಂಟು ಯಾವಾಗ ತಯಾರಿಸಿದ್ದು? 1824ರಲ್ಲಿ ಜೋಸೆಫ್ ಅಸ್ಟಾಡಿನ್ ಅಂತಕ್ಕಂಥ ಸೈಂಟಿಸ್ಟು ಫಸ್ಟ್ ಟೈಮ್ ಸಿಮೆಂಟ್ನ ತಯಾರಿಸ್ತಾನೆ. ನಿಮ್ಗೆ ಗೊತ್ತಲ್ಲಿ ಸಿಮೆಂಟ್ ಏನಿದೆ ಇದು? ಸಿಮೆಂಟ್ ಇದು ಒಂದು ಕೆಮಿಕಲ್ ಕಂಪೌಂಡ್ ಇದೆ. ಈ ಕೆಮಿಕಲ್ ಕಂಪೌಂಡ್ದಿಂದ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನು, ಹೋಮ್ ಕನ್ಸ್ಟ್ರಕ್ಷನು, ಆಫೀಸ್ ಕನ್ಸ್ಟ್ರಕ್ಷನು, ಆಮೇಲೆ ರಸ್ತೆ, ರೋಡ್ ಎಲ್ಲ ರೀತಿಯ ಒಂದು ತಯಾರು ಮಾಡೋಕ್ಕೆ ಬರುತ್ತೆ, ಹೌದಲ್ಲ? ಸೊ ಈ ಸಿಮೆಂಟ್ನಲ್ಲಿ ಏನೇನಿರುತ್ತೆ ಹೇಳಿ? ಸಿಮೆಂಟು ನಿಮ್ಗೆ ಗೊತ್ತಿರಲಿ, ಸಿಮೆಂಟ್ನಲ್ಲಿ ಜೇಡಿ ಮಣ್ಣು ಇರುತ್ತೆ, ಸುಣ್ಣದ ಕಲ್ಲು ಇರುತ್ತೆ, ಜಿಪ್ಸಮ್ ಇರುತ್ತೆ, ಆಮೇಲೆ ಕ್ಯಾಲ್ಸಿಯಂ ಸಿಲಿಕೇಟ್ ಬರುತ್ತೆ, ಕ್ಯಾಲ್ಸಿಯಂ ಅಲ್ಯೂಮಿನೇಟ್ ಬರುತ್ತೆ. ಸೊ ಇಷ್ಟೆಲ್ಲ ಮಿಶ್ರಣಗಳನ್ನ ಮಿಶ್ರ ಮಾಡಿ ಈ ಸಿಮೆಂಟ್ ಅಂತಕ್ಕಂಥ ಒಂದು ಕೆಮಿಕಲ್ನ ತಯಾರು ಮಾಡಿರ್ತಾರೆ. ಸೊ ಇದನ್ನ ಫಸ್ಟ್ ಟೈಮ್ ತಯಾರು ಮಾಡಿದ್ದೆ 1824ರಲ್ಲಿ ಯಾವ ವಿಜ್ಞಾನಿ?
ಜೋಸೆಫ್ ಅಸ್ಟಾಡಿನ್ ಅಂತಕ್ಕಂಥ ವಿಜ್ಞಾನಿ ಇದನ್ನ ಫಸ್ಟ್ ಟೈಮು ತಯಾರು ಮಾಡಿರ್ತಾರೆ. ಓಕೆ, ಲಕ್ಷ ಲೈಟ್ಗಳು. ಓಕೆ ಓಕೆ ಇನ್ನು ನೆಕ್ಸ್ಟ್ ಏಳನೇ ಒಂದು ಕ್ವಶನ್ ನೋಡಿ. ಮುರಿದ ಮೂಳೆಗಳಿಗೆ ಆಧಾರ ನೀಡಲು ವೈದ್ಯರು ಬಳಸುವ ರಸಾಯನ. ನೋಡಿ, ನಿಮ್ಮ ಕೈ ಕಾಲು ಏನಾದ್ರು ಆಕ್ಸಿಡೆಂಟ್ ಆಗಿ ಅಥವಾ ಇಲ್ಲಿಂದ ಬಿದ್ದು ಏನೋ ಕೈ ಮುರಿದಿರುತ್ತೆ, ಕಾಲು ಮುರಿದಿರುತ್ತೆ, ಅದು ವಂಕ್ ಆಗಿರುತ್ತೆ ಅಲ್ವಾ, ಬೆಂಡ್ ಆಗಿರುತ್ತೆ. ಸೊ ಅವಾಗ ಅದನ್ನು ಸ್ಟ್ರೇಟ್ ಆಗಿ ಮಾಡಲು ಏನೋ ಹಸ್ತಾರೆ ಅವ್ರು ನಿಮಗೆ, ಏನೋ ಒಂಥರ ಸರ್ಜರಿ ಟೈಪ್ ಮಾಡಿರ್ತಾರೆ, ವೈಟ್ ಕಲರ್ ಇರುತ್ತೆ, ಅದೆಲ್ಲ ಮಾಡಿರ್ತಾರೆ. ಅದಕ್ಕೆ ಏನಂತ ಕರಿತೀವಿ ನಾವು? ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರೀತಾರೆ. ಏನಂತ ಕರೀತಾರೆ? ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಸೊ ಇದೇ ನಮಗೆ ಮುರಿದ ಮೂಳೆಗಳ ಆಧಾರ ನೀಡಲು ವೈದ್ಯರು ಅಂದ್ರೆ ಡಾಕ್ಟರ್ಗಳು ಯೂಸ್ ಮಾಡ್ತಕ್ಕಂಥ ರಸಾಯನ. ಅದು ಆಕ್ಚುಲಿ ಪೌಡರ್ ಇರುತ್ತೆ, ಅದರಲ್ಲಿ ವಾಟರ್ ಮಿಕ್ಸ್ ಮಾಡಿ ನಿಮ್ಮ ಕಾಲು ಅಥವಾ ಕೈ ಮುರಿದಿದ್ರೆ ಅದ್ರ ಮೇಲೆ ಲೇಪನೆಯನ್ನು ಮಾಡ್ತಾರೆ. ಸೊ ಅದು ಲೇಪನ ಮಾಡಿದ ಒಂದು ಅರ್ಧ ಗಂಟೆಯಲ್ಲಿ ಎಕ್ದಮ್ ಸ್ಟ್ರೇಟ್ ಆಗಿ ಉಳಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹೀಗಾಗಿ ನಿಮ್ಗೊಂದು ಆಧಾರ ಅಂತಕ್ಕಂಥ ಸಿಗುತ್ತೆ, ಕೈ ಇರಲಿ ಅಥವಾ ಕಾಲಿರಲಿ. ಸೊ ಅಲ್ಲಿ ಯೂಸ್ ಮಾಡೋದೇ ಪ್ಲಾಸ್ಟರ್ ಆಫ್ ಪ್ಯಾರಿಸ್ಸು. ಏನು? ಪ್ಲಾಸ್ಟರ್ ಆಫ್ ಪ್ಯಾರಿಸ್ಸು. ಇದರಲ್ಲಿ ಇರ್ತಕ್ಕಂಥ ಕಂಪೌಂಡ್ ಯಾವುದಪ್ಪ ಅಂದರೆ ಕ್ಯಾಲ್ಸಿಯಂ ಸಲ್ಫೇಟ್ ಇರುತ್ತೆ. ಮೇನ್ ಕಂಪೌಂಡ್ಸ್ ಯಾವುದು? ಕ್ಯಾಲ್ಸಿಯಂ ಸಲ್ಫೇಟು. ಇನ್ನು ಸಿರಾಮಿಕ್ ತಗೊಂಡ್ರೆ ಇದು ಅಂತೂ ಬರಲ್ಲ, ಯಾಕಂದ್ರೆ ನಿಮ್ಗೆ ಜಸ್ಟ್ ಹೇಳಿದ್ದೆ ನಾನು. ಏನು? ಕೃತಕ ಹಲ್ಲುಗಳು ಮತ್ತು ಮೂಳೆಗಳ ಒಂದು ತಯಾರಿಕೆಯಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಆರ್ಟಿಫಿಷಿಯಲಿ ಹಲ್ಲು ಮತ್ತೆ ಆರ್ಟಿಫಿಷಿಯಲಿ ಏನು ಮೂಳೆ ಇರ್ತಲ್ವಾ, ಸೊ ಅದನ್ನ ತಯಾರು ಮಾಡಿಸಲಾಗಿ ಸಿರಾಮಿಕ್ನ ಯೂಸ್ ಮಾಡ್ತಾರೆ. ಇನ್ನು ಗಾಜು ಅಂತೂ ಬರಲ್ಲ, ಇದ್ರ ಆನ್ಸರು ಪಾಲಿಮರ್ ಅಂತೂ ಬರಲ್ಲ. ಓಕೆ, ಸೊ ಹೀಗಾಗಿ ಈ ಪ್ರಶ್ನೆಯ ಸರಿಯಾದ ಆಯ್ಕೆ ಏನಪ್ಪಾ ಅಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಮುರಿದ ಮೂಳೆಗಳಿಗೆ ಆಧಾರ ನೀಡಲು ವೈದ್ಯರು ಬಳಸ್ತಕ್ಕಂಥ ಒಂದು ರಸಾಯನ. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ನೋಡಿ. ಕೆಳಗಿನವುಗಳ ಪೈಕಿ ಯಾವುದು ಸಿಲಿಕಾನ್ ಸಂಯುಕ್ತ? ಒಂದು ಸಿಲಿಕಾನ್ ಇದೆ ಅಲ್ವಾ, ಸೊ ಈ ಸಿಲಿಕಾನ್ ಕೂಡ ಒಂದು ಸೆಮಿ ಕಂಡಕ್ಟರ್ ಅಂತೇಳಿ ವರ್ಕ್ ಮಾಡುತ್ತೆ. ಇದು ಕೂಡ ಒಂದು ಸಂಯುಕ್ತನೇ. ಸೊ ಆ ಒಂದು ಸಿಲಿಕಾನ್ ಕೆಳಗಿನವುಗಳ ಪೈಕಿ ಯಾವುದು ಸಿಲಿಕಾನ್ಗಳ ಸಂಯುಕ್ತ? ಗಾರ್ನೆಟ್ ಇದೆ, ಜಿರ್ಕಾನ್ ಇದೆ, ಟೋಪಾಜ್ ಇದೆ, ಆಮೇಲೆ ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ. ಸೊ ನಾವು ಸ್ಟಡಿ ಮಾಡಿರೋ ಪ್ರಕಾರ ಇಲ್ಲಿರ್ತಕ್ಕಂಥ ಎಲ್ಲ ಗಾರ್ನೆಟು, ಜಿರ್ಕಾನು, ಟೋಪಾಜು, ಸೊ ಇವೆಲ್ಲ ಏನಿದೆ ಈ ಸಿಲಿಕಾನ್ ಅಂತಕ್ಕಂಥ ಸಿಲಿಕಾನ್ದ ಒಂದು ಸಂಯುಕ್ತಗಳೇ ಇವೆ. ಇವಷ್ಟು ಎಲ್ಲ ಸಿಲಿಕಾನ್ದ ಒಂದು ಸಂಯುಕ್ತನೇ. ಸೊ ಹೀಗಾಗಿ 8ನೇ ಪ್ರಶ್ನೆ ಆಯ್ಕೆ ಏನಪ್ಪಾ ಅಂದ್ರೆ ಮೇಲಿನ ಎಲ್ಲ ಗಾರ್ನೆಟ್, ಜಿರ್ಕಾನ್, ಟೋಪಾಜ್. ಈ ಒಂದು ಪ್ರಶ್ನೆ ಮೇಲಿಂದ ನಮ್ಗೆ ಏನು ಅರ್ಥ ಆಗುತ್ತೆ ಅಂದರೆ ಗಾರ್ನೆಟ್, ಜಿರ್ಕಾನ್ ಮತ್ತೆ ಟೋಪಾಜ್ ಇವೆಲ್ಲಗಳು ಕೂಡ ಏನಿದೆ ಸಿಲಿಕಾನದ ಒಂದು ಸಂಯುಕ್ತಗಳಾಗಿವೆ ಅಂತ ನಮಗೆ ಗೊತ್ತಾಗುತ್ತೆ. ಹೌದಾ? ಓಕೆ, ಇನ್ನು ಮತ್ತೊಂದು ಕ್ವಶನ್ ನೋಡಿ. ನೀರಿನಲ್ಲಿ ಅದ್ದಿದಾಗ ನೀರಿನಲ್ಲಿ ನೆನೆಯಲಾರದ ಕಾಗದದಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪೇಪರ್ ಬರ್ತೀವಿ, ಎಲ್ಲ ಗೊತ್ತಿದೆ. ನಾರ್ಮಲ್ ಆಗಿ ನಿಮ್ಮ ನೋಟ್ಬುಕ್ನ ಕಾಗದವನ್ನು ನೋಡಿರ್ಬೋದು, ಜೆರಾಕ್ಸ್ ಪೇಪರ್ಸ್ಗಳನ್ನು ನೋಡಿರ್ಬೋದು, ಆಮೇಲೆ ಗ್ರೀನ್ ಕಲರ್ ಪೇಪರ್ಸ್ಗಳನ್ನ ನೋಡಿರ್ಬೋದು. ಅದ್ರ ಬಿಟ್ಟರೆ ಟಿಶ್ಯೂ ಪೇಪರ್ಗಳನ್ನು ನೀವು ನೋಡಿರ್ಬೋದು, ಕಾರ್ಡ್ಬೋರ್ಡ್ ಪೇಪರ್ಗಳನ್ನು ನೋಡಿರ್ಬೋದು, ಹೌದಲ್ವಾ? ಆಮೇಲೆ ಸೀಸ್ ಕಾಗದಗಳನ್ನು ನೀವು ನೋಡಿರ್ಬೋದು, ಮೇಣದ ಕಾಗದಗಳನ್ನು ನೀವು ನೋಡಿರ್ಬೋದು. ನೀವು ಇವೆಲ್ಲ ಕಾಗದಗಳನ್ನು ನೋಡಿರ್ತಾರೆ. ಸೊ ಅದರಲ್ಲಿ ನೀರಿನಲ್ಲಿ ಅದ್ದಿದಾಗ ಅವನ ನೀರಿನಲ್ಲಿ ನೆನೆಯೋದಿಲ್ಲ ಅದು. ಸೊ ಅಂತಹ ಕಾಗದ ಯಾವುದು ಅಂತ ಕೇಳ್ತಾರೆ. ನಿಮ್ಗೆ ಗೊತ್ತಿರಲಿ, ನೀರಿನಲ್ಲಿ ಅದ್ದಿದಾಗ ಪೇಪರು ಯಾವುದೇ ರೀತಿ ಒದ್ದೆ ಆಗಲ್ಲ ಅಥವಾ ನೆನೆಯೋದಿಲ್ಲ ಅಂತ ಪೇಪರ್ ಯಾವುದಪ್ಪ ಅಂದ್ರೆ ಮೇಣದ ಕಾಗದ, ವ್ಯಾಕ್ಸ್ ಪೇಪರ್ ಅಂತ ಕರಿತೀವಿ. ಸೊ ಇಂಥ ಎಕ್ಸಾಂಪಲ್ ಇವೆಲ್ಲ ನೋಡಿರ್ತೀರ ಅಂದ್ರೆ ನಿಮ್ಮ ಜಸ್ಟ್ ಈ ಬೇಸಿಗೆ ಕಾಲ ನೀವೇನು ಐಸ್ ಕ್ರೀಮ್ ತಿಂತಿರಲ್ಲ, ಕೋನ್ ಐಸ್ ಕ್ರೀಮ್ ಅಂತ. ಸೊ ಆ ಕೋನ್ಗಳಲ್ಲಿ ಯೂಸ್ ಮಾಡಿರೋದು ಇದೇ ಒಂದು ಪೇಪರು, ವ್ಯಾಕ್ಸ್ ಪೇಪರ್ ಅಂತ ಯೂಸ್ ಮಾಡ್ತಾರೆ. ಐಸ್ ಕ್ರೀಮ್ ನೋಡಿ, ಹೌದಲ್ವಾ? ಸೊ ಅದನ್ನ ಫ್ರಿಜ್ನಲ್ಲಿ ಇಡ್ತಾರೆ, ಏನು ಬೇಕಾದ್ರೂ ಮಾಡಿರ್ತಾರೆ. ಬಟ್ ಅದು ಯಾವುದೇ ರೀತಿ ಒಂದು ಸ್ವಲ್ಪ ಕೊಡೋದು ನೆನೆದಿರಲ್ಲ, ಹೌದಲ್ವಾ? ಸೊ ಅದಕ್ಕೆ ನಾವು ವ್ಯಾಕ್ಸ್ ಪೇಪರ್ ಅಂತ ಕರಿತೀವಿ. ಸೊ ಆ ವ್ಯಾಕ್ಸ್ ಪೇಪರ್ ಅಂದ್ರೆ ಮೇಣದ ಕಾಗದ. ಸೊ ಅದನ್ನ ನೀರಿನಲ್ಲಿ ಅದ್ರಿ ಏನು ಬೇಕಾದ್ರೂ ಮಾಡಿ ಅದ್ರ ಮೇಲೆ ಯಾವುದೇ ರೀತಿ ಲಿಕ್ವಿಡ್ ವಾಟರ್ ಇಫೆಕ್ಟ್ ಆಗಲ್ಲ, ಮ್ಯಾಕ್ಸಿಮಮ್ ಅಂತೂ ಆಗಲ್ಲ, ಹೌದಲ್ಲ? ಸೊ ಹೀಗಾಗಿ ಇದರ ಸರಿಯಾದ ಆಯ್ಕೆ ಏನಪ್ಪಾ ಅಂದ್ರೆ ಮೇಣದ ಕಾಗದ. ಯಾವುದು? ಮೇಣದ ಕಾಗದ. ಓಕೆ, ಇನ್ನು ಕೊನೆಯದಾದ ಒಂದು ಪ್ರಶ್ನೆ ಈ ಚಾಪ್ಟರ್ನಲ್ಲಿ 10ನೇ ಪ್ರಶ್ನೆ ನಮಗೇನು ಹೇಳುತ್ತೆ ನೋಡಿ. ರಸಾಯನ ಸಂಗ್ರಹಣ ಉಪಕರಣಗಳಲ್ಲಿ ಯಾವ ಗಾಜನ್ನು ಉಪಯೋಗಿಸುವರು? ರಸಾಯನ ಸಂಗ್ರಹಣ ಉಪಕರಣ ಅಂದ್ರೆ ನೋಡಿ, ನೀವು ನಿಮ್ಮ ಸ್ಕೂಲ್ನಲ್ಲಿ ಲ್ಯಾಬ್ ಇರುತ್ತಲ್ಲ, ಸೊ ಆ ಲ್ಯಾಬ್ನಲ್ಲಿ ವಿವಿಧ ರಸಾಯನಗಳು ಇರುತ್ತೆ. ಅವುಗಳನ್ನು ಸಂಗ್ರಹಣೆ ಮಾಡೋ ಸಲುವಾಗಿ ಮ್ಯಾಕ್ಸಿಮಮು ದ್ರವ ರೂಪದಲ್ಲಿ ಇರ್ತಕ್ಕಂಥ ಒಂದು ರಸಾಯನಗಳನ್ನ ಸಂಗ್ರಹಣೆ ಮಾಡಲು ಏನು ಯೂಸ್ ಮಾಡ್ತಾರೆ? ಉಪಕರಣಗಳನ್ನ ಅಂದ್ರೆ ಗ್ಲಾಸ್ ವೇರ್ಗಳನ್ನ ಯೂಸ್ ಮಾಡ್ತಾರೆ. ನಿಮ್ಗೆ ಗೊತ್ತು, ಹೌದಾ? ಸೊ ಆ ಗ್ಲಾಸ್ ವೇರ್ನ ತಯಾರು ಮಾಡೋ ಸಲುವಾಗಿ ಯಾವ ಒಂದು ಗಾಜನ್ನ ಉಪಯೋಗಿಸ್ತಾರೆ?
ಆ ಗ್ಲಾಸ್ನ ತಯಾರು ಮಾಡೋ ಸಲುವಾಗಿ ಯಾವ ಒಂದು ಗಾಜನ್ನು ಉಪಯೋಗಿಸ್ತಾರೆ ಅಂತ ಕ್ವಶನ್ಗಳನ್ನು ಕೇಳಿರ್ತಾರೆ. ನಿಮ್ಗೆ ಗೊತ್ತಿರಲಿ, ಆ ಒಂದು ರಸಾಯನ ಸಂಗ್ರಹಣ ಉಪಕರಣಗಳಲ್ಲಿ ಏನು ಯೂಸ್ ಮಾಡ್ತಾರೆ ಅಂದರೆ ಬೊಹೆಮಿಯನ್ ಗಾಜನ್ನು ಯೂಸ್ ಮಾಡ್ತಾರೆ. ಯಾವ ಗ್ಲಾಸು? ಬೊಹೆಮಿಯನ್ ಗಾಜು. ಇನ್ನು ಉಳಿದ ಈ ಸೀಸ್ ಗ್ಲಾಸ್ ತಗೊಂಡ್ರೆ, ಬೋರೋಸಿಲಿಕೇಟ್ ತಗೊಂಡ್ರೆ, ಸೋಡಾ ಗ್ಲಾಸ್ ತಗೊಂಡ್ರೆ ರಸಾಯನಗಳು ಅದರಲ್ಲಿ ನಿಲ್ಲಲ್ಲ. ಅಂದರೆ ಅದರ ಜೊತೆ ರಿಯಾಕ್ಷನ್ ಮಾಡಿ ಅಲ್ಲಿ ಬೇರೆ ರೀತಿಯ ಒಂದು ರಿಯಾಕ್ಷನ್ ಆಗಿ ಅಲ್ಲಿ ಏನೋ ತಯಾರಾಗಿಬಿಟ್ಟಿರುತ್ತೆ. ಬಟ್ ಇಲ್ಲಿ ಲ್ಯಾಬ್ನಲ್ಲಿ ನಾವು ಏನು ಯೂಸ್ ಮಾಡ್ತೀವಲ್ಲ ಉಪಕರಣಗಳನ್ನು, ಸೊ ಅದರಲ್ಲಿ ಬೊಹೆಮಿಯನ್ ಗಾಜನ್ನು ಯೂಸ್ ಮಾಡಿದ್ರೆ ಮಾತ್ರ ಆ ಉಪಕರಣದಲ್ಲಿ ನಮಗೆ ಯೂಸ್ ಆಗೋದು, ಇಲ್ಲಾಂದರೆ ಗ್ಲಾಸ್ವೇರ್ಗಳು ಯೂಸ್ ಆಗಲ್ಲ. ನಿಮ್ಗೆ ಗೊತ್ತಿರಬಹುದು, ಸೀಸದ ಒಂದು ಗಾಜನ್ನು ಎದಕ್ಕೆ ನಾವು ಯೂಸ್ ಮಾಡ್ತೀವಿ ಗೊತ್ತಾ? ಮಸೂರು ಮತ್ತು ಕನ್ನಡಿ ಮತ್ತು ಕನ್ನಡಗಳ ತಯಾರಿಕೆಯಲ್ಲಿ ಅಷ್ಟೇ ಈ ಸೀಸದ ಒಂದು ಗಾಜನ್ನು ಯೂಸ್ ಮಾಡ್ತಾರೆ. ಇನ್ನು ಬೋರೋಸಿಲಿಕೇಟ್ ತಗೊಂಡ್ರೆ, ಬೋರೋಸಿಲಿಕೇಟು ಲ್ಯಾಬ್ ಅಪ್ಯಾರಟಸ್, ನಾವು ಲ್ಯಾಬ್ನಲ್ಲಿ ಏನು ಅಪ್ಯಾರಟಸ್ ಯೂಸ್ ಮಾಡ್ತೀವಲ್ಲ, ಟೆಸ್ಟ್ ಟ್ಯೂಬು, ಆಮೇಲೆ ಬೀಕರ್ಸ್ ಇರ್ಬೋದು, ಆಮೇಲೆ ಡ್ರಾಪರ್ಸ್ ಇರ್ಬೋದು, ಇನ್ನಿತರ ಯಾವುದೇ ಗ್ಲಾಸ್ವೇರ್ ಇರುತ್ತಲ್ಲ ಸಣ್ಣ ಸಣ್ಣ, ಸೊ ಅವೆಲ್ಲ ತಯಾರು ಮಾಡೋದೇ ಈ ಒಂದು ಬೋರೋಸಿಲಿಕೇಟ್ ಗ್ಲಾಸ್ನಿಂದ. ಇನ್ನು ಸೋಡಾ ಗ್ಲಾಸ್ ತಗೊಂಡ್ರೆ ಕಿಟಕಿ ಒಂದು ಗ್ಲಾಸ್ನ ತಯಾರು ಮಾಡೋ ಸಲುವಾಗಿ ಯೂಸ್ ಮಾಡ್ತಾರೆ. ಇದನ್ನ ಈ ಸೋಡಾ ಗ್ಲಾಸು, ಸೀಸ್ ಗ್ಲಾಸು, ಬೋರೋಸಿಲಿಕೇಟ್ಗಳನ್ನು ಈ ಒಂದು ಕೆಮಿಕಲ್ಸ್ಗಳನ್ನು ಒಂದು ಸಂಗ್ರಹಣೆ ಮಾಡೋದಕ್ಕೆ ಯೂಸ್ ಮಾಡೋಕ್ಕೆ ಆಗಲ್ಲ. ಅದರ ಸಲುವಾಗಿ ಸ್ಪೆಷಲ್ ಗ್ಲಾಸ್ಗಳನ್ನು ತಯಾರು ಮಾಡಿರ್ತಾರೆ. ಆ ಗ್ಲಾಸ್ ಯಾವುದಪ್ಪ ಅಂದರೆ ಬೊಹೆಮಿಯನ್ ಅಂತಕ್ಕಂಥ ಒಂದು ಗ್ಲಾಸ್ ಸಿಗುತ್ತೆ. ಸೊ ಆ ಗ್ಲಾಸನ್ನೇ ಯೂಸ್ ಮಾಡಬೇಕಾಗುತ್ತೆ, ಬೇರೆ ಗ್ಲಾಸ್ನ ಯೂಸ್ ಮಾಡಿದ್ರೆ ಬರಲ್ಲ. ಓಕೆ, ತಡ ಮಾಡಿದ್ರೆ ನಾವು ನಮ್ಮ ಕ್ವಶನ್ ಕಡೆಗೆ ಬಂದ್ಬಿಡೋಣ. ಓಕೆ, ಸೊ ಈ ಚಾಪ್ಟರ್ ಬರ್ತಕ್ಕಂಥ ಕ್ವಶನ್ಗಳನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಸೊ ಫಸ್ಟ್ ಒಂದು ಕ್ವಶನ್ ಏನು ಬರುತ್ತೆ ಇದರಲ್ಲಿ? ಫಸ್ಟ್ ಒಂದು ಕ್ವಶನ್ ನೋಡಿ, ಆಲ್ರೆಡಿ ನಿಮಗೆ ಗೊತ್ತಿದ್ದಿದ್ದೆ ಈ ಕ್ವಶನ್ನು ಆಲ್ರೆಡಿ ಕರ್ನಾಟಕ TET 2021ರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು, ಆಲ್ರೆಡಿ ಕೇಳಿದ್ದಾರೆ. ಸೊ ಕ್ವಶನ್ ಏನಪ್ಪಾ ಅಂದರೆ, ವಿಶ್ವ ಜಲ ದಿನಾಚರಣೆ ಆಚರಿಸಲಾಗುವ ದಿನ. ನೋಡಿ, ವಿಶ್ವ ಜಲ ದಿನಾಚರಣೆ ಆಚರಿಸಲಾಗುವ ದಿನ ಯಾವುದು ಅಂತ ಕೇಳ್ತಾರೆ. ಸೊ ಇಡೀ ವಿಶ್ವದಲ್ಲೇ ಒಂದು ಜಲ ದಿನಾಚರಣೆನ ಆಚರಣೆ ಮಾಡ್ತಾರೆ. ಅದು ಯಾವುದು ಅಂದರೆ ನಿಮಗೂ ಕೂಡ ಗೊತ್ತಿರಲಿ, ಮಾರ್ಚ್ 22 ಇದರ ಸರಿಯಾದ ಆಯ್ಕೆ. ಮಾರ್ಚ್ 22, ನಿನ್ನೆ ಅಷ್ಟೇ ಮಾರ್ಚ್ 22 ಆಗಿರೋದು. ಸೊ ಆ ಮಾರ್ಚ್ 22 ಅಂದ್ರೆ ವಿಶ್ವ ಜಲ ದಿನಾಚರಣೆಯ ಒಂದು ದಿನ ಅಂತಾನೆ ಹೇಳಬಹುದು. ಓಕೆ, ಇನ್ನು ಈ ಉಳಿದಿರ್ತಕ್ಕಂಥ ಜೂನ್ 5, ಏಪ್ರಿಲ್ 22, ಮೇ 1 ಇದು ಕೂಡ ಒಂದು ಇಂಪಾರ್ಟೆಂಟ್ ಇದೆ. ಈ ಜೂನ್ 5 ನಲ್ಲಿ ಏನು ಆಚರಣೆ ಮಾಡ್ತಾರೆ ಅಂದ್ರೆ ವಿಶ್ವ ಪರಿಸರ ದಿನ ಅಂತ ಈ ಜೂನ್ 5ನ ಆಚರಣೆಯನ್ನ ಮಾಡ್ತಾರೆ, ವಿಶ್ವ ಪರಿಸರ ದಿನ. ಇನ್ನು ಏಪ್ರಿಲ್ 22 ತಗೊಂಡ್ರೆ, ಈ ಏಪ್ರಿಲ್ 22 ಏನನ್ನ ಆಚರಣೆ ಮಾಡ್ತಾರೆ ಅಂದ್ರೆ ವಿಶ್ವದ ಭೂ ದಿನ ಅಂತ ಒಂದು ಆಚರಣೆಯನ್ನ ಮಾಡ್ತಾರೆ, ವಿಶ್ವ ಭೂ ದಿನ. ಇನ್ನು ಮೇ 1 ತಗೊಂಡ್ರೆ ಕಾರ್ಮಿಕರ ದಿನಾಚರಣೆ ಅಂತ ಆಚರಣೆಯನ್ನ ಮಾಡ್ತಾರೆ. ಸೊ ಇದಷ್ಟೇ ಅಲ್ಲ, ನಿಮ್ಗೆ ಗೊತ್ತಿರಲಿ, ಇನ್ನು ವಿಶ್ವದ ಅರಣ್ಯ ದಿನ ಇದೆ, ವಿಶ್ವ ಆರೋಗ್ಯ ದಿನ ಇದೆ, ವಿಶ್ವ ಜನಸಂಖ್ಯೆ ದಿನ ಇದೆ. ಸೊ ಈ ತರ ವಿಶ್ವ ಅರಣ್ಯ ದಿನವನ್ನು ತಗೊಂಡ್ರೆ ಮಾರ್ಚ್ 21 ಅಂತ ಹೇಳ್ಬೋದು. ವಿಶ್ವ ಆರೋಗ್ಯ ದಿನ ತಗೊಂಡ್ರೆ ಏಪ್ರಿಲ್ 7 ಅಂತ ಹೇಳ್ಬೋದು. ಇನ್ನು ವಿಶ್ವ ಜನಸಂಖ್ಯೆ ದಿನ ಅಂದ್ರೆ ಜುಲೈ 11 ಅಂತಾನೆ ಹೇಳ್ಬೋದು. ಸೊ ಈ ತರ ನಿಮಗೆ ಆ ಚಾಪ್ಟರ್ ರಿಲೇಟೆಡ್ ವಿಶ್ವ ದಿನವನ್ನ ಯಾವ ದಿವಸ ಒಂದು ಆಚರಣೆಯನ್ನ ಮಾಡ್ತಾರೆ ಅಂತಕ್ಕಂಥ ಕ್ವಶನ್ 100% ಬಂದಿರುತ್ತೆ. ಸೊ ಆಯಾ ಚಾಪ್ಟರ್ ತಕ್ಕಂತೆ ಸೊ ಅದನ್ನ ನೀವು ವ್ಯವಸ್ಥಿತವಾಗಿ ಸ್ಟಡಿ ಮಾಡಿರ್ಲೇಬೇಕು. ಓಕೆ, ಇನ್ನು ಎರಡನೇ ಒಂದು ಕ್ವಶನ್ ನೋಡಿದ್ರೆ, ಭೂಮಿಯ ಮೇಲ್ಮೈ ಎಷ್ಟು ಪ್ರತಿಶತ ನೀರಿನಿಂದ ಆವೃತವಾಗಿದೆ? ನೋಡಿ, ಭೂಮಿ ಮೇಲೆ ಎಷ್ಟು ಪ್ರತಿಶತ ನೀರಿನಿಂದ ಆವೃತಗೊಂಡಿದೆ? ಇನ್ನು ಅರ್ತ್ ಸರ್ಫೇಸ್ ಇದೆಯಲ್ಲ, ಸೊ ಈ ಸರ್ಫೇಸ್ ಮೇಲೆ ಎಷ್ಟು ಪರ್ಸೆಂಟೇಜ್ ನೀರು ಇರುತ್ತೆ? ನಿಮಗೆಲ್ಲ ಗೊತ್ತೇ ಇದೆ ಆಲ್ರೆಡಿ. ಎಷ್ಟು ಪರ್ಸೆಂಟೇಜ್ ನೀರು ಇರುತ್ತೆ? 71% ಈ ಟೋಟಲ್ ಆಗಿ ಭೂಮಿಯ ಮೇಲ್ಮೇಲೆ ಪ್ರೆಸೆಂಟ್ ಇರುತ್ತೆ. ಸೊ ಇದು ಇದರ ಒಂದು ಸರಿಯಾದ ಆಯ್ಕೆ. ಓಕೆ ಓಕೆ, ಇನ್ನು ನೆಕ್ಸ್ಟ್ ಥರ್ಡ್ ಒಂದು ಕ್ವಶನ್ ನೋಡಿದ್ರೆ, ಥರ್ಡ್ ಕ್ವಶನ್ ಏನ್ ಹೇಳುತ್ತೆ ನೋಡಿ ನಮಗೆ, ನೀರು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಸಂಯುಕ್ತ ಎಂದು ಸಾಬೀತುಪಡಿಸಿದ ವಿಜ್ಞಾನಿ. ನಿಮ್ಗೆ ಗೊತ್ತಿರಲಿ, ನೀರಿನಲ್ಲಿ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಎರಡು ಇರುತ್ತೆ. ಸೊ ಇದರಿಂದನೇ ಈ ಒಂದು ನೀರಿನ ಒಂದು ಸಂಯುಕ್ತ ತಯಾರಾಗಿದೆ ಅಂತಕ್ಕಂಥದ್ದನ್ನ ಸಾಬೀತುಪಡಿಸಿದ ವಿಜ್ಞಾನಿ ಯಾರು? ನಿಮ್ಗೆ ಗೊತ್ತಿರಲಿ, ಸರಿಯಾದ ಆನ್ಸರ್ ಏನಪ್ಪಾ ಅಂದ್ರೆ ಹೆನ್ರಿ ಕೆವೆಂಡಿಶ್ ಅಂತಕ್ಕಂಥ ವಿಜ್ಞಾನಿ ಇದನ್ನ ಸಾಬೀತನ ಪಡಿಸಿರ್ತಾರೆ. ಇನ್ನು ಈ ಉಳಿದ ರಾಜೇಂದ್ರ ಸಿಂಗು,
ಕಾರ್ಲ್ ವಿಲ್ಡ್ ಹೆಲ್ಡು, HC ಯುರಿ ಅಂತಕ್ಕಂಥವ್ರು ಇವರು ಕೂಡ ಒಬ್ಬ ಹೆಸರಾಂತ ಒಬ್ಬ ವ್ಯಕ್ತಿಗಳೇ. ಈ ನಮ್ಮ ರಾಜೇಂದ್ರ ಸಿಂಗ್ ಅವ್ರನ್ನ ತಗೊಂಡ್ರೆ ಇವ್ರನ್ನ ಏನಂತ ಕರೀತಾರೆ ಅಂದ್ರೆ ಭಾರತದ ಜಲ ಸಂರಕ್ಷಕ ಅಂತ ಕರೀತಾರೆ ಇವ್ರನ್ನ, ರಾಜೇಂದ್ರ ಸಿಂಗ್. ಇನ್ನು ಕಾರ್ಲ್ ವಿಲ್ಡ್ ಹೆಲ್ಡ್ ಇವರನ್ನ ಗ್ಲಿಸರಿನ್ ರಿಸರ್ಚ್ ಮಾಡಿದ್ದಾರೆ. ಸೊ ಇದು ಇದರ ಒಂದು ಮಹತ್ವ ಇವರಿಗೆ ಕೊಟ್ಟಿದ್ದಾರೆ. ಇನ್ನು HC ಯುರಿ ಅಂತಕ್ಕಂಥವ್ರು D2O ನ ಕಂಡು ಹಿಡಿದಿದ್ದಾರೆ. D2O ಅಂದ್ರೆ ಇದು ಕೂಡ ಒಂದು ಭಾರವಾದ ಜಲ ಅಂತಾನೆ ಹೇಳೋದು. D2 ಅಂದ್ರೆ ಭಾರ ಜಲ. ಸೊ ಇದನ್ನ ಕಂಡು ಹಿಡಿದವ್ರೆ ಈ ನಮ್ಮ HC ಯುರಿ ಅಂತಕ್ಕಂಥ ವಿಜ್ಞಾನಿ. ಓಕೆ, ಪ್ರಶ್ನೆ ಅರ್ಥ ಆಯ್ತಾ? ನೀರಿನಲ್ಲಿ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಇರುತ್ತೆ ಅಂತಕ್ಕಂಥ ಸಾಬೀತುಪಡಿಸಿದವರು ಹೆನ್ರಿ ಕ್ಯಾವೆಂಡಿಶ್ ಅಂತಕ್ಕಂಥ ವಿಜ್ಞಾನಿ. ಓಕೆ, ಇನ್ನು 4ನೇ ಒಂದು ಕ್ವಶನ್ ನಮ್ಗೆ ಏನ್ ಹೇಳುತ್ತೆ ನೋಡಿ. ಶುದ್ಧ ನೀರು ಇದು ಯಾವ ತರಹದ ದ್ರವ? ಶುದ್ಧ ನೀರಿದೆ, ಇದು ಯಾವ ತರಹದ ಒಂದು ದ್ರವ ಅಂತ ಹೇಳ್ಬೋದು. ಯಾವ ತರ ದ್ರವ ಇರ್ಬೋದು? ಏನ್ ಆಮ್ಲದ ದ್ರವ ಇರುತ್ತಾ, ಅಥವಾ ಪ್ರತ್ಯಾಮ್ಲದ ದ್ರವ ಇರುತ್ತಾ, ಅಥವಾ ತಟಸ್ಥ ದ್ರವ ಇರುತ್ತಾ, ಅಥವಾ ಯಾವುದು ಅಲ್ಲ? ಈ ತರ ಒಂದು ಕ್ವಶನ್ ಕೇಳಿರ್ತಾರೆ ನೋಡಿ. ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಆಲ್, ಶುದ್ಧ ನೀರು ಕ್ವಶನ್ ಇದೆ. ಶುದ್ಧ ನೀರು ಓನ್ಲಿ ನೀರಲ್ಲ, ಶುದ್ಧ ನೀರು ಇದು ಏನಿರ್ತಪ್ಪ ಅಂದ್ರೆ ತಟಸ್ಥವಾಗಿರುತ್ತೆ ಯಾವಾಗಲೂ. ಶುದ್ಧ ನೀರು ಬೇರೆ. ನೀರು ಕೊಟ್ಟಿದ್ರೆ ಅದು ಆಮ್ಲ ಇರುವುದು, ಪ್ರತ್ಯಾಮ್ಲನೂ ಇರಬಹುದು. ಇಲ್ಲಿ ಶುದ್ಧ ನೀರು ಅಂತ ಏನಾದ್ರು ಕೊಟ್ಟಿದ್ರೆ ನೀವು ತಟಸ್ಥ ಅಂತಾನೆ ಅಲ್ಲಿ ರೈಟ್ ಮಾಡಬೇಕಾಗುತ್ತೆ. ತಟಸ್ಥ ಇದರ ಒಂದು ಸರಿಯಾದ ಆನ್ಸರ್ ಅಂತ ಹೇಳ್ಬೋದು. ಓಕೆ, ಇನ್ನು 5ನೇ ಒಂದು ಕ್ವಶನ್ ಏನ್ ಹೇಳುತ್ತೆ ನೋಡಿ. ಇದು ಕೂಡ ಒಂದು TET ನಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. TET 2021ರಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಈ ನೀರಿನಲ್ಲಿ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ದ್ರವ್ಯರಾಶಿಯ ಅನುಪಾತ ಎಷ್ಟಿರುತ್ತೆ ನೋಡಿ. ವಾಟರ್ ಅಂದ್ರೆ ಏನ್ ಬರುತ್ತೆ? ಟೋಟಲ್ ಆಗಿ H2O ಅಂತ ಬರ್ತೀವಿ, ನಿಮ್ಗೆ ಗೊತ್ತಿರೋ ವಿಷಯನೇ ಹೌದಾ. H2O. ಹೈಡ್ರೋಜನ್ 2 ಅಂದ್ರೆ ಅದರ ಒಂದು ದ್ರವ್ಯರಾಶಿ ಎಷ್ಟಾಯ್ತು? 2 ಆಯ್ತು. ಆಕ್ಸಿಜನ್ ದ್ರವ್ಯರಾಶಿ ಎಷ್ಟು? 8 × 16 ಅಂದ್ರೆ 16 ಆಯ್ತು. 16 ಇದರ ದ್ರವ್ಯರಾಶಿ. ಹಾಗಾದ್ರೆ ಇದರ ಒಂದು ದ್ರವ್ಯರಾಶಿ ಅನುಪಾತ ಎಷ್ಟು ಗೊತ್ತಾಗ್ಬಿಡ್ತಿಲ್ಲ ನೋಡಿ. 1ಕ್ಕೆ 8. 1ಕ್ಕೆ 8. ಹಾಗಾದ್ರೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಸರಿಯಾದ ಆಯ್ಕೆ 1ಕ್ಕೆ 8 ಇದರ ಒಂದು ಸರಿಯಾದ ಒಂದು ಆನ್ಸರ್. ಓಕೆ, ಅರ್ಥ ಆಯ್ತಾ? ನೀರಿನಲ್ಲಿ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ದ್ರವ್ಯರಾಶಿ ಅನುಪಾತ. ದ್ರವ್ಯರಾಶಿ ಅನುಕೂಲ ಬರೋದೇ 1ಕ್ಕೆ 8 ಲಕ್ಷ ಇಟ್ಕೊಳ್ಳಿ. 1ಕ್ಕೆ 8 ಅದರ ದ್ರವ್ಯರಾಶಿಯನ್ನು ನಿಮ್ಗೆ ಗೊತ್ತಿರಬೇಕು. ಆ ದ್ರವ್ಯರಾಶಿ ನಿಮ್ಗೆ ಗೊತ್ತಿದ್ರೆ ನೀವು ಅದರ ಅನುಪಾತವನ್ನ ಫೈಂಡ್ ಔಟ್ ಮಾಡಕ್ಕೆ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ. ಓಕೆ, ಇನ್ನು ನೆಕ್ಸ್ಟ್ 6ನೇ ಕ್ವಶನ್ ಇದೆ. ಇದನ್ನ ಕೂಡ TET ಎಕ್ಸಾಮ್ ನಲ್ಲಿ ಕೇಳಿರೋ ಕ್ವಶನ್ ಇದು. TET 2022ರಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದು ಕೂಡ. ಕ್ವಶನ್ ಏನಿದೆ ನೋಡಿ. ಒಂದು ಸೋಪ್ ಅಣುವಿನಲ್ಲಿರುವುದು ಏನು? ಸೋಪ್ ಅಂದ್ರೆ ಸೋಪ್ ಇರುತ್ತಲ್ಲ, ಸಾಬೂನು. ಆ ಸಾಬೂನಲ್ಲಿ ಇರ್ತಕ್ಕಂಥ ಅಣು ಯಾವುದು ಅಂತ ಕೇಳ್ತಾರೆ. ನಿಮ್ಗೆ ಗೊತ್ತಿರ್ಲಿ, ಈ ಸೋಪ್ ನಲ್ಲಿ ಇರ್ತಕ್ಕಂಥ ಅಣು ಯಾವ್ದಪ್ಪ ಅಂದ್ರೆ ಸರಿಯಾದ ಆಯ್ಕೆ ಡ. ಏನಿದೆ ಇದು? ಜಲಾಕರ್ಷಕ ತಲೆ ಮತ್ತು ಜಲ ವಿಕರ್ಷಕ ಬಾಲ. ಇದು ಇದರ ಸರಿಯಾದ ಆನ್ಸರ್. ಇದ್ರ ಬಿಟ್ರೆ ಇನ್ನೂ ಆಪ್ಷನ್ಗಳಿದಾವೆ. ಜಲ ವಿಕರ್ಷಕ ತಲೆ, ಜಲ ವಿಕರ್ಷಕ ತಲೆ, ಜಲ ವಿಕರ್ಷಕ ಬಾಲ, ಜಲ ವಿಕರ್ಷಕ ತಲೆ, ಜಲ ವಿಕರ್ಷಲ ಬಾಲ ನೋಡಿ. ವಿಕರ್ಷಕ ವಿಕರ್ಷಲ, ವಿಕರ್ಷಕ ವಿಕರ್ಷಲ, ಬಾಲ ತಲೆ, ಬಾಲ ತಲೆ ಕನ್ಫ್ಯೂಸ್ ಆಗಿಬಿಡುತ್ತೆ. ಸೊ ಲಕ್ಷದಲ್ಲಿ ಏನಿರ್ಬೇಕಂದ್ರೆ ನಾವು ಜಲಾಕರ್ಷಕ ತಲೆ ಮತ್ತು ಜಲ ವಿಕರ್ಷಕ ಬಾಲ ಅಂತಕ್ಕಂಥ ಆಪ್ಷನ್ ಎಲ್ಲಿರುತ್ತೆ ಅದನ್ನ ನೀವು ಚಾಯ್ಸ್ ಮಾಡಿ, ಅದೇ ಅದರ ಒಂದು ಸರಿಯಾದ ಉತ್ತರ. ಓಕೆ ಓಕೆ, ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ಏನು ಬರುತ್ತೆ ಅಂದ್ರೆ, ನೆಕ್ಸ್ಟ್ ಕ್ವಶನ್ ನೋಡಿ ಏನು ಬರುತ್ತೆ. 7ನೇ ಕ್ವಶನ್ ನಮ್ಗೆ ಏನು ಹೇಳುತ್ತೆ, ನೀರಿನ ಗಡಸುತನಕ್ಕೆ ಕಾರಣವೇನು? ನೀರಿನ ಗಡಸುತನ ಅಂದ್ರೇನು? ಹಾರ್ಡ್ ವಾಟರ್. ಈ ನೀರಿನಲ್ಲಿ ನೀವು ನೋಡಿ, ನೀರಿನ ಟೇಸ್ಟ್ ಸಪ್ಪಗಿರುತ್ತೆ, ಕೆಲವೊಂದು ಕೈಯಾಗಿರುತ್ತೆ, ಕೆಲವೊಂದು ಒಂಥರ ಏನೋ ಅದರಲ್ಲಿ ಜಾಸ್ತಿ ಇದ್ದಂಗೆ ನಮಗೆ ಅನಿಸುತ್ತೆ. ಸೊ ಆ ನೀರನ್ನೇ ನಾವು ಹಾರ್ಡ್ ವಾಟರ್ ಅಂತ ಕರಿಬಹುದು. ಸೊ ಹಾರ್ಡ್ ವಾಟರ್ ಆಗಕ್ಕೆ ಕಾರಣ ಏನು ಅಂತ ಒಂದು ಕ್ವಶನ್ ಅಲ್ಲಿ ನಿಮಗೆ ಬಂದಿರುತ್ತೆ. ಅದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ ಅದರಲ್ಲಿರ್ತಕ್ಕಂಥ ಕ್ಯಾಲ್ಸಿಯಂ ಲವಣ ಮತ್ತು ಮ್ಯಾಗ್ನೇಷಿಯಂ ಲವಣ ಇವೆರಡೂ ಏನಾದರೂ ಇದ್ರೆ ಆ ಒಂದು ವಾಟರ್ ಹೆಂಗಾಗಿರುತ್ತೆ ಅಂದ್ರೆ ಹಾರ್ಡ್ ವಾಟರ್ ನಲ್ಲಿ ಅದು ಕನ್ವರ್ಟ್ ಆಗಿರುತ್ತೆ. ಸೊ ಹೀಗಾಗಿ ಈ ಪ್ರಶ್ನೆ ಸರಿಯಾದ ಆನ್ಸರ್ ಏನಪ್ಪಾ ಅಂದ್ರೆ ಆಪ್ಷನ್ ಅ ಮತ್ತೆ ಬ ಎರಡೂ ಕೂಡ ಇದರ ಒಂದು ಆನ್ಸರ್. ಯಾಕಂದ್ರೆ ಕ್ಯಾಲ್ಸಿಯಂ ಕೂಡ ಇರುತ್ತೆ, ಆಮೇಲೆ ಮ್ಯಾಗ್ನೇಷಿಯಂ ಕೂಡ ಇದರ ಸರಿಯಾದ ಆನ್ಸರು. ಸೊ ನಿಮ್ಮ ಕ್ವಶನ್ ಅಲ್ಲಿ
ನಿಮಗೆ ಯಾವ ಥರ ಆಪ್ಷನ್ ಕೊಟ್ಟಿದ್ರೆ, ಎರಡು ಕೊಟ್ಟಿದ್ರೆ ಎರಡು ರೈಟ್ ಹಾಕಿ, ಕ್ಯಾಲ್ಶಿಯಂ ಕೊಟ್ಟಿದ್ರೆ ಕ್ಯಾಲ್ಶಿಯಂ ರೈಟ್ ಹಾಕಿ, ಮ್ಯಾಗ್ನೇಷಿಯಂ ಕೊಟ್ಟಿದ್ರೆ ಮ್ಯಾಗ್ನೇಷಿಯಂನ ನೀವು ರೈಟ್ ಹಾಕ್ಬೋದು. ಓಕೆ. ಹಾರ್ಡ್ ವಾಟರ್ಗೆ ಕಾರಣ ಏನಪ್ಪ ಅಂದರೆ ಕ್ಯಾಲ್ಶಿಯಂ ಮತ್ತು ಮ್ಯಾಗ್ನೇಷಿಯಂ ಲವಣ. ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ಏನಿದೆ ನೋಡಿ, ಭಾರಜಲ ಎಂದರೆ ಏನು? ನನಗೆ ಜಸ್ಟ್ ಹೇಳಿದ್ದು ನೀವು, ಭಾರಜಲ ಅಂದರೆ D2O ಅಂದ್ರೆ ಭಾರಜಲ. ವಾಟರು, ಆಕ್ಸಿಜನು, ಹೈಡ್ರೋಜನ್ ಇದರ ಒಂದು ಆನ್ಸರ್ ಆಗಲ್ಲ. ಲೆಕ್ಕದಲ್ಲಿ ಇಟ್ಕೊಳ್ಳಿ ನೀವು ಫಸ್ಟ್ ಆಫ್ ಆಲ್. ಓಕೆ. D2O ಅಂದ್ರೆ ಭಾರಜಲ ಅಂದ್ರೆ D2O. H2O ಅಂದರೆ ನಮ್ಮ ಸಾಮಾನ್ಯ ನೀರು ಅಥವಾ ನಾರ್ಮಲ್ ವಾಟರ್ ಅಂತೀವಲ್ಲ, ಸೊ ಅದು ಅದರ ಒಂದು ಆನ್ಸರ್. ಇಲ್ಲಿ ಭಾರಜಲ ಅಂದರೆ D2O. ಓಕೆ. ಇನ್ನು 9ನೇ ಕ್ವಶನ್ ನೋಡಿದ್ರೆ, ಇಲ್ಲಿ 9ನೇ ಕ್ವಶನ್ ಏನು ಹೇಳ್ತಾರೆ, ರಕ್ತಸ್ರಾವವಾದಾಗ ರಕ್ತ ಹೆಪ್ಪುಗಟ್ಟಲು ಏನನ್ನು ಬಳಸುತ್ತಾರೆ? ನೋಡಿ, ಎಲ್ಲರೂ ಬ್ಲಡ್ ಏನಾಗುತ್ತೆ, ಬ್ಲಡ್ ಅಲ್ಲ, ನಿಮಗೆ ರಕ್ತಸ್ರಾವ ಆಗ್ತಿರುತ್ತಲ್ಲ, ಸೊ ಆ ರಕ್ತಸ್ರಾವವಾಗ್ತಿರುವಾಗ ರಕ್ತ ಹೆಪ್ಪುಗಟ್ಟೋ ಸಂಬಂಧ ಏನೋ ಒಂದು ಕೆಮಿಕಲ್ಸ್ಗಳನ್ನು ಯೂಸ್ ಮಾಡ್ತಾರೆ. ಆ ಕೆಮಿಕಲ್ಸ್ ಏನಂತ ಕ್ವಶನ್ ಇದೆ. ಕೆಮಿಕಲ್ಸ್ ಏನಿದೆ, ಆನ್ಸರ್ ಏನಪ್ಪ ಅಂದರೆ ಅದರದ್ದು ಪೊಟ್ಯಾಷಲಮ್ ಅಂತಕ್ಕಂಥ ಒಂದು ಕೆಮಿಕಲ್ ಇರುತ್ತೆ. ಅದನ್ನು ಯೂಸ್ ಮಾಡಿದ್ರೆ ರಕ್ತ ಜಲ್ದಿಯಲ್ಲಿ ಹೆಪ್ಪುಗಟ್ಟಕ್ಕೆ ಒಂದು ಕಾರಣ ಆಗುತ್ತೆ. ಇನ್ನು ಉಳಿದ ಸಿಲ್ವರ್ ಬ್ರೋಮೈಡ್ ಇರ್ಬೋದು, ಸಿಲ್ವರ್ ಅಯೋಡೈಡ್ ಇರ್ಬೋದು, ಸಿಲ್ವರ್ ಸಾಲ್ ಇರ್ಬೋದು, ಸೊ ಇವುಗಳ ಒಂದು ಉಪಯೋಗ ಕೂಡ ಇದೆ. ನಿಮ್ಗೆ ಗೊತ್ತಿರಲಿ, ಸಿಲ್ವರ್ ಬ್ರೋಮೈಡ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಫೋಟೋಗ್ರಾಫಿಕ್ ಪ್ಲೇಟ್ಗಳ ಒಂದು ತಯಾರಿಕೆಯಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಇನ್ನು ಈ ಸಿಲ್ವರ್ ಅಯೋಡೈಡ್ ತಗೊಂಡ್ರೆ ಕೃತಕವಾದಂಥ ಮಳೆಯನ್ನು ತರಿಸುವ ಸಲುವಾಗಿ, ಆರ್ಟಿಫಿಷಿಯಲ್ ರೇನ್ ಅಂತೀವಲ್ಲ ನಾವು, ಕೃತಕ ಮಳೆ, ಅದನ್ನ ಏನಾದರೂ ಬರೆಸಬೇಕಾದ್ರೆ ಒಂದು ಸಿಲ್ವರ್ ಅಯೋಡೈಡ್ನ ಒಂದು ಸ್ಪ್ರೇ ಮಾಡ್ತಾರೆ ಆಕಾಶದಲ್ಲಿ, ಸೊ ಆವಾಗ ಒಂದು ಆರ್ಟಿಫಿಷಿಯಲ್ ರೇನು ಬರುತ್ತೆ. ಇನ್ನು ಈ ಒಂದು ಸಿಲ್ವರ್ ಸಾಲ್ ತಗೊಂಡ್ರೆ ವಾತ ರೋಗದ ಒಂದು ನಿವಾರಣೆ ಮಾಡೋ ಸಲುವಾಗಿ ಇದನ್ನು ಯೂಸ್ ಮಾಡ್ತಾರೆ, ವಾತ ರೋಗದ ನಿವಾರಣೆಯ ಸಲುವಾಗಿ. ಲಕ್ಷದಲ್ಲಿ ಬರ್ತದೆ ಕ್ವಶನು, ರಕ್ತಸ್ರಾವವಾದಾಗ ರಕ್ತ ಹೆಪ್ಪುಗಟ್ಟುವಿಕೆಯನ್ನು ತಡೆಯಲು ಏನನ್ನು ಬಳಸ್ತಾರೆ? ಪೊಟ್ಯಾಷ್ ಅಲಮು. ಆನ್ಸರ್ ಏನು? ಪೊಟ್ಯಾಷ್ ಅಲಮು. ಓಕೆ. ಇನ್ನು ಲಾಸ್ಟ್ ಒಂದು ಕ್ವಶನ್ ಏನಿದೆ ನೋಡಿ, ಗಡಸು ನೀರಿನಲ್ಲಿ ಮತ್ತು ಆಮ್ಲೀಯ ಮಾಧ್ಯಮದಲ್ಲಿ ಸ್ವಚ್ಛಗೊಳಿಸುವ ವಸ್ತು ಯಾವುದು? ನಿಮ್ಮ ಹತ್ರ ಒಂದು ಆ್ಯಸಿಡ್ ವಾಟರ್ ಇದೆ, ಆಮೇಲೆ ಒಂದು ಹಾರ್ಡ್ ವಾಟರ್ ಇದೆ. ಸೊ ಆ ವಾಟರ್ನಲ್ಲಿ ಕೂಡ ಸ್ವಚ್ಛ ಮಾಡಬೇಕಾದ್ರೆ ಕೆಲವೊಂದು ಕೆಮಿಕಲ್ಸ್ಗಳನ್ನು ನಾವು ಬಳಸ್ತೀವಿ. ಅದು ಸೋಪ್ ಇರ್ಬೋದು, ಡಿಟರ್ಜೆಂಟ್ಸ್ ಇರ್ಬೋದು, ಗ್ಲಿಸರಿನ್ ಇರ್ಬೋದು, ಅಥವಾ ರಸಾಯನ ಇರ್ಬೋದು. ಸೊ ಔಟ್ ಆಫ್ 4 ಯಾವುದನ್ನು ನೀವು ಬಳಸ್ತೀರಾ ಅಂತ ಕ್ವಶನ್ ಕೇಳ್ತಾರೆ. ಕ್ವಶನ್ ಅರ್ಥ ಆಯ್ತಾ? ಗಡಸು ನೀರಿನಲ್ಲಿ ಸ್ವಚ್ಛಗೊಳಿಸುವ ವಸ್ತು ಯಾವುದಪ್ಪ ಅಂದರೆ ಮಾರ್ಜಕ. ಆನ್ಸರ್ ಏನಪ್ಪ ಅಂದರೆ ಮಾರ್ಜಕ, ಇದರ ಸರಿಯಾದ ಆನ್ಸರು. ಅದೇ ರೀತಿ ಆಮ್ಲೀಯ ಮಾಧ್ಯಮದಲ್ಲಿ ಕೂಡ ನಿಮ್ಗೆ ಏನಾದರೂ ಸ್ವಚ್ಛ ಮಾಡಬೇಕಾದ್ರೆ ನೀವು ಮಾರ್ಜಕಗಳನ್ನೇ ಯೂಸ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಅದು ಸ್ವಚ್ಛ ಆಗಲ್ಲ. ಅದನ್ನು ತಿಳ್ಕೊಳ್ಳಿ ಫಸ್ಟ್ ಆಫ್ ಆಲ್. ಸೊ ಈ ಥರ ನಿಮಗೆ ಈ ಒಂದು ನೀರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಗಳು ಸಿಕ್ಕಾಪಟ್ಟೆ ಬಂದುಬಿಟ್ಟಿರುತ್ತೆ, ಸೊ ಗೊತ್ತಾಗಲ್ಲ. ಸೊ ಹೀಗಾಗಿ ನಾವು ಈ ನೀರಿನ ಬಗ್ಗೆ ಎಷ್ಟು ಓದಿದ್ರು ಇನ್ನೂ ಕಮ್ಮಿನೇ ಅಂತ ನನಗೆ ಅನಿಸುತ್ತೆ, ಹೌದಾ? ಸೊ ಇದಿಷ್ಟೇ ಅಲ್ಲ, ಇದ್ರ ಬಿಟ್ಟರೆ ಇನ್ನೂ ಬೇಕಾಷ್ಟು ಕ್ವಶನ್ಗಳು ಬರುತ್ತೆ. ಕೆಲವು ಆಹಾರ ವಸ್ತುಗಳು ಇರತಕ್ಕಂಥ ನೀರಿನ ಪರ್ಸೆಂಟೇಜ್ ಎಷ್ಟು ಇರುತ್ತೆ ಅದ್ರ ರಿಲೇಟೆಡ್ ಕೂಡ ಕ್ವಶನ್ಗಳು ಬರ್ಬೋದು. ಆದರೆ ಕೆಲವೊಂದು ಕ್ವಶನ್ಗಳು ಹೇಳ್ತೀನಿ ಕೇಳಿ. ನಾವು ಡೈಲಿ ಯೂಸ್ ಮಾಡುವ ನಮ್ಮ ಮೊಟ್ಟೆ ಎಗ್ ಇರುತ್ತಲ್ಲ, ಸೊ ಎಗ್ನಲ್ಲಿರೋದು 75% ವಾಟರು. ಅದ್ರ ಬಿಟ್ಟರೆ ಹಾಲು, ಮಿಲ್ಕ್, ಅದರಲ್ಲಿರೋದು 85% ವಾಟರೇ. ಟೊಮೆಟೊ ತೊಗೊಂಡ್ರೆ 95% ವಾಟರು. ಆಮೇಲೆ ಹಸಿರು ತರಕಾರಿ ಯಾವುದೇ ತಗೊಳ್ಳಿ, ಸೊ ಅದರಲ್ಲಿ ಕೂಡ ಒಂದು 90% ವಾಟರ್ ಇರುತ್ತೆ. ಇನ್ನು ಶುದ್ಧ ನೀರು ಅಂದರೆ ಯಾವ ನೀರು ಅಂತ ಕರಿತೀವಿ ನಾವು? ಮಳೆಯ ನೀರು. ಯಾವ ನೀರು? ಮಳೆಯ ನೀರು. ಮಳೆಯ ನೀರಲ್ಲಿ ಇರ್ತಕ್ಕಂಥ ಆಮ್ಲ ಯಾವುದಪ್ಪ ಅಂದರೆ ಕಾರ್ಬನಿಕ್ ಆಮ್ಲ. ಇದನ್ನು ಕೂಡ ಲೆಕ್ಕದಲ್ಲಿ ಇಟ್ಕೊಳ್ಳಿ. ಯಾವುದು? ಕಾರ್ಬನಿಕ್ ಆಮ್ಲ. ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಆಲ್ರೆಡಿ ಹೇಳಿದ್ದೀನಿ, ಮತ್ತೆ ಒಂದ್ಸಲ ಹೇಳ್ತೀನಿ. ಭೂಮಿಯ ಮೇಲ್ಮೈ ಇರೋದೇ 71% ನೀರು. ಫಸ್ಟು ಭೂಮಿಯ ಮೇಲೆ ಒಂದು ಲಭ್ಯವಾಗತಕ್ಕಂಥ ನೀರಿನಲ್ಲಿ 97% ನೀರಲ್ಲಿರುತ್ತೆ, ಸಾಗರ ಮತ್ತು ಸಮುದ್ರಗಳಲ್ಲಿ ಹಂಚಿಕೆಯಾಗಿದೆ. ಇದನ್ನು ಕೂಡ ನೀವು ಲೆಕ್ಕಲಿಟ್ಕೊಳ್ಳಿ. ಇನ್ನು ಈ ನಮ್ಮ ವಾತಾವರಣದಲ್ಲಿ ಇರ್ತಕ್ಕಂಥ ನೀರಾವಿಯ ರೂಪದಲ್ಲಿ ಎಷ್ಟು ಪರ್ಸೆಂಟ್ ಇರುತ್ತೆ ಅಂದರೆ 0.001% ನೀರು ಹೆಂಗಿರುತ್ತೆ ಅಂದರೆ ವಾಟರ್ ಹಫರ್ಸ್ನಲ್ಲಿ ಈ ಒಂದು ವಾತಾವರಣದಲ್ಲಿ ಇರುತ್ತೆ. ಇನ್ನು ಧ್ರುವಗಳ ಮಂಜುಗಡ್ಡೆಯಲ್ಲಿ ಏನಾದರೂ ನೋಡಿದ್ರೆ 2.4% ಅಷ್ಟು ನೀರು ಅಲ್ಲೇ ಇರುತ್ತೆ, ಹೌದಾ? ಇನ್ನು ಉಳಿದಿರ್ತಕ್ಕಂಥ ಪರ್ಸೆಂಟೇಜಲ್ಲಿ ಇರ್ತಪ್ಪ ಅಂದರೆ ನೀರು, ನದಿ, ಬಾವಿ, ಸರೋವರ ಒಂದು ಮುಂತಾದವುಗಳಲ್ಲಿ ಈ ಒಂದು ನೀರು ಪ್ರೆಸೆಂಟ್ ಇರುತ್ತೆ.
ನಮ್ಮ ಭೂಮಿಯನ್ನ ನೀಲಿ ಗ್ರಹ ಅಂತ ಕರೀತಾರೆ. ಯಾಕೆ ಕರೀತಾರೆ? ಇದರ ಒಂದು ಭೂಮಿಯ ಮೇಲ್ಮೇಲೆ ಇರತಕ್ಕಂಥ 71% ನೀರೇನಿರುತ್ತಲ್ಲ, ಸೊ ಇದು ನೀಲಿ ಕಲರ್ನಲ್ಲಿ ಕಾಣಿಸುತ್ತೆ. ಸೊ ಹೀಗಾಗಿ ಈ ನಮ್ಮ ಭೂಮಿಯನ್ನ ಏನಂತ ಕರೀತಾರೆ? ನೀಲಿ ಗ್ರಹ ಅಂತ ಕರೀತಾರೆ. ಇನ್ನು ಪಿ ಎಚ್ ಬಗ್ಗೆ ಹೇಳಬೇಕಂದ್ರೆ ನೀರಿನ ಒಂದು ಪಿ ಎಚ್ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಇದಕ್ಕಿಂತ ಮುಂಚೆ ಚಾಪ್ಟರ್ನಲ್ಲಿ ಎಷ್ಟಿರುತ್ತೆ? 7.0 ಅಥವಾ 7 ಅಂದರೂ ತಪ್ಪೇನಿಲ್ಲ, 7 ಇರುತ್ತೆ. ಸೊ 7 ಅಂದರೆ ಇದು ಏನಿರುತ್ತೆ? ಒಂದು ತಟಸ್ಥ ಇರುತ್ತೆ. ಈ ಕಡೆ ಆಸಿಡ್ ಅಲ್ಲ, ಬೇಸ್ ಅಲ್ಲ, ಬಟ್ ಇದೊಂದು ತಟಸ್ಥವಾಗಿರತಕ್ಕಂಥ ನೀರು. ಎಷ್ಟಿರುತ್ತಪ್ಪ ಅಂದರೆ 7. ಸೊ ಈ ಥರ ನಿಮಗೆ ನೀರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಿಕ್ಕಾಪಟ್ಟೆ ಕ್ವಶನ್ಗಳು ಬಂದಿರುತ್ತೆ. ಆದರೂ ನಾನು ಎಲ್ಲ ಕ್ವಶನ್ಗಳನ್ನ ಈ ಒಂದು ಚಾಪ್ಟರ್ನಲ್ಲಿ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೂ ಯಾರ್ಯಾರು ನಮ್ಮ ಹೊಸಬರು ನಮ್ಮ ಕ್ಲಾಸ್ನ ನೋಡ್ತಾ ಇದ್ದರು, ಸೊ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರಿಗೆ ಕೂಡ ನಮ್ಮ ವಿಡಿಯೋಸ್ ಲಿಂಕ್ಗಳನ್ನು ಕಳಿಸಿ, ಅವರು ಕೂಡ ನೋಡಿ, ಅವರಿಗೆ ಕೂಡ ಉಪಯೋಗ ಆಗಲಿ ಅಂತ ಹೇಳ್ತಾ, ಮತ್ತು ಮುಂದಿನ ಒಂದು ಚಾಪ್ಟರ್ ಬರುತ್ತೆ. ಚಾಪ್ಟರ್ ನೇಮ್ ಏನಪ್ಪ ಅಂದರೆ ಪರಿಸರ ಮಾಲಿನ್ಯ. ಅದರ ಬಗ್ಗೆನೇ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಚರ್ಚೆಯನ್ನು ಮಾಡೋರಿದ್ದೀವಿ. ಸೊ ತಡ ಮಾಡಿದ್ರೆ ನಾವು ನಮ್ಮ ಪ್ರಶ್ನೆಗಳ ಕಡೆ ಡೈರೆಕ್ಟಾಗಿ ಹೋಗೋಣ. ಸೊ ಒಂದೊಂದಾಗಿ ಈ ಚಾಪ್ಟರ್ನಲ್ಲಿ ಬರ್ತಕ್ಕಂಥ ಕ್ವಶನ್ಗಳು ಏನೇನು ಇರ್ತವೆ ಅದ್ರ ಬಗ್ಗೆ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ನೋಡುವ. ಓಕೆ, ಸೊ ಫಸ್ಟ್ ಒಂದು ಕ್ವಶನ್ ಏನಿರುತ್ತೆ ನೋಡಿ. ಫಸ್ಟ್ ಒಂದು ಕ್ವಶನ್ ಏನಿದೆ ಅಂದರೆ, ಫಸ್ಟ್ ಕ್ವಶನು ಒಂದು ನಿಮಿಷ. ಈ ಫಸ್ಟ್ ಒಂದು ಕ್ವಶನ್ ನಾವು ನೋಡಿದ್ರೆ ನೋಡಿ, ಜೈವಿಕ ವಿಘಟನೆಗಳಿಗೆ ಒಳಗಾಗುವ ಮಾಲಿನ್ಯಕಾರಗಳು. ಜೈವಿಕ ಅಂದ್ರೆ ಏನು? ಬಯೋಡಿಗ್ರೇಡೇಬಲ್ಸ್ ಏನಂತ ಕರಿತೀವಲ್ಲ, ಅದಕ್ಕೆ ನಾವು ಜೈವಿಕ ಅಂತ ಕರಿತೀವಿ. ಈ ಜೈವಿಕ ವಿಘಟನೆಗಳಿಗೆ ಒಳಗಾಗುವ ಮಾಲಿನ್ಯಕಾರಕಗಳು ನಿಮ್ಗೆ ಗೊತ್ತಿರಲಿ. ಈ ಪರಿಸರ ಮಾಲಿನ್ಯ ಚಾಪ್ಟರ್ದಲ್ಲಿ ನಾವು ಸ್ಟಡಿ ಏನು ಮಾಡ್ತೀವಿ? ಪರಿಸರ ಮಾಲಿನ್ಯ ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತೇ ಇದೆ ಆಲ್ರೆಡಿ, ಹೌದಾ? ಸೊ ಇದರಲ್ಲಿ ಜಲ ಮಾಲಿನ್ಯ ಬರುತ್ತೆ, ವಾಯು ಮಾಲಿನ್ಯ ಬರುತ್ತೆ, ಶಬ್ದ ಮಾಲಿನ್ಯ ಬರುತ್ತೆ, ಆಮೇಲೆ ನೆಲ ಮಾಲಿನ್ಯ ಬರುತ್ತೆ. ಸೊ ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಎನ್ವೈರನ್ಮೆಂಟಲ್ ಪೊಲ್ಯೂಷನ್ ಎಲ್ಲ ಇನ್ಕ್ಲೂಡ್ ಆಗೋದೇ ಈ ಒಂದು ಚಾಪ್ಟರ್ದಲ್ಲಿ. ಸೊ ಹೀಗಾಗಿ ಈ ಚಾಪ್ಟರ್ ರಿಲೇಟೆಡ್ ಯಾವ್ಯಾವ ಕ್ವಶನ್ಗಳು ಬರುತ್ತವೆ ಅನ್ನೋದು ಸ್ವಲ್ಪ ಕನ್ಫ್ಯೂಸ್ ಆಗಿರುತ್ತಲ್ರಿ. ಸೊ ಹೀಗಾಗಿ ಇದರಲ್ಲಿ ಇದೇ ಬರುತ್ತೆ ಅಂತ ಫಿಕ್ಸ್ ಇಲ್ಲ. ಇಲ್ಲಿ ಕ್ವಶನ್ ನಂಬರ್ 1 ನೋಡಿ ಏನು ಹೇಳ್ತಾರೆ ನಮಗೆ, ಜೈವಿಕ ವಿಘಟನೆಗಳಿಗೆ ಒಳಗಾಗುವ ಮಾಲಿನ್ಯಕಾರಕಗಳು. ಜೈವಿಕ ಅಂದ್ರೇನು? ಬಯೋಡಿಗ್ರೇಡೇಬಲ್. ಸೊ ಈ ಜೈವಿಕ ವಿಘಟನೆಗಳಿಗೆ ಯಾವ ಮಾಲಿನ್ಯಕಾರಗಳು ಮಾಲಿನ್ಯಕಾರಗಳು ವಿಘಟನೆಗಳಿಗೆ ಒಳಗಾಗ್ತವೆ ಅಂತ ಒಂದು ಕ್ವಶನ್ ಕೇಳ್ತಾರೆ. ಸೊ ಯಾವ್ಯಾವ ಇದಿರ್ಬೋದು ಇದರಲ್ಲಿ ನೋಡಿ. ಜಸ್ಟ್ ಆಪ್ಷನ್ ಎ ಕೊಟ್ಟಿದ್ದಾರೆ, ಕಲ್ಲಿದ್ದಲು ಕೊಟ್ಟಿದ್ದಾರೆ, ಕಾಗದ ಕೊಟ್ಟಿದ್ದಾರೆ, ಚರಂಡಿ ನೀರಿದೆ, ಮೇಲಿನ ಎಲ್ಲ ಇದೆ. ನಿಮ್ಗೆ ಗೊತ್ತಿರಲಿ, ಯಾವುದೇ ಒಂದು ಮಾಲಿನ್ಯಕಾರಕಗಳು ಸಿಂಪಲ್ ಆಗಿ ಏನಾದರೂ ವಿಘಟನೆಗಳಿಗೆ ಒಳಗಾದ್ರೆ ಅದಕ್ಕೆ ನಾವು ಜೈವಿಕ ಅಂತ ಕರಿತೀವಿ. ಜೈವಿಕ ಅಂದ್ರೆ ವಿಘಟನೆ ಆಗಬೇಕು. ಯಾವುದೇ ಕಲ್ಲಿದ್ದಲು ತಗೊಳ್ಳಿ ನೀವು, ಓಕೆ, ಕಲ್ಲಿದ್ದಲು ಈಜಿಯಾಗಿ ಅದೇನಾಗುತ್ತೆ? ವಿಘಟನೆ ಆಗುತ್ತೆ. ಕಾಗದ ತಗೊಳ್ಳಿ, ಅದು ಕೂಡ ಕೊಳತೋಗಿ ಭೂಮಿಯಲ್ಲಿ ಮಿಕ್ಸಪ್ ಆಗುತ್ತೆ. ಚರಂಡಿ ನೀರು ಕೂಡ ಅಷ್ಟೇ, ಚರಂಡಿ ನೀರು ಕೂಡ ಭೂಮಿಯಲ್ಲಿ ಮಿಕ್ಸಪ್ ಆಗುತ್ತಲ್ವ? ಸೊ ಮಿಕ್ಸಪ್ ಆಗುತ್ತೆ. ಸೊ ಹೀಗಾಗಿ ಈ ಒಂದು ಪ್ರಶ್ನೆ ಉತ್ತರ ಏನಪ್ಪಾ ಅಂದ್ರೆ, ಮೇಲಿನ ಎಲ್ಲವುಗಳು ಕೂಡ ಈ ಒಂದು ಜೈವಿಕ ವಿಘಟನೆಯಲ್ಲಿ ಒಳಗೊಳ್ತವೆ. ಜೈವಿಕ ವಿಘಟನೆಗಳಿಗೆ ಒಂದು ಒಳಗಾಗತಕ್ಕಂಥ ಮಾಲಿನ್ಯಕಾರಗಳು ಅಂತ ಹೇಳ್ಬೋದು. ಕಲ್ಲಿದ್ದಲಿನೂ ಕೂಡ ಸರಿ ಅನ್ಸರು, ಕಾಗದ, ಚರಂಡಿ ನೀರು ಎಲ್ಲವೂ ಸರಿಯಾದ ಉತ್ತರ. ಸೊ ಹೀಗಾಗಿ ಇದರ ಒಂದು ಆಯ್ಕೆ ಏನು ಬರ್ತಪ್ಪ ಅಂದ್ರೆ ಮೇಲಿನ ಎಲ್ಲ. ಈ ಒಂದು ಆಪ್ಷನ್ ನೀವು ಸೆಲೆಕ್ಷನ್ ಮಾಡ್ಕೋಬೇಕು. ಸಪೋಸ್ ನಿಮ್ಗೆ ಏನಾದರೂ ಅವರು ಈ ಕಲ್ಲಿದ್ದಲಿ, ಕಾಗದ, ಚರಂಡಿಯ ನೀರು ಔಟ್ ಆಫ್ 3 ಏನಾದ್ರು ಕೊಟ್ಟಿದ್ರೆ ಒಂದನ್ನ ಮಾತ್ರ ಸೆಲೆಕ್ಟ್ ಮಾಡಿ. ಓಕೆ, ಇನ್ನು ಎರಡನೇ ಒಂದು ಕ್ವಶನ್ ನೋಡಿ. ಎರಡನೇ ಒಂದು ಕ್ವಶನ್ ಏನು ಹೇಳುತ್ತೆ ನಮಗೆ, ಓಕೆ, ವಾಯು ಮಾಲಿನ್ಯಕ್ಕೆ ಕಾರಣ. ವಾಯು ಮಾಲಿನ್ಯ ಅಂದ್ರೆ ಏನು? ಏರ್ ಪೊಲ್ಯೂಷನ್ ಅಂತ ಕರಿತೀವಿ, ಹೌದಾ? ಸೊ ಈ ಒಂದು ಏರ್ ಪೊಲ್ಯೂಷನ್ಗೆ ಮುಖ್ಯವಾದಂತ ಕಾರಣ ಏನು ನೋಡಿ. ಆಪ್ಷನ್ ಏನು ಕೊಟ್ಟಿದ್ರು ನೋಡಿ. ಫಸ್ಟ್ ಎ ಆಪ್ಷನ್ ಏನು ಕೊಟ್ಟಿದ್ರು ನೋಡಿ, ಇಂಧನ ದಹನ ಕ್ರಿಯೆಯಿಂದ ಉತ್ಪತ್ತಿಯಾಗುವ ವಿವಿಧ ವಾಯುಗಳು. ಇಂಧನ ದಹನ ಅಂದ್ರೆ ಏನು? ಯಾವ್ದಾದ್ರು ಫ್ಯೂಯಲ್ಸ್ ನ ಬರ್ನ್ ಮಾಡಿದ್ರೆ ಪೆಟ್ರೋಲ್ ಯೂಸ್ ಮಾಡ್ತಾರೆ, ಡೀಸೆಲ್ ಯೂಸ್ ಮಾಡ್ತಾರೆ, ಆಮೇಲೆ ಸಿಮೆಂಟ್ ಯೂಸ್ ಮಾಡ್ತಾರೆ, ಕೆರೋಸಿನ್ ಯೂಸ್ ಮಾಡ್ತಾರಲ್ವಾ? ಸೊ ಈ ಒಂದು ದಹನ ಕ್ರಿಯೆಯಿಂದ ಉತ್ಪತ್ತಿ ಆಗಿರ್ತಕ್ಕಂಥ ವಿವಿಧ ವಾಯುಗಳಾಗಿರ್ಬೋದು. ಅಂತರ್ಜಲ ಮಾಲಿನ್ಯದಿಂದ ಈ ವಾಯು ಮಾಲಿನ್ಯ ಆಗ್ಬೋದಾ? ಸಾಗರ ಮಾಲಿನ್ಯದಿಂದ ಆಗ್ಬೋದಾ? ಜಲ ಮಾಲಿನ್ಯದಿಂದ ಆಗ್ಬೋದಾ ಅಂತ ಕ್ವಶನ್ನ ಒಂದು ಆಪ್ಷನ್ಗಳನ್ನು ನಿಮಗೆ ಇಟ್ಟಿದ್ದಾರೆ ಅವರು. ಸೊ ಹೀಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ, ಇಂಧನ ದಹನ ಕ್ರಿಯೆಯಿಂದ ಉತ್ಪತ್ತಿಯಾಗುವ ವಿವಿಧ ವಾಯುಗಳಿಂದ ಮಾತ್ರ ಈ ಒಂದು ಏನಾಗುತ್ತೆ?
ವಾಯು ಮಾಲಿನ್ಯಕ್ಕೆ ಕಾರಣ ಆಗಿರುತ್ತೆ. ಹೌದಾ? ಇಂಧನ ಅಂದ್ರೆ ಫ್ಯೂಯಲ್ಸ್, ಯಾವುದೇ ಒಂದು ದಹನ ಮಾಡಿದ್ರೆ ಅದರಿಂದ ಉತ್ಪತ್ತಿ ಆಗತಕ್ಕಂಥ ವಿವಿಧ ಒಂದು ವಾಯುಗಳು. ಅಂತರ್ಜಲ ಮಾಲಿನ್ಯದಿಂದ ಯಾವತ್ತಾದ್ರೂ ಆಗುತ್ತಾ ವಾಯುಮಾಲಿನ್ಯ? ಆಗಕ್ಕೆ ಸಾಧ್ಯನೇ ಇಲ್ಲ. ಅಂತರ್ಜಲ ಅಂದ್ರೆ ಇದೇನು? ನೀರಿನ ಮಾಲಿನ್ಯ ಅಂತ ಬರುತ್ತೆ, ಅದರಲ್ಲಿ ಬರುತ್ತೆ. ಇದು ವಾಯು ಮಾಲಿನ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲ. ಸಾಗರ ಮಾಲಿನ್ಯ ಇದು ಕೂಡ ಜಲ ಮಾಲಿನ್ಯಕ್ಕೆ ಸಂಬಂಧಪಟ್ಟಿದ್ದು. ಇದು ಜಲ ಮಾಲಿನ್ಯ, ಇದು ಕೂಡ ಬರಲ್ಲ. ಸೊ ಹೀಗಾಗಿ ಈ ಪ್ರಶ್ನೆ ಆನ್ಸರ್ ಏನಪ್ಪಾ ಅಂದ್ರೆ ಆಯ್ಕೆ ಅ, ಇಂಧನ ದಹನ ಕ್ರಿಯೆಯಿಂದ ಉತ್ಪತ್ತಿಯಾಗುವ ವಿವಿಧ ವಾಯುಗಳು ಈ ಒಂದು ವಾಯು ಮಾಲಿನ್ಯಕ್ಕೆ ಕಾರಣವಾಗಿರುತ್ತವೆ. ಓಕೆ, ಆನ್ಸರ್ ಗೊತ್ತಾಯ್ತಾ? ವಾಯು ಮಾಲಿನ್ಯಕ್ಕೆ ಕಾರಣ ಏನಪ್ಪಾ ಅಂದ್ರೆ ವಾಯುಗಳಷ್ಟೇ, ಅಂತರ್ಜಲ, ಜಲ, ಸಾಗರ ಯಾವುದೇ ರೀತಿ ಅದಕ್ಕೆ ರೀಸನ್ ಆಗಲ್ಲ. ಓಕೆ ಓಕೆ ಇನ್ನು ನೆಕ್ಸ್ಟ್ 3ನೇ ಕ್ವಶನ್ ನೋಡಿ ಏನಿದೆ, ವಾಯು ಮಾಲಿನ್ಯದ ಪರಿಣಾಮ. ವಾಯು ಮಾಲಿನ್ಯದಿಂದ ನಮಗೆ ಯಾವ ತರ ಒಂದು ಪರಿಣಾಮ ಬೀರುತ್ತೆ ನೋಡಿ. ವಾಯು ಮಾಲಿನ್ಯ ಅಂದ್ರೇನು? ಏರ್ ಪೊಲ್ಯೂಷನ್. ಏರ್ ಪೊಲ್ಯೂಷನ್ ಏನಾದರೂ ಆದ್ರೆ, ಸಿಕ್ಕಾಪಟ್ಟೆ ಎನ್ವೈರ್ಮೆಂಟದಲ್ಲಿ ಗ್ಯಾಸಸ್ಗಳು ಬಂದ್ರೆ ನಮಗೇನು ಪ್ರಾಬ್ಲಮ್ ಆಗುತ್ತೆ? ಏನು ಅಲರ್ಜಿ ಆಗುತ್ತಾ, ಅಥವಾ ಆಮ್ಲ ಮಳೆ ಆಗುತ್ತಾ, ಅಥವಾ ಏನಾದ್ರು ಶ್ವಾಸಕೋಶ ರೋಗಗಳು ನಮಗೆ ಬರುತ್ತೋ, ಅಥವಾ ಮೇಲಿನ ಎಲ್ಲ ಅಂತ ಒಂದು ಆಪ್ಷನ್ನ ಇಟ್ಟಿದ್ದಾರೆ. ಸೊ ನಿಮ್ಗೆ ಗೊತ್ತಿರಲಿ, ಯಾವುದೇ ಒಂದು ಏರ್ ಪೊಲ್ಯೂಷನ್ ಆಗ್ತಿದ್ರೆ, ಹೌದಾ, ನಮಗೆ ಅಲರ್ಜಿ ಅಂತೂ ಆಗೋದು ಗ್ಯಾರಂಟಿ. ನೋಡಿ, ಧೂಳು ಏನಾದರೂ ನಾವು ಹೊರಗಡೆ ಹೋದಾಗ ಅಲ್ಲಿ ಸಿಕ್ಕಾಪಟ್ಟೆ ಧೂಳು ಇದ್ರೆ, ಏರ್ ಪೊಲ್ಯೂಷನ್ ಇದ್ರೆ ನಮ್ಗೆ ಅಲರ್ಜಿ ಆಗುತ್ತಲ್ವಾ? ಸೊ ಇದು ಕೂಡ ಇದ್ರ ಸರಿಯಾದ ಆನ್ಸರ್ ಇದೆ. ಇನ್ನು ಆಮ್ಲ ಮಳೆ ಅಂದ್ರೆ ಆಸಿಡ್ ರೈನ್ ಅಂತ ಕರಿತೀವಿ. ಸೊ ಈ ಆಮ್ಲ ಮಳೆ ಕೂಡ ಆಗುತ್ತೆ. ರೀಸನ್ ಏನಪ್ಪಾ ಅಂದ್ರೆ ವಾಯು ಮಾಲಿನ್ಯ, ಇದು ಕೂಡ ಆಗುತ್ತೆ. ಇನ್ನು ಶ್ವಾಸಕೋಶ ರೋಗಗಳು, ಧೂಳು ಸಿಕ್ಕಾಪಟ್ಟೆ ಏನಾದರೂ ನಮ್ಮ ಒಂದು ಮೂಗಿನಲ್ಲಿ ಹೋಗ್ತಾ ಇದ್ರೆ ಅಲ್ಲಿ ನಮಗೆ ಶ್ವಾಸಕೋಶದ ಒಂದು ಸಂಬಂಧಪಟ್ಟಂತ ರೋಗಗಳು ದಿನೇ ದಿನೇ ಹುಟ್ಕೊಳ್ತಾ ಹೋಗುತ್ತೆ. ಸೊ ಇದು ಕೂಡ ಇದರ ಒಂದು ಸರಿಯಾದ ಆನ್ಸರ್ ಇದೆ. ಇನ್ನು ಮೇಲಿನ ಎಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಹೀಗಾಗಿ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಏನಪ್ಪಾ ಅಂದ್ರೆ ಆಪ್ಷನ್ ಡ, ಮೇಲಿನ ಎಲ್ಲ. ಅಲರ್ಜಿ ಕೂಡ ಆಗುತ್ತೆ, ಆಮ್ಲ ಮಳೆ ಕೂಡ ಆಗುತ್ತೆ, ಶ್ವಾಸಕೋಶದ ರೋಗಗಳು ಕೂಡ ನಮಗೆ ಬರ್ತಾ ಇರುತ್ತೆ. ಇದು ವಾಯು ಮಾಲಿನ್ಯದ ಪರಿಣಾಮ. ಇಷ್ಟು ಮಾತ್ರ ಫಿಕ್ಸ್. ಹೌದಾ? ಓಕೆ, ಇನ್ನು 4ನೇ ಒಂದು ಕ್ವಶನ್ ನೋಡಿದ್ರೆ, 4ನೇ ಕ್ವಶನ್ ನೋಡಿ, ಶಬ್ದವು ಎಷ್ಟು ಡೆಸಿಬಲ್ಕ್ಕಿಂತ ಹೆಚ್ಚು ಇದ್ದರೆ ಶಬ್ದ ಮಾಲಿನ್ಯ ಅಂತ ಕರೀತಾರೆ. ಶಬ್ದವು ಎಷ್ಟು ಡೆಸಿಬಲ್ಕ್ಕಿಂತ ಹೆಚ್ಚು ಇದ್ದರೆ ಅದನ್ನ ಶಬ್ದ ಮಾಲಿನ್ಯ ಅಂತ ಕರೀತಾರೆ. ನೋಡಿ, ಶಬ್ದ ಮಾಲಿನ್ಯ ಇದು ಕೂಡ ಒಂದು ಟೈಪ್ಸ್ ಆಫ್ ದ ಪೊಲ್ಯೂಷನ್ ಒಳಗೆ ಬರುತ್ತೆ. ಸೊ ಈ ಶಬ್ದ ಮಾಲಿನ್ಯ ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತಪ್ಪ ಅಂದ್ರೆ ಡೆಸಿಬಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದೊಂದು ಅದ್ರ ಯೂನಿಟ್ ಇದೆ. ಸೊ ಎಷ್ಟು ಡೆಸಿಬಲ್ ಇದ್ರೆ ಶಬ್ದ ಮಾಲಿನ್ಯ ಉಂಟಾಗುತ್ತೆ ಅಂತಕ್ಕಂಥ ಒಂದು ಕ್ವಶನ್ ಅವರು ಕೇಳಿದ್ದಾರೆ. ಇದರ ಸರಿಯಾದ ಆನ್ಸರ್ ಏನಪ್ಪಾ ಅಂದ್ರೆ 80 ಡೆಸಿಬಲ್ಕ್ಕಿಂತ ಏನಾದರೂ ಸೌಂಡ್ ಬರ್ತಿದ್ರೆ ಅದಕ್ಕೆ ಸೌಂಡ್ ಪೊಲ್ಯೂಷನ್ ಅಂತೀವಿ. ಹೌದಾ? ಸೊ 80 ಡೆಸಿಬಲ್ಕ್ಕಿಂತ ಏನಾದರೂ ಸೌಂಡ್ ಬರ್ತಿದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ? ಶಬ್ದ ಮಾಲಿನ್ಯ ಅಂತ ಕರಿತೀವಿ. ಹಾಗಾದ್ರೆ 90 ಇರುತ್ತೆ, 150 ಇರುತ್ತೆ, ಮತ್ತೆ 180 ಕೂಡ ಇರಬಹುದು. ಸೊ 90 ಏನಾದ್ರು ಇದ್ರೆ ಇದು ಎದ್ರ ಶಬ್ದ ಮಾಲಿನ್ಯ ಇರುತ್ತಪ್ಪ ಅಂದ್ರೆ ಬಸ್ ಇರ್ಬೋದು, ಸ್ಕೂಟರು, ಟ್ರಕ್ ಇರುತ್ತಲ್ಲ. ಸೊ ಅದರಿಂದ ಬರ್ತಕ್ಕಂಥ ಒಂದು ಸೌಂಡ್ ಎಷ್ಟು ಇರುತ್ತಪ್ಪ ಅಂದ್ರೆ 90 ಡೆಸಿಬಲ್ಕ್ಕಿಂತ ಜಾಸ್ತಿ ಇರುತ್ತೆ. ಇದು ಕೂಡ ಶಬ್ದ ಮಾಲಿನ್ಯನೇ. ಬಟ್ ಇಲ್ಲಿ ಏನ್ ಕೇಳ್ತಾರೆ ಅವರು, ಶಬ್ದವು ಎಷ್ಟು ಡೆಸಿಬಲ್ಕ್ಕಿಂತ ಹೆಚ್ಚು ಇದ್ದರೆ ಅದಕ್ಕೆ ನಾವು 80 ಇದ್ದರೆ ಅದಕ್ಕೆ ಶಬ್ದ ಮಾಲಿನ್ಯ ಅಂತ ಕರಿತೀವಿ. ಹೌದಾ? 90 ಕೂಡ ಇದೆ, 150 ಇದೆ, 180 ಇದೆ, ಬಟ್ ಅದಕ್ಕೆಲ್ಲ ಶಬ್ದ ಮಾಲಿನ್ಯ ಅಂತ ಕರೀತಾರೆ. ಬಟ್ ಎಕ್ಸಾಕ್ಟ್ಲಿ ಎಷ್ಟಪ್ಪ ಅಂದ್ರೆ 80. ಹೌದಾ? ಸೊ ಇದೇ ತರ 150 ಇದ್ರೆ ಅದು ಎದುರು ಇರುತ್ತಪ್ಪ ಅಂದ್ರೆ ಜೆಟ್ ಏರೋಪ್ಲೇನ್ ಇರುತ್ತಲ್ಲ. ಸೊ ಜೆಟ್ ಏರೋಪ್ಲೇನ್, ಸೊ ಆ ಏರೋಪ್ಲೇನ್ ಸೌಂಡ್ ಎಷ್ಟು ಇರುತ್ತೆ? 150 ಡೆಸಿಬಲ್ಕ್ಕಿಂತ ಜಾಸ್ತಿನೇ ಇರುತ್ತೆ. ಇನ್ನು 180 ತಗೊಂಡ್ರೆ 180 ಎದುರ್ದು ಇರುತ್ತಪ್ಪ ಅಂದ್ರೆ ರಾಕೆಟ್ ಸೌಂಡ್ ಇರುತ್ತಲ್ಲ. ಸೊ ಆ ಸೌಂಡು 180 ಡೆಸಿಬಲ್ಕ್ಕಿಂತ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ಎಷ್ಟು ಡೆಸಿಬಲ್ಕ್ಕಿಂತ ಹೆಚ್ಚಿದ್ರೆ ಶಬ್ದ ಅಂದ್ರೆ 80 ಡೆಸಿಬಲ್ಕ್ಕಿಂತ ಹೆಚ್ಚು. ಕನ್ಫ್ಯೂಸ್ ಮಾಡ್ಕೋಬೇಡಿ. ಅಲ್ಲಿರೋ ಸ್ಪೆಸಿಫಿಕ್ ಏನಾದ್ರು ಕೇಳಿದ್ರೆ ರಾಕೆಟ್ ದಿಂದ ಸೌಂಡ್ ಎಷ್ಟು ಡೆಸಿಬಲ್ ಬರುತ್ತೆ ಅಂತ ಕೇಳಿದ್ರೆ ಅವಾಗ ನೀವು 180 ಅಂತ ಹೇಳ್ಬೋದು. ಅಥವಾ ಏರೋಪ್ಲೇನ್ ಎಷ್ಟು ಬರುತ್ತೆ ಅಂತ ಕೇಳಿದ್ರೆ 150 ಅಂತ ನೀವು ಹೇಳ್ಬೋದು. ಅದೇ ರೀತಿ 90 ಎದರಿಂದ ಬರುತ್ತೆ ಅಂತ ಕೇಳಿದ್ರೆ ಬಸ್ಸು, ಸ್ಕೂಟರು, ಟ್ರಕ್ ದಿಂದ ಬರುತ್ತೆ ಅಂತ ನೀವು ಹೇಳ್ಬೋದು. ಓಕೆ, ಕನ್ಫ್ಯೂಸ್ ಮಾಡ್ಕೊಳ್ಳೋದೇನೆ ಕ್ವಶನ್ಗೆ ಆನ್ಸರು ಮಾಡಿ. ಓಕೆ, ಇನ್ನು 5ನೇ ಒಂದು ಕ್ವಶನ್ ನೋಡಿ, ಏನು ಹೇಳುತ್ತೆ, ನೆಲ ಮಾಲಿನ್ಯ ಅಂದ್ರೆ ಸಾಯಿಲ್ ಪೊಲ್ಯೂಷನ್ ಮುಖ್ಯ ಮೂಲಗಳು. ನೋಡಿ, ಸಾಯಿಲ್ ಪೊಲ್ಯೂಷನ್ ಯಾಕೆ ಆಗುತ್ತೆ ಅಂತ ಕೇಳ್ತಾರೆ. ಅದರ ಒಂದು ಮುಖ್ಯವಾದಂತ ಮೂಲಗಳು ಯಾವುವು? ಏನು ಕೀಟನಾಶಕದಿಂದ ಆಗುತ್ತಾ, ಅಥವಾ ರಸಗೊಬ್ಬರದಿಂದ ಆಗುತ್ತಾ, ಅಥವಾ ರಾಸಾಯನಿಕಗಳಿಂದ ಆಗುತ್ತಾ, ಅಥವಾ ಮೇಲಿನ ಎಲ್ಲವುಗಳಿಂದ ಆಗುತ್ತಾ ಅಂತ ಒಂದು ಆಪ್ಷನ್ಗಳನ್ನ ನಿಮ್ಗೆ ಕೊಟ್ಟಿರ್ತಾರೆ. ನೋಡಿ, ಸಾಯಿಲ್ ಪೊಲ್ಯೂಷನ್ ಎದರಿಂದ ಆಗುತ್ತೆ? ಕೀಟನಾಶಕಗಳನ್ನ ಯೂಸ್ ಮಾಡೋದ್ರಿಂದ ಕೂಡ ಆಗುತ್ತೆ. ಇದು ನಿಮ್ಗೆ ಗೊತ್ತಿರಲಿ. ರಸಗೊಬ್ಬರಗಳನ್ನ ಯೂಸ್ ಮಾಡೋದ್ರಿಂದ ಆಗುತ್ತೆ, ಫರ್ಟಿಲೈಸರ್ಸ್. ಹೌದಾ?
ಆಮೇಲೆ ರಾಸಾಯನಿಕಗಳನ್ನ ನೀವು ಯೂಸ್ ಮಾಡ್ತಾರೆ, ವಿವಿಧ ರೀತಿಯ ಕೆಮಿಕಲ್ಸ್ಗಳನ್ನ ನಿಮ್ಮ ಒಂದು ಹೊಲದಲ್ಲಿ ನೀವು ಯೂಸ್ ಮಾಡ್ತಾರೆ, ನಿಮ್ಮ ಜಮೀನಲ್ಲಿ, ಹೌದಾ. ಇನ್ನು ಮೇಲಿನ ಎಲ್ಲ. ಸೊ ಹೀಗಾಗಿ ನೀವು ಏನೇ ಯೂಸ್ ಮಾಡಿದ್ರು ಒಂದು ನಿಮ್ಮ ಜಮೀನಲ್ಲಿ, ಒಂದು ಭೂಮಿಯಲ್ಲಿ ನಿಮ್ಮ ಬೆಳೆಗಳ ಸಲುವಾಗಿ ಅಲ್ಲಿ ಸಾಯಿಲ್ ಪೊಲ್ಯೂಷನ್ ಆಗೋದು ಗ್ಯಾರಂಟಿ, ಹೌದಾ. ಸೊ ಅದಕ್ಕೆ ರೀಸನ್ ಏನಪ್ಪಾ ಅಂದ್ರೆ ಕೀಟನಾಶಕ ಆಗಿರುತ್ತೆ, ರಸಗೊಬ್ಬರ ಆಗಿರುತ್ತೆ, ರಾಸಾಯನಿಕಗಳು ಕೂಡ ಆಗಿರುತ್ತೆ. ಸೊ ಇದ್ರ ಬಿಟ್ರೆ ಇನ್ನೂ ನೀವು ಏನೇನು ಕೆಮಿಕಲ್ಸ್ಗಳನ್ನ ಯೂಸ್ ಮಾಡ್ತೀರಾ, ಸೊ ಪ್ರತಿಯೊಂದು ಕೆಮಿಕಲ್ಗಳಿಂದ ನಿಮ್ಮ ಒಂದು ಜಮೀನದಲ್ಲಿ, ನಿಮ್ಮ ಒಂದು ಭೂಮಿಯಲ್ಲಿಯ ಒಂದು ಸಾಯಿಲ್ ಏನಿರುತ್ತಲ್ಲ, ಮಣ್ಣು, ಅದರ ಒಂದು ಪೊಲ್ಯೂಷನ್ ಆಗ್ತಾ ಇರುತ್ತೆ. ಇದು ಅದರ ಒಂದು ಮುಖ್ಯವಾದಂತ ಮೂಲಗಳು ಅಂತ ಹೇಳಬಹುದು, ಹೌದಾ. ಓಕೆ, ಇನ್ನು 6ನೇ ಒಂದು ಕ್ವಶನ್ ನೋಡಿ, ಏನ್ ಹೇಳುತ್ತೆ, ಜಲ ಮಾಲಿನ್ಯದ ಪರಿಣಾಮ. ಜಲ ಮಾಲಿನ್ಯ ಅಂದ್ರೆ ಏನು, ವಾಟರ್ ಪೊಲ್ಯೂಷನ್ ಏನಂತೀವಲ್ಲ. ಸೊ ಈ ವಾಟರ್ ಪೊಲ್ಯೂಷನ್ ಇಂದ ನಮ್ಗೆ ಏನೇನು ಪರಿಣಾಮ ಬೀರುತ್ತೆ. ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ, ಕಾಲ್ರಾ, ಟೈಫಾಯ್ಡ್, ಜಾಂಡೀಸ್, ವಿವಿಧ ರೋಗಗಳು ಬರುತ್ವಾ, ಅಥವಾ ಏನಾದರೂ ಚರ್ಮದ ಅಲರ್ಜಿ ಆಗುತ್ತಾ, ಅಥವಾ ರಕ್ತಹೀನತೆ ಆಗುತ್ತಾ, ಅಥವಾ ಮೇಲಿನ ಎಲ್ಲಗಳು ಏನಾದರೂ ಆಗುತ್ತವಾ ಅಂತ ಒಂದು ಆನ್ಸರ್, ಒಂದು ಆಪ್ಷನ್ಗಳನ್ನ ನಿಮ್ಗೆ ಕೊಟ್ಟಿರ್ತಾರೆ ನೋಡಿ. ಜಲ ಮಾಲಿನ್ಯ ಅಂದ್ರೆ ವಾಟರ್ ಏನಾದ್ರು ಪೊಲ್ಯೂಷನ್ ಆದ್ರೆ, ಅಥವಾ ನೀವು ಪೊಲ್ಯೂಟೆಡ್ ವಾಟರ್ ಏನಾದ್ರು ಕುಡಿದ್ರೆ ನಿಮ್ಗೆ ಫಸ್ಟ್ ಬರೋದೇ ಇದೆ, ಕಾಲ್ರಾ ಬರುತ್ತಾ, ನಿಮ್ಗೆ ಟೈಫಾಯ್ಡ್ ಡಿಸೀಸ್ ಬರುತ್ತಾ, ಜಾಂಡಿಸ್ ಬರುತ್ತಾ. ಸೊ ಈ ರೀತಿ ವಿವಿಧ ನಮ್ಗೆ ರೋಗ ಹುಟ್ಕೊಳ್ಳೋದು ಈ ನೀರಿನ ಮುಖಾಂತರ, ಇಲ್ಲಾಂದ್ರೆ ಏರ್ ಪೊಲ್ಯೂಷನ್ ಮುಖಾಂತರನೇ ಜಾಸ್ತಿ ರೋಗ ನಮ್ಮಲ್ಲಿ ಹುಟ್ಕೊಳ್ಳೋದು. ಯಾಕಂದ್ರೆ ವಾಟರ್ ಪೊಲ್ಯೂಷನ್ ಏನಾದ್ರು ಆದ್ರೆ ಆ ಕುಡಿದಿರ್ತಕ್ಕಂಥ ನೀರಿನಲ್ಲಿ ಆಲ್ರೆಡಿ ಪೊಲ್ಯೂಟೆಡ್ ಇರುತ್ತೆ. ಸೊ ಹೀಗಾಗಿ ನಮಗೆ ಕಾಲ್ರಾ ಬರ್ಬೋದು, ಟೈಫಾಯ್ಡ್ ಆಗ್ಬೋದು, ಜಾಂಡಿಸ್ ಆಗ್ಬೋದು. ಸೊ ಜೊತೆ ವಿವಿಧ ರೋಗಗಳು ನಮ್ಮಲ್ಲೆಲ್ಲ ಹುಟ್ಕೊಳ್ತಾ ಹೋಗ್ತಾ ಇರುತ್ತೆ. ಇನ್ನು ಚರ್ಮದ ಅಲರ್ಜಿ ಕೂಡ ಆಗ್ತದೆ. ಕೆಲವೊಬ್ರಿಗೆ ನೋಡಿ ಬೋರ್ವೆಲ್ ನೀರು ಕುಡಿದ್ರೆ ಅವ್ರಿಗೆ ಚರ್ಮದ ಒಂದು ಅಲರ್ಜಿ ಆಗ್ತಾ ಇರುತ್ತೆ. ಅವ್ರ ಚರ್ಮದ ಮೇಲೆ ಬಿಳಿ ಬಿಳಿ ತರ ಏನೋ ಒಂದು ಸ್ಪಾಟ್ಗಳು ಕ್ರಿಯೇಟ್ ಆಗಿರುತ್ತೆ. ಸೊ ಅದು ಅವ್ರಿಗೆ ಅಲರ್ಜಿ ಆಗುತ್ತೆ. ಕೆಲವ್ರ ಮೈ ತುರ್ಸಕ್ ಚಾಲು ಆಗುತ್ತೆ, ಕೆಲವ್ರ ಮೈ ಮೇಲೆ ಗುಳ್ಳೆಗಳು ಹೇಳ್ತಾ ಇರುತ್ತೆ. ಸೊ ಅದು ಒಂದು ಚರ್ಮದ ಅಲರ್ಜಿ ರೋಗ ಕೂಡ ಕೆಲವೊಬ್ಬರಿಗೆ ಆಗ್ತಾ ಇರುತ್ತೆ. ಇನ್ನು ರಕ್ತಹೀನತೆ ಕೂಡ ಇದರಿಂದ ಬರ್ತಾ ಇರುತ್ತೆ. ರಕ್ತಹೀನತೆ ಕೂಡ ಈ ಒಂದು ವಾಟರ್ ಪೊಲ್ಯೂಷನ್ ಇಂದ ಬರ್ತಾ ಇರುತ್ತೆ. ಸೊ ಹೀಗಾಗಿ ಜಲ ಮಾಲಿನ್ಯದ ಪರಿಣಾಮ ಏನಪ್ಪಾ ಅಂದ್ರೆ ಇವೆಲ್ಲವೂ ಕೂಡ ಜಲ ಮಾಲಿನ್ಯದ ಪರಿಣಾಮಗಳು. ಕಾಲ್ರಾ, ಟೈಫಾಯ್ಡ್, ಜಾಂಡೀಸ್, ಚರ್ಮದ ಅಲರ್ಜಿ, ರಕ್ತಹೀನತೆ. ಸೊ ಹೀಗಾಗಿ ಇದರ ಒಂದು ಆಯ್ಕೆ ಯಾವ್ದಪ್ಪ ಅಂದ್ರೆ ಆಯ್ಕೆಯಡ್ಡ ಮೇಲಿನ ಎಲ್ಲವುಗಳಂತ ನೀವು ರೈಟ್ ಮಾಡ್ಕೊಳ್ಳಿ. ನಿಮ್ಮ ಕ್ವಶನ್ ನಲ್ಲಿ ನಾಳೆ ಎಕ್ಸಾಮ್ ನಲ್ಲಿ ಏನಾದ್ರು ಈ ಔಟ್ ಆಫ್ 3 ಏನಾದ್ರು ಬಂದಿದ್ರೆ, 3 ಬಂದಿದ್ರೆ ಎಲ್ಲವಂತ ಇರುತ್ತೆ, ಏನಾದ್ರು ಒಂದು ಕೊಟ್ಟಿದ್ರೆ ಒಂದನ್ನ ಮಾತ್ರ ರೈಟ್ ಮಾಡಿ, ಎಲ್ಲಗಳನ್ನ ರೈಟ್ ಮಾಡಕ್ ಹೋಗ್ಬೇಡಿ. ಓಕೆ, ಸೊ ಇದೆಷ್ಟು ಜಲ ಮಾಲಿನ್ಯದ ಪರಿಣಾಮ. ನಿಮ್ಗೆ ಗೊತ್ತಿರಲಿ, ಚರ್ಮದ ಅಲರ್ಜಿ ಎದರಿಂದ ಬರ್ತಪ್ಪ ಅಂದ್ರೆ ನಿಮಗೆ ಕ್ರೋಮಿಯಂ ಏನಾದ್ರು ವಾಟರ್ ನಲ್ಲಿ ಮಿಕ್ಸ್ಅಪ್ ಆಗಿದ್ರೆ, ವಾಟರ್ ಮಿಕ್ಸ್ಅಪ್ ಆಗುತ್ತೆ, ಆಗಲ್ಲ ಅಂತ ನೋಡಿ. ನದಿ ಇರುತ್ತಲ್ವಾ, ಸೊ ನದಿಯಲ್ಲಿ ಏನಾದ್ರು ಫ್ಯಾಕ್ಟ್ರಿ ಅವ್ರು ಏನಾದ್ರು ಅಲ್ಲಿ ವೇಸ್ಟ್ ಕೆಮಿಕಲ್ಗಳನ್ನ ನದಿಯಲ್ಲಿ ಬಿಟ್ಟರೆ ಅಲ್ಲಿ ಏನಾಗುತ್ತೆ, ಆ ಕ್ರೋಮಿಯಂ ರಿಲೇಟೆಡ್ ಕಂಪೌಂಡ್ಸ್ ಎಲ್ಲ ಮಿಕ್ಸ್ಅಪ್ ಆಗುತ್ತೆ ವಾಟರ್ ಅಲ್ಲಿ. ಸೊ ಹೀಗಾಗಿ ನಮ್ಗೆ ಚರ್ಮದ ಅಲರ್ಜಿಯಲ್ಲಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ರಕ್ತಹೀನತೆ ಏನಾದ್ರು ನೋಡಿದ್ರೆ ಜಿಂಕ್ ಮತ್ತೆ ಕ್ಲೋರಿನ್ ದಿಂದ ಏನಾದ್ರೂ ವಾಟರ್ ಅಲ್ಲಿ ಮಿಕ್ಸ್ಅಪ್ ಆಗಿದೆ, ಅವಾಗಿ ರಕ್ತಹೀನತೆ ಅಂತಕ್ಕಂಥ ಡಿಸೀಸ್ ನಮ್ಮಲ್ಲಿ ಬರಕ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ಈ ರೀತಿಯಾಗಿ ಒಂದು ಜಲ ಮಾಲಿನ್ಯದ ಪರಿಣಾಮಗಳು ನಮಗೆ ನೋಡಕ್ಕೆ ಸಿಗುತ್ತೆ. ಇನ್ನು 7ನೇ ಒಂದು ಕ್ವಶನ್ ನೋಡಿ, ನೈಟ್ರೋಜನ್ ಸಂಯುಕ್ತದ ಗೊಬ್ಬರಗಳು ಯಾವುವು ಅಂತ ಕೇಳ್ತಾರೆ. ನೈಟ್ರೋಜನ್ ಇರತಕ್ಕಂಥ ಸಂಯುಕ್ತ ಇದಾವಲ್ಲ, ಸೊ ಅದರ ಒಂದು ಗೊಬ್ಬರ ಯಾವುದು? ಯೂರಿಯಾ ಇರ್ಬೋದಾ, ಅಥವಾ ಅಮೋನಿಯಂ ಫಾಸ್ಫೇಟ್ ಇರ್ಬೋದಾ, ಪೊಟ್ಯಾಷಿಯಂ ಸಲ್ಫೇಟ್ ಇರ್ಬೋದಾ, ಅಥವಾ ಸೂಪರ್ ಫಾಸ್ಫೇಟ್ ಇರ್ಬೋದಾ? ನಿಮ್ಗೆ ಗೊತ್ತಿರಲಿ, ನೈಟ್ರೋಜನ್ ಇರತಕ್ಕಂಥ ಗೊಬ್ಬರ ಏನಪ್ಪಾ ಅಂದ್ರೆ ಆ ಕೊಟ್ಟಿರ್ತಕ್ಕಂಥ ಗೊಬ್ಬರಗಳಲ್ಲಿ ನೈಟ್ರೋಜನ್ ಕಂಟೆಂಟ್ಸ್ ಯಾವುದೇ ಇರಲಿ ಅವೆಲ್ಲವುಗಳು ಏನಾಗುತ್ತಪ್ಪ ಅಂದ್ರೆ ನೈಟ್ರೋಜನ್ ಸಂಯುಕ್ತದ ಗೊಬ್ಬರಗಳಾಗುತ್ತೆ. ಹಾಗಾಗಿ ಸೊ ಇದರ ಸರಿಯಾದ ಉತ್ತರ ಏನಪ್ಪಾ ಅಂದ್ರೆ ಯೂರಿಯಾ. ಇದು ಇದರ ಒಂದು ಸರಿಯಾದ ಉತ್ತರ. ಯೂರಿಯಾದಲ್ಲಿ ಏನಿರುತ್ತೆ ನಿಮ್ಗೆ ಗೊತ್ತಿರಲಿ, ಯೂರಿಯಾ ಅಂದ್ರೆ NH2CO ಅಂತ ಹೇಳ್ತೀವಿ. ಸೊ ಹೀಗಾಗಿ ಈ ಯೂರಿಯಾದಲ್ಲಿ ಏನಿರುತ್ತಪ್ಪ ಅಂದ್ರೆ ನೈಟ್ರೋಜನ್ ಸಂಯುಕ್ತದ ಗೊಬ್ಬರ ಅಂತ ಹೇಳಬಹುದು. ಇನ್ನು ಈ ಅಮೋನಿಯಂ ಫಾಸ್ಫೇಟ್ ತಗೊಂಡ್ರಿ, ಅಮೋನಿಯಂ ಅಂದ್ರೆ NH4 ಬರುತ್ತೆ, ಬಟ್ ಅಲ್ಲಿ ಹೆಚ್ಚಾಗಿರೋದು ಈ ಒಂದು ಫಾಸ್ಫೇಟ್ ಗ್ರೂಪ್. ಸೊ ಹೀಗಾಗಿ ಫಾಸ್ಫರಸದ ಗೊಬ್ಬರ ಅಂತಾನೆ ಇದನ್ನ ಕರೀತಾರೆ. ಏನನ್ನ? ಅಮೋನಿಯಂ ಫಾಸ್ಫೇಟ್ ನ. ಇದು ಒಂದು ಫಾಸ್ಫರಸ್ ಒಂದು ಗೊಬ್ಬರ, ಫಾಸ್ಫರಸ್. ಓಕೆ, ಇನ್ನು ಪೊಟ್ಯಾಷಿಯಂ ಸಲ್ಫೇಟ್ ಅಂತ ಇದೆ. ಪೊಟ್ಯಾಷಿಯಂ ಸಲ್ಫೇಟ್ ಇಲ್ಲಿ ಹೆಸರಿಗೆ ಕೊಟ್ಟಂಗೆ, ಪೊಟ್ಯಾಷಿಯಂ ಅಂದ್ರೆ ಏನು? ಕೆ ಅಂದ್ರೆ ಪೊಟ್ಯಾಷಿಯಂ. ಸೊ ಇದರಲ್ಲಿ ಕೆ ಇದೆ, ಪೊಟ್ಯಾಷಿಯಂ ಇದೆ. ಸೊ ಇದು ಪೊಟ್ಯಾಷಿಯಂ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಗೊಬ್ಬರ ಅಂತ ಹೇಳ್ಬಹುದು. ಇನ್ನು ಸೂಪರ್ ಫಾಸ್ಫೇಟ್ ನ ತಗೊಂಡ್ರೆ ಇದು ಕೂಡ ಇದರಲ್ಲಿ ಫಾಸ್ಫೇಟ್ ಇದೆ. ಸೊ ಇದು ಕೂಡ ಏನಿದೆ, ಇದು ಫಾಸ್ಫರಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಗೊಬ್ಬರ ಇದೆ, ಹೌದಾ?
ಸೊ ಈ ರೀತಿಯಾಗಿ ನಿಮಗೆ ಐಡೆಂಟಿಫೈ ಮಾಡೋಕ್ಕೆ ಬರಬೇಕು. ಯಾವ ಒಂದು ಗೊಬ್ಬರದಲ್ಲಿ ನೈಟ್ರೋಜನ್ ಇದೆಯೋ ಅಥವಾ ಫಾಸ್ಫೇಟ್ ಇದೆಯೋ ಅಥವಾ ಪೊಟ್ಯಾಷಿಯಂ ಇದೆಯೋ. ಸೊ NPK ಅಂತ ನೀವು ಕೇಳಿರ್ಬೋದಲ್ಲ, ನೈಟ್ರೋಜನ್, ಫಾಸ್ಫರಸ್ ಮತ್ತೆ ಪೊಟ್ಯಾಷಿಯಂ. ಸೊ ಮೂರು ಇರ್ತಕ್ಕಂಥ ಕೆಲವೊಂದು ಗೊಬ್ಬರಗಳು ನಮ್ಗೆ ನೋಡಕ್ ಸಿಗುತ್ತೆ. ಇನ್ನು ಕೆಲವೊಂದು ಗೊಬ್ಬರ ಏನಿರುತ್ತೆ ಜಸ್ಟ್ ಸಿಂಪಲ್ ಆಗಿರುತ್ತೆ, ಓನ್ಲಿ ಯೂರಿಯಾ ಅಂದ್ರೆ ನೈಟ್ರೋಜನ್ ಅಷ್ಟೇ. ಸೊ ಹೀಗಾಗಿ ನಿಮಗೆ ಐಡೆಂಟಿಫೈ ಮಾಡೋಕ್ಕೆ ಬರಬೇಕಾಗುತ್ತೆ. ನಿಮ್ಗೆ ಗೊತ್ತಿರಲಿ, ನೈಟ್ರೋಜನ್ ಕಂಟೆಂಟ್ಸ್ ಇರತಕ್ಕಂಥ ಇನ್ನೂ ಕೆಲವೊಂದು ಗೊಬ್ಬರಗಳು ಕೂಡ ಯೂರಿಯಾ ಬರ್ತಾ, ಇದು ಅಂತ ಆಲ್ರೆಡಿ ಹೇಳಿದ್ದೀನಿ. ಅಮೋನಿಯಂ ಸಲ್ಫೇಟ್ ಬರುತ್ತೆ, ಇಲ್ಲಿ ಅಮೋನಿಯಂ ಫಾಸ್ಫೇಟ್ ಇದೆ, ಬಟ್ ಇದು ಫಾಸ್ಫರಸ್ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಗೊಬ್ಬರ ಇದೆ. ಅದ್ರ ಬಿಟ್ಟರೆ ಅಮೋನಿಯಂ ನೈಟ್ರೇಟ್ ಕೂಡ ಬರುತ್ತೆ, ಅದ್ರ ಬಿಟ್ಟರೆ ಸೋಡಿಯಂ ನೈಟ್ರೇಟ್ ಕೂಡ ಬರುತ್ತೆ. ಸೊ ಇದೆಲ್ಲವೂ ನೈಟ್ರೋಜನ್ ಕಂಟೆಂಟ್ಸ್ ಇರತಕ್ಕಂಥ ಗೊಬ್ಬರಗಳು. ಇದೇ ರೀತಿ ಫಾಸ್ಫರಸ್ ರಿಲೇಟೆಡ್ ನೀವು ತೊಗೊಂಡ್ರೆ ಆಲ್ರೆಡಿ ಇಲ್ಲಿ 2 ಇದೆ, ಅಮೋನಿಯಂ ಫಾಸ್ಫೇಟ್ ಮತ್ತೆ ಸೂಪರ್ ಫಾಸ್ಫೇಟ್ ಇದೆ. ಇದ್ರ ಬಿಟ್ಟರೆ ಅಮೋನಿಯಂ ಹೈಡ್ರೋಜನ್ ಫಾಸ್ಫೇಟ್ ಅಂತ ಕೂಡ ಬರುತ್ತೆ, ಅದ್ರ ಬಿಟ್ಟರೆ ಡೈ ಅಮೋನಿಯಂ ಫಾಸ್ಫೇಟ್ ಕೂಡ ಬರುತ್ತೆ, ಅದ್ರ ಬಿಟ್ಟರೆ ಅಮೋನಿಯಂ ಫಾಸ್ಫೇಟ್ ಅಂತ ಬರುತ್ತೆ. ಸೊ ಈ ರೀತಿಯಾಗಿ ಫಾಸ್ಫರಸ್ ಸಂಬಂಧಪಟ್ಟಿರ್ತಕ್ಕಂಥ ಗೊಬ್ಬರಗಳು ಕೂಡ ನಮಗೆ ಸಿಗುತ್ತವೆ ಮಾರ್ಕೆಟಿಂಗ್ನಲ್ಲಿ. ಇನ್ನು ಈ ಒಂದು ಪೊಟ್ಯಾಷಿಯಂ ಸಂಬಂಧಪಟ್ಟಿರ್ತಕ್ಕಂಥ ಗೊಬ್ಬರಗಳನ್ನು ನೋಡಿದ್ರೆ ಪೊಟ್ಯಾಷಿಯಂ ನೈಟ್ರೇಟ್ ಆಲ್ರೆಡಿ ಇಲ್ಲೊಂದಿದೆ, ಪೊಟ್ಯಾಷಿಯಂ ಸಲ್ಫೇಟ್ ಇದೆ, ಪೊಟ್ಯಾಷಿಯಂ ನೈಟ್ರೇಟ್ ಬರುತ್ತೆ, ಆಮೇಲೆ ಪೊಟ್ಯಾಷಿಯಂ ಕ್ಲೋರೈಡ್ ಬರುತ್ತೆ, ಆಮೇಲೆ ಲಾಸ್ಟ್ ಒಂದು ಪೊಟ್ಯಾಷಿಯಂ ಸಲ್ಫೇಟು. ಸೊ ಈ ತರ ಪ್ರತಿಯೊಂದು ನೈಟ್ರೋಜನು, ಫಾಸ್ಫರಸ್, ಪೊಟ್ಯಾಷಿಯಂ ಸಂಬಂಧಪಟ್ಟಿರ್ತಕ್ಕಂಥ ಗೊಬ್ಬರಗಳು ನಮ್ಮ ಮಾರ್ಕೆಟಿಂಗ್ನಲ್ಲಿ ಸಿಗುತ್ತೆ. ಅದನ್ನ ಈ ನಮ್ಮ ರೈತರು ಹೊಲದಲ್ಲಿ ಯೂಸ್ ಮಾಡ್ತಾರೆ. ಓಕೆ, ಸೊ ಇದಿಷ್ಟು ಒಂದು ಗೊಬ್ಬರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನ ನಿಮ್ಗೆ ಅವರು ಕೇಳ್ತಾರೆ. ನೈಟ್ರೋಜನ್ ಸಂಯುಕ್ತ ಗೊಬ್ಬರಗಳು ಯಾವ ಅಂತ ಕೇಳ್ತಾರೆ, ಫಾಸ್ಫರಸ್ ಸಂಯುಕ್ತ ಗೊಬ್ಬರಗಳು ಯಾವುದು ಅಂತ ಕೊಟ್ಟಿರ್ತಾರೆ. ಅದ್ರ ಜಸ್ಟ್ ನೀವು ಆಪ್ಷನ್ಗಳನ್ನ ಕರೆಕ್ಟ್ ಆಗಿ ಚಾಯ್ಸ್ ಮಾಡಬೇಕು. ಓಕೆ ಓಕೆ ಈ ರೀತಿಯಾಗಿ ನಿಮಗೆ ಒಂದು ಗೊಬ್ಬರದ ಬಗ್ಗೆ ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಒಂದು ಕ್ವಶನ್ ಅಲ್ಲಿ 4 ಕ್ವಶನ್ಗಳು ಇರ್ತವೆ. ಸೊ ಜಸ್ಟ್ ನಿಮ್ಗೆ ಐಡೆಂಟಿಫೈ ಮಾಡೋಕ್ಕೆ ಬರಬೇಕು. ಓಕೆ ಓಕೆ ಇನ್ನು 8ನೇ ಒಂದು ಕ್ವಶನ್ ಏನು ಹೇಳುತ್ತೆ ನೋಡಿ, ನಮಗೆ ಹಲ್ಲುಗಳಲ್ಲಿ ರಂಧ್ರಗಳು ಇದ್ದಾಗ ಅದನ್ನು ತುಂಬಲು ಏನನ್ನು ಉಪಯೋಗಿಸುವರು? ನಿಮ್ಮ ಹಲ್ಲಲ್ಲಿ ರಂಧ್ರ ಇರ್ತವೆ, ನೀವು ಡಾಕ್ಟರ್ ಕಡೆ ಹೋಗ್ತಿರಲ್ವಾ, ಸೊ ಡೆಂಟಿಸ್ಟ್ ಕಡೆ ಹೋಗ್ತೀರ, ನಿಮ್ಮ ಹಲ್ಲು ಹುಳ ಹತ್ತಿದೆ, ಡಾಕ್ಟರ್ ಹೇಳ್ತಾರೆ ಹುಳ ಹತ್ತಿದೆ ನಿಮ್ಮಲ್ಲಿ ನಿಮ್ಮ ಹಲ್ಲುಗಳಲ್ಲಿ ರಂಧ್ರ ಬಿದ್ದಿದೆ, ಸೊ ಅದನ್ನ ಸಿಮೆಂಟ್ ಹಾಕಿ ತುಂಬಬೇಕಂತ ಹೇಳ್ತಾರೆ. ಸೊ ಆ ಹಲ್ಲನ್ನ ರಂಧ್ರದಲ್ಲಿ ಯಾವ ಒಂದು ಕೆಮಿಕಲ್ಸ್ಗಳನ್ನ ತುಂಬುತ್ತಾರೆ ಅಂತಕ್ಕಂಥ ಕ್ವಶನ್ ನಿಮ್ಗೆ ಕೇಳಿದ್ರೆ, ಹಲ್ಲುಗಳ ರಂಧ್ರಗಳಲ್ಲಿ ಇದ್ದಾಗ ಅದನ್ನು ತುಂಬಲು ಏನನ್ನು ಉಪಯೋಗಿಸುವರು? ಇದರ ಸರಿಯಾದ ಆನ್ಸರ್ ಏನಪ್ಪಾ ಅಂದ್ರೆ ಸೋರೆಲ್ ಸಿಮೆಂಟ್ ಅಂತಕ್ಕಂಥ ಒಂದು ಬರುತ್ತೆ, ಸೋರೆಲ್ ಸಿಮೆಂಟು. ಸೊ ಇದನ್ನೇ ಅವರು ತುಂಬೋದು. ನಿಮ್ಮ ಹಲ್ಲುಗಳು ಏನಾದರೂ ತೂತ್ ಬಿದ್ದಿದ್ರೆ, ರಂಧ್ರ ಬಿದ್ದಿದ್ರೆ ಅಲ್ಲಿ ತುಂಬುವುದೇ ಸೋರೆಲ್ ಸಿಮೆಂಟ್. ಇದರಲ್ಲಿ ಇರೋದು ಏನಪ್ಪಾ ಅಂದ್ರೆ ಮ್ಯಾಗ್ನೇಷಿಯಂ ಕ್ಲೋರೈಡ್ ಮತ್ತೆ ಮ್ಯಾಗ್ನೇಷಿಯಂ ಆಕ್ಸೈಡ್ ಅಂತ ಬರುತ್ತೆ. ಸೊ ಆ ಕೆಮಿಕಲ್ಸ್ಗಳ ಒಂದು ಮಿಶ್ರಣದಿಂದ ಆ ಸೋರೆಲ್ ಸಿಮೆಂಟ್ ನ ತಯಾರು ಮಾಡಿರ್ತಾರೆ. ಸೊ ಅದನ್ನೇ ನಿಮ್ಮ ಹಲ್ಲುಗಳಲ್ಲಿ ಅವರು ತುಂಬೋದು. ಇನ್ನು ಸೆಕೆಂಡ್ ಆಪ್ಷನ್ ಇದೆ ಚಲುವೆಯ ಪುಡಿ, ಅಂದ್ರೆ ಬ್ಲೀಚಿಂಗ್ ಏಜೆಂಟ್ಸ್ ಅಂತ ಬರುತ್ತೆ. ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ನೀರಿನ ಶುದ್ಧೀಕರಣ ಮಾಡೋ ಸಲುವಾಗಿ ಇದನ್ನ ಯೂಸ್ ಮಾಡ್ತಾರೆ, ಚಲುವೆಯ ಪುಡಿಯನ್ನ. ಇನ್ನು ಜಿಪ್ಸಮ್ ನಿಮ್ಗೆ ಗೊತ್ತಿರ್ಬೋದು. ಜಿಪ್ಸಮ್ ಅಂದ್ರೆ ಏನು? ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಒಂದು ಪ್ರೊಡಕ್ಷನ್ ಮಾಡೋ ಸಲುವಾಗಿ ಈ ಜಿಪ್ಸಮ್ ನ ಯೂಸ್ ಮಾಡ್ತಾರೆ. ಇನ್ನು ಲಾಸ್ಟ್ ಒಂದಿದೆ ಮ್ಯಾಗ್ನೇಷಿಯಂ ಅಲ್ಬಾ ಅಂತ ಇದೆ, ಮ್ಯಾಗ್ನೇಷಿಯಂ ಅಲ್ಬಾ. ಸೊ ಮ್ಯಾಗ್ನೇಷಿಯಂ ಅಲ್ಬಾ ಅಂದ್ರೆ ಏನು? ಇದು ಕೂಡ ಒಂದು ಕೆಮಿಕಲ್ಸ್ ಇದೆ. ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಟೂತ್ ಪೇಸ್ಟ್ ನಲ್ಲಿ ಯೂಸ್ ಮಾಡ್ತಾರೆ. ಟೂತ್ ಪೇಸ್ಟ್ ನೀವು ಹಲ್ ತಿಕ್ತಿರಲ್ವಾ, ಸೊ ಹಲ್ ತಿಕ್ತ ಟೂತ್ ಪೇಸ್ಟ್ ನಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಓಕೆ, ಇನ್ನು 9ನೇ ಕ್ವಶನ್ ನೋಡಿ, ಚಲುವೆಯ ಪುಡಿ ಅಂದ್ರೆ ಬ್ಲೀಚಿಂಗ್ ಪೌಡರ್, ಇದರ ರಾಸಾಯನಿಕ ಹೆಸರು ಏನಂತ ಕೇಳ್ತಾರೆ. ಚಲುವೆಯ ಪುಡಿ, ಸೊ ಏನು ಬ್ಲೀಚಿಂಗ್ ಪೌಡರ್ ಬರುತ್ತಲ್ಲ, ಸೊ ಈ ಬ್ಲೀಚಿಂಗ್ ಪೌಡರ್ದ ರಾಸಾಯನಿಕ ಹೆಸರು ಏನು? ಇದ್ರ ಹೆಸರು ಏನಪ್ಪಾ ಅಂದ್ರೆ ಕ್ಯಾಲ್ಸಿಯಂ ಕಾರ್ಬೋನೇಟ್, ಕ್ಯಾಲ್ಸಿಯಂ ಕ್ಲೋರೈಡ್, ಜಿಪ್ಸಮ್ ಮತ್ತೆ ಕ್ಯಾಲ್ಸಿಯಂ ಕ್ಲೋರೋ ಆಕ್ಸಿ ಕ್ಲೋರೈಟ್. ಇಲ್ಲಿ ನೋಡಿ ಆಪ್ಷನ್ ಡ ಕ್ಯಾಲ್ಸಿಯಂ ಕ್ಲೋರೋ ಆಕ್ಸಿ ಕ್ಲೋರೈಟ್ ಇದರ ಒಂದು ಸರಿಯಾದ ಉತ್ತರ. ಕ್ಯಾಲ್ಸಿಯಂ ಕ್ಲೋರೋ ಆಕ್ಸಿ ಕ್ಲೋರೈಟ್ ಅಂದ್ರೆ CaOCl2 ಅಂತ ಕರಿತೀವಿ ನಾವು ಇದಕ್ಕೆ. ಸೊ ಇದು ಇದರ ಒಂದು ಸರಿಯಾದ ಆನ್ಸರ್. ಯಾಕಂದ್ರೆ ಈ ಬ್ಲೀಚಿಂಗ್ ಪೌಡರ್ ಇರೋದೇ ಇದೆ ಕ್ಯಾಲ್ಸಿಯಂ ಕ್ಲೋರೋ ಆಕ್ಸಿ ಕ್ಲೋರೈಟ್. ಇನ್ನು ಉಳಿದ ಈ ಕ್ಯಾಲ್ಸಿಯಂ ಕಾರ್ಬೋನೇಟ್ ಇದರ ಒಂದು ಸರಿಯಾದ ಉತ್ತರ ಅಲ್ಲ, ಹೌದಾ? ಆಮೇಲೆ ಕ್ಯಾಲ್ಸಿಯಂ ಕ್ಲೋರೈಡ್ ಕೊಟ್ಟಿದ್ದಾರೆ, ಇದು ಕೂಡ ಇದರ ಸರಿಯಾದ ಆನ್ಸರ್ ಅಲ್ಲ. ಜಿಪ್ಸಮ್ ಕೂಡ ಇದರ ಸರಿಯಾದ ಆನ್ಸರ್ ಅಲ್ಲ. ಇದರ ಸರಿಯಾದ ಆನ್ಸರ್ ಏನಪ್ಪಾ ಅಂದ್ರೆ ಕ್ಯಾಲ್ಸಿಯಂ ಕ್ಲೋರೋ ಆಕ್ಸಿ ಕ್ಲೋರೈಟ್. ನಿಮ್ಗೆ ಗೊತ್ತಿರಲಿ, ಕ್ಯಾಲ್ಸಿಯಂ ಕಾರ್ಬೋನೇಟ್ ಏನಿದೆಯಲ್ಲ, ಸೊ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಪೇಪರ್ ಇಂಡಸ್ಟ್ರಿಯಲ್ಲಿ ಒಂದು ಪೇಪರ್ ಪ್ರೊಡಕ್ಷನ್ ವ್ಯವಸ್ಥಿತವಾಗಿ ಇರಲಿ ಅಂತ ಅಲ್ಲಿ ಅದನ್ನ ಯೂಸ್ ಮಾಡ್ತಾರೆ. ಇನ್ನು ಕ್ಯಾಲ್ಸಿಯಂ ಕ್ಲೋರೈಡ್ ನ ತಗೊಂಡ್ರೆ ಒಂದು ಏನು ವಸ್ತುಗಳು ಇರುತ್ತಲ್ವಾ, ಸೊ
ಸೊ ಆ ವಸ್ತುಗಳನ್ನ ಒಣಗಿಸುವ ಸಲುವಾಗಿ ಈ ಕ್ಯಾಲ್ಸಿಯಂ ಕ್ಲೋರೈಡ್ ಅವರು ಬಳಸ್ತಾರೆ. ಇನ್ನು ಜಿಪ್ಸಮ್ ತಗೊಂಡ್ರೆ ಇನ್ನೇ ಜಸ್ಟ್ ಹೇಳಿದೆ ನಿಮಗೆ POP ಅಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನ ಒಂದು ಪ್ರೊಡಕ್ಷನ್ ಸಲುವಾಗಿ ಅದನ್ನ ಅವರು ಯೂಸ್ ಮಾಡ್ತಾರೆ. ಓಕೆ ಓಕೆ ಇದೆಲ್ಲ ಆನ್ಸರ್ ಲಕ್ಷ ಬರ್ತಾ ನಿಮಗೆ. ಬ್ಲೀಚಿಂಗ್ ಪೌಡರ್ದ ಕೆಮಿಕಲ್ ನೇಮ್ ಏನಪ್ಪಾ ಅಂದ್ರೆ ಕ್ಯಾಲ್ಸಿಯಂ ಕ್ಲೋರೋ ಆಕ್ಸಿ ಕ್ಲೋರೈಡ್. ಕ್ಯಾಲ್ಸಿಯಂ ಕ್ಲೋರೋ ಆಕ್ಸಿ ಕ್ಲೋರೈಡ್. ಓಕೆ ಓಕೆ ಇನ್ನು 10ನೇ ಒಂದು ಕ್ವಶನ್ ನೋಡಿ ಏನು ಹೇಳುತ್ತೆ, ಕಾಪರ್ ಸಲ್ಫೇಟ್ ಮತ್ತು ಸೋಡಿಯಂ ಪೊಟ್ಯಾಷಿಯಂ ಟರ್ಟಾರೇಟ್ ಒಳಗೊಂಡ ಮಿಶ್ರಣ. ನೋಡಿ ಕಾಪರ್ ಸಲ್ಫೇಟ್ ಇದೆ, ಅದರ ಜೊತೆ ಸೋಡಿಯಂ ಪೊಟ್ಯಾಷಿಯಂ ಟರ್ಟಾರೇಟ್ ಇದೆ. ಸೊ ಇವೆರಡೂ ಒಳಗೊಂಡಿರ್ತಕ್ಕಂಥ ಮಿಶ್ರಣಕ್ಕೆ ಏನಂತ ಕರೀತಾರೆ? ಏನಂತ ಕರೀತಾರೆ ಅಂದ್ರೆ ಇದರ ಸರಿಯಾದ ಆಯ್ಕೆ ಏನಪ್ಪಾ ಅಂದ್ರೆ ಫೀಲಿಂಗ್ ದ್ರಾವಣ ಅಥವಾ ಫೀಲಿಂಗ್ ಸೊಲ್ಯೂಷನ್ ಅಂತ ಕರಿತೀವಲ್ಲ ನಾವು. ಸೊ ಅದೇ ಇದರ ಒಂದು ಆನ್ಸರ್. ಫೀಲಿಂಗ್ ಸೊಲ್ಯೂಷನ್ ಅಲ್ಲಿ ಇರೋದೇ ಇದೆ, ಕಾಪರ್ ಸಲ್ಫೇಟ್ ಮತ್ತೆ ಸೋಡಿಯಂ ಪೊಟ್ಯಾಷಿಯಂ ಟರ್ಟಾರೇಟ್. ನೀವು ಸೊಲ್ಯೂಷನ್ ನೋಡಿರ್ಬೋದಲ್ಲ, ಫೀಲಿಂಗ್ ಸೊಲ್ಯೂಷನ್ A, ಫೀಲಿಂಗ್ ಸೊಲ್ಯೂಷನ್ B ಅಂತ ಇರುತ್ತಲ್ಲ. ಸೊ ಅದ್ರ ನೀವು ಕಲರ್ ನೋಡಿರ್ಬೋದು. ಅದರಲ್ಲಿ ಅದರ ಸೊಲ್ಯೂಷನ್ ಕಲರ್ ಹೇಗಿರುತ್ತಪ್ಪ ಅಂದ್ರೆ ಸ್ಕೈ ಕಲರ್ ಇರುತ್ತೆ. ಯಾಕೆ ರೀಸನ್ ಅಪ್ಪ ಅಂದ್ರೆ ಕಾಪರ್ ಸಲ್ಫೇಟ್ ಮತ್ತೆ ಸೋಡಿಯಂ ಪೊಟ್ಯಾಷಿಯಂ ಟರ್ಟಾರೇಟ್ ಅಲ್ಲಿ ಆಡ್ ಮಾಡಿರ್ತಾರೆ. ಸೊ ಹೀಗಾಗಿ ಅದರ ಒಂದು ಕಲರ್ ಯಾವ ತರ ಇರುತ್ತೆ ಅಂದ್ರೆ ಸ್ಕೈ ಕಲರ್ ಇರುತ್ತೆ. ಓಕೆ ಇನ್ನು ಈ ಎಕ್ವಾರೈಜನ್ ತಗೊಂಡ್ರೆ ನಿಮ್ಗೆ ಗೊತ್ತಿದೆ, ಆಲ್ರೆಡಿ ಹೇಳಿದ್ದೀನಿ. ಎಕ್ವಾರೈಜನ್ ಅಂದ್ರೆ ಏನಿದು? ಇದು ಏನಪ್ಪಾ ಅಂದ್ರೆ HCl ಮತ್ತೆ HNO3 ಒಳಗೊಂಡಿರ್ತಕ್ಕಂಥ ಒಂದು ಸೊಲ್ಯೂಷನ್. ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಬಂಗಾರವನ್ನ ಕರಗಿಸುವ ಸಲುವಾಗಿ ಎಕ್ವಾರೇಜಿಯಾವನ್ನ ಯೂಸ್ ಮಾಡ್ತಾರೆ. ಇನ್ನು ನೋಡಿದಾಗ ಈ ಸಿಲ್ವರ್ ಅಯೋಡೈಡ್ ನ ತಗೊಂಡ್ರೆ, ಸಿಲ್ವರ್ ಅಯೋಡೈಡ್ ಆಲ್ರೆಡಿ ನಿನ್ನೆ ಕ್ಲಾಸ್ ನಲ್ಲಿ ನಿಮ್ಗೆ ಹೇಳಿದ್ದೀನಿ ನಾನು. ಸಿಲ್ವರ್ ಅಯೋಡೈಡ್ ಎದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಕೃತಕ ಮಳೆಯನ್ನ ತರಿಸುವ ಸಲುವಾಗಿ ಸಿಲ್ವರ್ ಅಯೋಡೈಡ್ ನ ಯೂಸ್ ಮಾಡ್ತಾರೆ. ಇನ್ನು ಸಿಲ್ವರ್ ನೈಟ್ರೇಟ್ ನ ತಗೊಂಡ್ರೆ ಇದೆಲ್ಲಿರ್ತಪ್ಪ ಅಂದ್ರೆ ಹೇರ್ ಡೈ ಮತ್ತೆ ಮತದಾನದ ವೇಳೆಯಲ್ಲಿ ಮತದಾರ ಒಂದು ಬಟ್ಟಿನ ಮೇಲೆ ಒಂದು ಶಾಯಿನ ಹಸ್ತ್ರಲ್ವಾ. ಸೊ ಅದರಲ್ಲಿರೋದು ಈ ಸಿಲ್ವರ್ ನೈಟ್ರೇಟ್. ನಾನು ಜಸ್ಟ್ ಹೇಳಿದ್ದೀನಿ. ಸೊ ಇದನ್ನ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಇದಿಷ್ಟು ನಿಮ್ಗೆ ಗೊತ್ತಿಲ್ಲ. ಓಕೆ ಫೀಲಿಂಗ್ ಸೊಲ್ಯೂಷನ್ ಅಂದ್ರೆ ಏನು? ಕಾಪರ್ ಸಲ್ಫೇಟ್ ಮತ್ತೆ ಸೋಡಿಯಂ ಪೊಟ್ಯಾಷಿಯಂ ಟರ್ಟಾರೇಟ್ ಒಳಗೊಂಡಿರ್ತಕ್ಕಂಥ ಒಂದು ದ್ರಾವಣ ಅಂತ ಹೇಳ್ಬೋದು. ಓಕೆ ಓಕೆ ಇನ್ನು 11ನೇ ಕ್ವಶನ್ ನೋಡಿ, ಇಲ್ಲೇ ನೋಡಿ ಜಸ್ಟ್ 11ನೇ ಕ್ವಶನ್. ಮತದಾನ ಮಾಡುವಾಗ ಮತದಾರರ ಬೆರಳಿನ ಮೇಲೆ ಗುರುತಿನ ಶಾಯಿಗಾಗಿ ಬಳಸುವ ಮಿಶ್ರಣ. ಜಸ್ಟ್ ನಿಮ್ಗೆ ಹೇಳಿದ್ದೀನಿ, ಮತದಾನ ಮಾಡುವಾಗ ಮತದಾರರ ಬೆರಳಿನ ಮೇಲೆ ಗುರುತಿನ ಶಾಯಿಗಾಗಿ ಬಳಸುವ ಮಿಶ್ರಣ ಏನು ಅಂತ ಕ್ವಶನ್ ಕೇಳಿದರೆ ಸರಿಯಾದ ಆನ್ಸರ್ ಏನು? ಸಿಲ್ವರ್ ನೈಟ್ರೇಟ್. ಏನು ಸರಿಯಾದ ಆನ್ಸರ್ ಇದ್ರದ್ದು? ಸಿಲ್ವರ್ ನೈಟ್ರೇಟ್. ನಿಮ್ ಜಸ್ಟ್ ಹೇಳಿದ್ದೆ, ಇದನ್ನ ಹೇರ್ ಡೈ ನಲ್ಲಿ ಕೂಡ ಯೂಸ್ ಮಾಡ್ತಾರೆ. ಹೌದಾ, ಸಿಲ್ವರ್ ನೈಟ್ರೇಟ್. ಇನ್ನು ಸಿಲ್ವರ್ ಅಯೋಡೈಡ್ ಏನಂತ ಜಸ್ಟ್ ನಿಮ್ಗೆ ಹೇಳಿದ್ದೀನಿ, ಕೃತಕ ಮಳೆ ತರಿಸೋ ಸಲುವಾಗಿ ಈ ಸಿಲ್ವರ್ ಅಯೋಡೈಡ್ ನ ಯೂಸ್ ಮಾಡ್ತಾರೆ. ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಓಕೆ ಇನ್ನು ಸಿಲ್ವರ್ ಕ್ಲೋರೈಡ್ ತಗೊಂಡ್ರೆ ಫೋಟೋಕ್ರೋಮ್ಯಾಟಿಕ್ ಒಂದು ಗ್ಲಾಸ್ ಏನ್ ತಯಾರು ಮಾಡ್ತಾರಲ್ಲ, ಸೊ ಅದರ ಒಂದು ತಯಾರಿಕೆಯಲ್ಲಿ ಸಿಲ್ವರ್ ಕ್ಲೋರೈಡ್ ನ ಯೂಸ್ ಮಾಡ್ತಾರೆ. ಇನ್ನು ಈ ಸಿಲ್ವರ್ ಬ್ರೋಮೈಡ್ ತಗೊಂಡ್ರೆ ಫೋಟೋಗ್ರಾಫಿಕ್ಸ್ ನಲ್ಲಿ ಇದನ್ನ ಯೂಸ್ ಮಾಡ್ತಾರೆ, ಸಿಲ್ವರ್ ಬ್ರೋಮೈಡ್. ಸೊ ನಿಮ್ಗೆ ಗೊತ್ತಿರಲಿ, ಮತದಾನ ಮಾಡುವಾಗ ಮತದಾರರ ಬೆರಳಿನ ಮೇಲೆ ಗುರುತಿನ ಶಾಯಿಗಾಗಿ ಬಳಸುವ ಮಿಶ್ರಣ ಏನಪ್ಪಾ ಅಂದ್ರೆ ಸಿಲ್ವರ್ ನೈಟ್ರೇಟ್. ಓಕೆ ಓಕೆ ಇನ್ನು 12ನೇ ಕ್ವಶನ್ ಏನು ಹೇಳುತ್ತೆ ನೋಡಿ, ವಿದ್ಯುತ್ ಮಂಡಲದಲ್ಲಿ ತಂತಿಗಳನ್ನ ಬೆಸುಗೆ ಮಾಡಲು ಬಳಸುವ ಧಾತು. ನೋಡಿ, ನಿಮ್ಮ ರೇಡಿಯೋ ಇರ್ಬೋದು, ಟಿವಿ ಇರ್ಬೋದು, ಅಥವಾ ಇನ್ನು ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳಿದ್ರೆ ಅದರಲ್ಲಿ ಒಂದು ತಂತಿಗಳನ್ನ ಬೆಸುಗೆ ಮಾಡ್ತಾರೆ. ಹೌದಾ, ಸೊ ಎಲೆಕ್ಟ್ರಿಷಿಯನ್ ಆ ತಂತಿಗಳನ್ನ ಬೆಸುಗೆ ಮಾಡಲು ಬಳಸುವ ಧಾತು ಯಾವುದು ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ಇದರ ಸರಿಯಾದ ಆನ್ಸರ್ ಏನಪ್ಪಾ ಅಂದ್ರೆ ಸೀಸ, ಲೀಡ್ ಅಂತ ಏನ್ ಕರಿತೀವಲ್ಲ. ಸೊ ಆ ಸೀಸದ ಒಂದು ತಂತಿಯನ್ನು ತಯಾರು ಮಾಡಿರ್ತಾರೆ. ಆ ತಂತಿಯನ್ನ ಯೂಸ್ ಮಾಡ್ಕೊಂಡು ಅವರು ಬೆಸುಗೆಯನ್ನ ಮಾಡ್ತಾ ಇರ್ತಾರೆ. ಇನ್ನು ಈ ಪಾದರಸ ತಗೊಂಡ್ರಿ, ಪಾದರಸ ಎಲ್ಲಿ ಯೂಸ್ ಮಾಡ್ತಾರೆ? ಅಲ್ಲ ನಿಮ್ಗೆ ಹೇಳಿದ್ದೀನಿ, ಎಲ್ಲಿ ಯೂಸ್ ಮಾಡ್ತಾರೆ? ಟ್ಯೂಬ್ಲೈಟ್ ಮತ್ತೆ ಮರ್ಕ್ಯುರಿ ಲ್ಯಾಂಪ್ ಗಳ ಒಂದು ತಯಾರಿಕೆಯಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಇನ್ನು ಲೀಡ್ ಎಸ್ಟೇಟ್ ತಗೊಂಡ್ರೆ ಹೈಡ್ರೋಜನ್ ಸಲ್ಫೇಟ್ ಅನ್ನ ಪತ್ತೆ ಮಾಡೋ ಸಲುವಾಗಿ ಈ ಲೀಡ್ ಎಸ್ಟೇಟ್ ಅನ್ನ ಯೂಸ್ ಮಾಡ್ತಾರೆ. ಇನ್ನು 3ನೇ ಆಪ್ಷನ್ ಏನಿದೆ? ಚಿನ್ನ, ಬಂಗಾರ. ಬಂಗಾರ ಅಂತ ನಿಮ್ಗೆ ಗೊತ್ತಿದೆ, ಬಂಗಾರದ ಆಭರಣಗಳನ್ನ ತಯಾರು ಮಾಡೋ ಸಲುವಾಗಿ ಇದನ್ನ ಯೂಸ್ ಮಾಡ್ತಾರೆ. ಸೊ ನೆನಪಿಡಿ, ವಿದ್ಯುತ್ ಮಂಡಲದಲ್ಲಿ ತಂತಿಗಳ ಬೆಸುಗೆ ಮಾಡಲು ಉಪಯೋಗಿಸುವ ಧಾತು ಯಾವುದಪ್ಪ ಅಂದ್ರೆ ಲೀಡು. ಅದಕ್ಕೆ ಸೀಸ ಅಂತ ಕರಿತೀವಿ. ಓಕೆ ಓಕೆ ನೆಕ್ಸ್ಟ್ ಒಂದು ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಹೇಳುತ್ತೆ, ಘನರೂಪದ CO2 ಎಂದರೆ. ಎಷ್ಟು ಚೆನ್ನಾಗಿದೆ ನೋಡಿ ಕ್ವಶನ್. ಘನರೂಪದ CO2 ಎಂದರೆ ಏನು? ಡ್ರೈ ಐಸ್ ಆಗುತ್ತಾ, ಅಥವಾ ಐಸ್ ಆಗುತ್ತಾ, ಅಥವಾ ಕಾರ್ಬನ್ ಮೊನಾಕ್ಸೈಡ್ ಆಗುತ್ತಾ, ಅಥವಾ ಇದ್ದಲಿಯ ಪುಡಿ ಆಗುತ್ತಾ ಅಂತ ಒಂದು ಕ್ವಶನ್ ನಿಮ್ಗೆ ಕೇಳಿರ್ತಾರೆ. ಘನರೂಪದ CO2 ಎಂದ್ರೆ ಸರಿಯಾದ ಆಯ್ಕೆ ಏನಪ್ಪಾ ಅಂದ್ರೆ ಡ್ರೈ ಐಸ್ ಅಂತ ಅದಕ್ಕೆ ನಾವು ಕರಿತೀವಿ. ಡ್ರೈ ಐಸ್ ಅಂದ್ರೆ ಘನರೂಪದ CO2. ಜಸ್ಟ್ ಐಸ್ ಅಂದ್ರೆ ಇದು ಸರಿಯಾದ ಆನ್ಸರ್ ಆಗಲ್ಲ. ಐಸ್ ಅಂದ್ರೆ ಬರ್ಫ್ ಆಗುತ್ತೆ. ಹೌದಾ,
ಕಾರ್ಬನ್ ಮೊನಾಕ್ಸೈಡ್ ಅಂತೂ ಆಗಲ್ಲ, ಇದ್ದಲ್ಲಿಯ ಪುಡಿ ಕೂಡ ಇದರೊಂದು ಆನ್ಸರ್ ಆಗಲ್ಲ. ಆನ್ಸರ್ ಏನಪ್ಪಾ ಅಂದ್ರೆ ಡ್ರೈ ಐಸ್ ಅಂದ್ರೆ ಘನ ರೂಪದ CO2. ಇದು ಪದೇ ಪದೇ ಕೇಳಿರ್ತಕ್ಕಂಥ ಕ್ವಶನ್, ನೆನಪಲ್ಲಿ ಇಟ್ಕೊಳ್ಳಿ. ಹೌದಾ? ಓಕೆ. ಇನ್ನು ನೆಕ್ಸ್ಟ್ 14ನೇ ಒಂದು ಕ್ವಶನ್ ಏನ್ ಹೇಳುತ್ತೆ ನೋಡಿ, ದಹನ ಕ್ರಿಯೆಯನ್ನ ಆರಿಸಲು ಉಪಯೋಗಿಸುವ ರಸಾಯನ ಯಾವುದು? ದಹನ ಕ್ರಿಯೆ ಅಂತ ಕೇಳಿದರೆ ದಹನ ಕ್ರಿಯೆಯನ್ನ ಆರಿಸಲು ಉಪಯೋಗಿಸುವ ರಸಾಯನ ನಿಮ್ಗೆ ಗೊತ್ತಿರಲಿ. ಇವನು ಏನಾದ್ರೂ ದಹನ ಅಂದ್ರೆ ಎಲ್ಲಾದ್ರೂ ಬೆಂಕಿ ಹತ್ತಿದ್ರೆ ಅದನ್ನ ಆರಿಸೋ ಸಲುವಾಗಿ ನಾವು ಏನನ್ನ ಯೂಸ್ ಮಾಡ್ತೀವಿ? ನಾವು ಯೂಸ್ ಮಾಡೋದೇನು? ಏನ್ ಯೂಸ್ ಮಾಡ್ತೀರಾ? ಒಂದು ನೀರನ್ನ ಯೂಸ್ ಮಾಡ್ತೀರಾ, ಹೌದಲ್ವಾ? ಅದ್ರ ಬಿಟ್ಟು ಏನ್ ಯೂಸ್ ಮಾಡ್ತೀರಾ? ಫೈರ್ ಎಕ್ಸ್ಟಿಂಗ್ವಿಷರ್ ಅಂತ ಯೂಸ್ ಮಾಡ್ತೀರಾ, ಹೌದಲ್ವಾ? ಸೊ ಆ ಫೈರ್ ಎಕ್ಸ್ಟಿಂಗ್ವಿಷರ್ ಏನಿರುತ್ತಪ್ಪ ಅಂದ್ರೆ ಸರಿಯಾದ ಆನ್ಸರ್ ಏನಪ್ಪಾ ಅಂದ್ರೆ ಇದಕ್ಕೆ CO2 ಇರುತ್ತೆ. CO2 ಕಾರ್ಬನ್ ಡೈಆಕ್ಸೈಡ್. ಅಂದ್ರೆ ಆಕ್ಚುಲಿ ಏನಿರುತ್ತಪ್ಪ ಅಂದ್ರೆ H2SO4 ಮತ್ತೆ ಸೋಡಿಯಂ ಬೈಕಾರ್ಬೊನೇಟ್ ನ ಹಾಕಿರ್ತಾರೆ. ಅದು ಡಿಪೆಂಡ್ ಅಪಾನ್ ಫೈರ್ ಎಕ್ಸ್ಟಿಂಗ್ವಿಷರ್ ಮೇಲೆ ಇರುತ್ತೆ. ಈ ಫೈರ್ ಎಕ್ಸ್ಟಿಂಗ್ವಿಷರ್ ಏನಿರುತ್ತಲ್ಲ, ಸೊ ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಫೈರ್ ಎಕ್ಸ್ಟಿಂಗ್ವಿಷರ್ ಅಂತ ಬರುತ್ತೆ. ಡ್ರೈ ಪೌಡರ್ಡ್ ಫೈರ್ ಎಕ್ಸ್ಟಿಂಗ್ವಿಷರ್ ಬರುತ್ತೆ, ಫೋಮ್ ಎಕ್ಸ್ಟಿಂಗ್ವಿಷರ್ ಅಂತ ಬರುತ್ತೆ, CO2 ಎಕ್ಸ್ಟಿಂಗ್ವಿಷರ್ ಅಂತ ಬರುತ್ತೆ, ಅದ್ರ ಬಿಟ್ರೆ ವೆಟ್ ಕೆಮಿಕಲ್ಡ್ ಎಕ್ಸ್ಟಿಂಗ್ವಿಷರ್ ಅಂತ ಬರುತ್ತೆ. ಸೊ ಹೀಗಾಗಿ ಪ್ರತಿ ಒಂದರಲ್ಲಿ ಒಂದು ಕೆಮಿಕಲ್ಸ್ ಗಳನ್ನ ಬೇರೆ ಬೇರೆ ಆಗಿ ಯೂಸ್ ಮಾಡಿರ್ತಾರೆ. ಅಂದ್ರೆ ಎಲ್ಲಿ ಯಾವ ತರ ಬೆಂಕಿ ಹತ್ಕೊಂಡಿದೆ ಅದ್ರ ಮೇಲೆ ಆ ಒಂದು ಎಕ್ಸ್ಟಿಂಗ್ವಿಷರ್ ನ ಯೂಸ್ ಮಾಡಬೇಕಾಗುತ್ತೆ. ಸಪೋಸ್ ನಿಮ್ಮಲ್ಲಿ ಏನಾದ್ರೂ ವುಡ್, ಪೇಪರ್, ಟೆಕ್ಸ್ಟೈಲ್ ಏನಾದ್ರೂ ಇದ್ರೆ ಆ ಒಂದು ಇಂಡಸ್ಟ್ರಿ ಒಳಗೆ ಏನಾದ್ರು ಬೆಂಕಿ ಹತ್ತಿದ್ರೆ ಅಲ್ಲಿ ಡ್ರೈ ಪೌಡರ್ಡ್ ಫೈರ್ ಎಕ್ಸ್ಟಿಂಗ್ವಿಷರ್ ನ ಯೂಸ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಬೆಂಕಿ ಆರಿಸಬೇಕಾಗುತ್ತೆ. ವುಡ್ ಇರುತ್ತೆ ಅಥವಾ ಪೇಪರ್ ಇರುತ್ತೆ ಅಥವಾ ಟೆಕ್ಸ್ಟೈಲ್ಗಳು ಇರುತ್ತಲ್ವಾ, ಸೊ ಅಲ್ಲಿ ಬೆಂಕಿ ಜಲ್ದಿ ಆರ್ಬೇಕಂದ್ರೆ ನಾವು ಡ್ರೈ ಪೌಡರ್ಡ್ ಒಂದು ಎಕ್ಸ್ಟಿಂಗ್ವಿಷರ್ ನ ಯೂಸ್ ಮಾಡ್ತಾರೆ. ಇನ್ನು ಇಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ ಇದ್ದ ಸ್ಥಳದಲ್ಲಿ ಏನಾದ್ರು ಬೆಂಕಿ ಹತ್ತಿದ್ರೆ ಅಲ್ಲಿ ಫೋಮ್ ಇರ್ತಕ್ಕಂತಹ ಒಂದು ಫೈರ್ ಎಕ್ಸ್ಟಿಂಗ್ವಿಷರ್ ನ ಯೂಸ್ ಮಾಡ್ತಾರೆ. ಇನ್ನು ಫ್ಲೇಮೇಬಲ್ ಲಿಕ್ವಿಡ್ ಇರ್ಬೋದು ಅಥವಾ ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್, ಆಮೇಲೆ ವುಡ್, ಪೇಪರು, ಟೆಕ್ಸ್ಟೈಲ್ ಇಂಡಸ್ಟ್ರಿ ಏನಾದ್ರೂ ಇದ್ದರೆ ಅಲ್ಲಿ ಏನು ಯೂಸ್ ಮಾಡ್ತಾರೆ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಇರ್ತಕ್ಕಂಥ ಒಂದು ಫೈರ್ ಎಕ್ಸ್ಟಿಂಗ್ವಿಷರ್ ನ ಯೂಸ್ ಮಾಡ್ತಾರೆ. ಅಂದ್ರೆ ಜನರಲ್ ಫೈರ್ ಎಕ್ಸ್ಟಿಂಗ್ವಿಷರ್, ಅದೇ ಹೇಳಿದ್ನಲ್ಲ ಜಸ್ಟ್ H2SO4 ಮತ್ತೆ ಸೋಡಿಯಂ ಬೈಕಾರ್ಬೊನೇಟ್ ಇರ್ತಕ್ಕಂತಹ ಫೈರ್ ಎಕ್ಸ್ಟಿಂಗ್ವಿಷರ್ ನ ಅಲ್ಲಿ ಯೂಸ್ ಮಾಡ್ತಾರೆ. ಇನ್ನು ಕುಕಿಂಗ್ ಆಯಿಲ್ ಫ್ಯಾಕ್ಟರಿ ಇರ್ಬೋದು ಅಥವಾ ವುಡ್ ಇರ್ಬೋದು, ಪೇಪರ್ಸ್ ಏನಾದ್ರು ಇದ್ರೆ ಅಲ್ಲಿ ಏನಾದ್ರು ಬೆಂಕಿ ಹತ್ತಿದ್ರೆ ಕುಕಿಂಗ್ ಆಯಿಲ್ ಫ್ಯಾಕ್ಟರಿಗೆ ಅಲ್ಲಿ ವೆಟ್ ಕೆಮಿಕಲ್ ಇರತಕ್ಕಂತ ಫೈರ್ ಎಕ್ಸ್ಟಿಂಗ್ವಿಷರ್ ನ ಯೂಸ್ ಮಾಡ್ತಾರೆ. ಸೊ ಈ ರೀತಿಯಾಗಿ ಒಂದು ಅಲ್ಲಿ ಸಂದರ್ಭ ಯಾವ ತರ ಇರುತ್ತೆ ಅದರ ಮೇಲೆ ಆ ಒಂದು ದಹನ ಕ್ರಿಯೆಯನ್ನ ಆರಿಸುವ ಸಲುವಾಗಿ ಒಂದು ಫೈರ್ ಎಕ್ಸ್ಟಿಂಗ್ವಿಷರ್ ನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಇದಿಷ್ಟು ನಿಮಗೆ ಗೊತ್ತಿರಲಿ. ದಹನ ಕ್ರಿಯೆಯಲ್ಲಿ ಸಿಂಪಲ್ ಆಗಿ ಆರಿಸಲು ಉಪಯೋಗಿಸುವ ರಸಾಯನ ಯಾವುದಪ್ಪ ಅಂದ್ರೆ CO2 ಕಾರ್ಬನ್ ಡೈಆಕ್ಸೈಡ್. ಏನು? ಕಾರ್ಬನ್ ಡೈಆಕ್ಸೈಡ್. ಓಕೆ. ಇನ್ನು ಲಾಸ್ಟ್ ಒಂದು ಕ್ವಶನ್ ಈ ಚಾಪ್ಟರ್ ನಲ್ಲಿ, ಕಾಪರ್ ಸಲ್ಫೇಟ್ ಅನ್ನು ಕೃಷಿಯಲ್ಲಿ ಯಾವುದಕ್ಕೆ ಬಳಸ್ತಾರೆ? ನಿಮ್ಗೆ ಗೊತ್ತಿರಲಿ, ಕಾಪರ್ ಸಲ್ಫೇಟ್ ಅಂದ್ರೆ ನೀಲಿ ಕಲರ್ ಇರುತ್ತಲ್ವಾ, ಸೊ ಆ ಒಂದು ಕೆಮಿಕಲ್ ಸಿಗುತ್ತೆ. ಸೊ ಅದನ್ನ ಕೃಷಿಯಲ್ಲಿ ಯಾವುದಕ್ಕೆ ಬಳಸ್ತಾರೆ? ಏನು ಶಿಲೀಂಧ್ರ ನಾಶಕವಾಗಿ ಬಳಸ್ತಾರ ಅಥವಾ ಒಂದು ಕೀಟನಾಶಕವಾಗಿ ಬಳಸ್ತಾರ ಅಥವಾ ಗೊಬ್ಬರ ಅಂತ ಬಳಸ್ತಾರ ಅಥವಾ ಗೊಬ್ಬರಗಳನ್ನು ನಾಶ ಮಾಡೋ ಸಲುವಾಗಿ ಬಳಸ್ತಾರ ಅಂತ ಒಂದು ಕ್ವಶನ್ ಕೇಳಿದ್ದಾರೆ. ನಿಮ್ಗೆ ಗೊತ್ತಿರಲಿ, ಸರಿಯಾದ ಆನ್ಸರ್ ಏನಪ್ಪಾ ಅಂದ್ರೆ ಶಿಲೀಂಧ್ರ ನಾಶಕ. ಶಿಲೀಂಧ್ರ ಅಂದ್ರೆ ಇದು ಒಂದು ಟೈಪ್ ಆಫ್ ದ ಬ್ಯಾಕ್ಟೀರಿಯಾ ಬರುತ್ತೆ. ಸೊ ಈ ಒಂದು ಶಿಲೀಂಧ್ರವನ್ನ ನಾಶಪಡಿಸುವ ಸಲುವಾಗಿ ಕಾಪರ್ ಸಲ್ಫೇಟ್ ಅನ್ನ ಬೆಳೆಗಳಿಗೆ ಯೂಸ್ ಮಾಡ್ತಾರೆ. ಕೃಷಿಯಲ್ಲಿ ಅಂದ್ರೆ ಬೆಳೆಗಳಿಗೆ ಯೂಸ್ ಮಾಡ್ತಾರೆ. ಅಂದ್ರೆ ಒಂಥರ ಕೀಟನಾಶಕ, ಬಟ್ ಎಕ್ಸಾಕ್ಟ್ಲಿ ಇದನ್ನ ಯೂಸ್ ಮಾಡಿದೆ ಈ ಒಂದು ಶಿಲೀಂಧ್ರ ನಾಶಕ. ಹೌದಾ? ಇಲ್ಲಿ ಕೀಟನಾಶಕ, ಶಿಲೀಂಧ್ರ ನಾಶಕ ಬಿಟ್ಟು ಕೀಟನಾಶಕ ಏನಾದ್ರು ಆಪ್ಷನ್ ಇದ್ರೆ ಇದಕ್ಕೆ ನೀವು ರೈಟ್ ಹಾಕಬೇಕಾಗುತ್ತೆ. ಇದನ್ನೂ ಇಲ್ಲ ಅಂದ್ರೆ ಗೊಬ್ಬರ ಅಂತ ತಗೊಂಡ್ರೆ ಇದಕ್ಕೂ ರೈಟ್ ಹಾಕಬೇಕಾಗುತ್ತೆ. ಗೊಬ್ಬರ ನಾಶ ಮಾಡಕ್ಕಂತೂ ಯೂಸ್ ಮಾಡಲ್ಲ. ಹೌದಾ? ಸೊ ಅಲ್ಲಿ ಸ್ಪೆಸಿಫಿಕಲಿ ಅವರು ಕೊಟ್ಟಿದ್ದಾರೆ ಶಿಲೀಂಧ್ರ ನಾಶಕ. ಸೊ ಹೀಗಾಗಿ ನಾವಿಲ್ಲಿ ಇದರ ಆನ್ಸರ್ ಏನಪ್ಪಾ ಅಂದ್ರೆ ಶಿಲೀಂಧ್ರ ನಾಶಕ ಸಲುವಾಗಿ ಈ ಒಂದು ಕೃಷಿಯಲ್ಲಿ ಕಾಪರ್ ಸಲ್ಫೇಟ್ ನ ಯೂಸ್ ಮಾಡ್ತಾರೆ. ಓಕೆ. ಸೊ ಈ ರೀತಿಯಾಗಿ ಈ ಒಂದು ಚಾಪ್ಟರ್ ಏನಿದೆ ಇದು ಪೊಲ್ಯೂಷನ್ ಅಂತ ಇದೆ, ಎನ್ವೈರನ್ಮೆಂಟಲ್ ಪೊಲ್ಯೂಷನ್. ಸೊ ಈ ಚಾಪ್ಟರ್ ನಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ದ ಪೊಲ್ಯೂಷನ್ ಬರುತ್ತೆ. ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್ ಮತ್ತೆ ವಾಟರ್ ಪೊಲ್ಯೂಷನ್. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಪೊಲ್ಯೂಷನ್ ಬರುತ್ತೆ. ಬೇರೆ ಬೇರೆ ಕೆಮಿಕಲ್ಸ್ ಗಳನ್ನ ಯಾವ ತರ ಯೂಸ್ ಮಾಡ್ತಾರೆ ಅದು ಬರುತ್ತೆ. ಹೌದಾ? ಸೊ ಈ ರೀತಿಯಾಗಿ ಈ ಒಂದು ಚಾಪ್ಟರ್ ಬರುತ್ತೆ. ಸೊ ಎಲ್ಲರೂ ಅಭ್ಯಾಸ ಮಾಡಿ, ಸ್ಟಡಿ ಮಾಡಿ. ಸೊ ಇನ್ನೂ ಯಾರಾದ್ರಿಗೆ ನಿಮ್ಗೆ ಏನಾದ್ರು ಈ ನಮ್ಮ ಕ್ಲಾಸ್ ವಿಡಿಯೋ ಲೈಕ್ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಮತ್ತೆ ಮುಂದೆ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳು ಇರುತ್ತೆ. ಸೊ ಅದನ್ನೆಲ್ಲ ನಾನು ತಗೊಂಡು ಇವತ್ತಿನ ಕ್ಲಾಸ್ ನಲ್ಲಿ ನಿಮ್ಗೆ ಕೊಡ್ತಾ ಇದ್ದೀನಿ. ಸೊ
ತಡ ಮಾಡಿದ್ರೆ ಈ ಒಂದು ಚಾಪ್ಟರ್ ನಾವು ಒಂದೊಂದು ಕ್ವಶನ್ ನೋಡ್ಕೊಂತ ಹೋಗೋಣ. ಓಕೆ ಓಕೆ ಈ ಫಸ್ಟ್ ಒಂದು ಕ್ವಶನ್ ಏನ್ ಹೇಳುತ್ತೆ ನೋಡಿ, ನಮಗೆ ದೇಹದ ಜಠರದಲ್ಲಿರುವ ಆಮ್ಲತೆಯನ್ನ ಕಡಿಮೆ ಮಾಡುವ ಪದಾರ್ಥ ಯಾವುದು? ನಮ್ಮ ಬಾಡಿ ಒಳಗೆ ಆಮ್ಲತೆ ಇರುತ್ತೆ, ಹೌದಲ್ವಾ? ಸೊ ಈ ಆಮ್ಲತೆಯನ್ನ ಕಡಿಮೆ ಮಾಡುವ ಪದಾರ್ಥ, ಆಮ್ಲತೆ ಅಂದ್ರೆ ಏನು? ಅಸಿಡಿಟಿ ಅಂತ ನಾವು ಕರಿತೀವಿ, ಹೌದಾ? ನಮ್ಮ ಬಾಡಿ ನಿಮ್ಗೆ ಗೊತ್ತಿರೋದು, ಕೆಲವೊಂದು ಸರ್ತಿ ನಮ್ಮ ಬಾಡಿನಲ್ಲಿ ಅಸಿಡಿಟಿ ಜಾಸ್ತಿ ಆಗಿರುತ್ತೆ. ಸೊ ಜಾಸ್ತಿ ಏನಾಗಿರುತ್ತೆ, ನಮಗೆ ಎದೆ ವಿರುತ ಆಗ್ತಾ ಇರುತ್ತೆ, ಕೆಲವೊಂದ್ಸಲ ವಾಮಿಟಿಂಗ್ ಬಂದಂಗೆ ಆಗ್ತಾ ಇರುತ್ತೆ, ನಮ್ಮ ಅಸ್ವಸ್ಥ ಆಗಿರುತ್ತೆ ನಮ್ಮ ಬಾಡಿ ಎಲ್ಲ ಪೂರ್ತಿಯಾಗಿ. ಸೊ ಈ ತರ ಎಲ್ಲ ನಮ್ಗೆ ಏನಾದರೂ ಒಂದು ಸಿಂಪ್ಟಮ್ಸ್ ನಮಗೆ ಕಾಣಿಸ್ತಾ ಇದ್ರೆ ನಾವು ಅದನ್ನ ಅಸಿಡಿಟಿ ಅಂತ ಕರಿತೀವಿ, ಹೌದಾ? ಸೊ ಈ ಅಸಿಡಿಟಿಯನ್ನ ಕಡಿಮೆ ಮಾಡೋ ಸಲುವಾಗಿ ಯಾವ ಒಂದು ಪದಾರ್ಥಗಳನ್ನ ನಾವು ಯೂಸ್ ಮಾಡ್ತೀವಿ? ಇಲ್ಲಿ ಪದಾರ್ಥ ಅಂತ ಕೊಟ್ಟಿದ್ರೆ ಇದಕ್ಕೆ ಇನ್ನೊಂದು ಮೀನಿಂಗ್ ಏನಪ್ಪಾ ಅಂದ್ರೆ ಡ್ರಗ್ಸ್ ಅಥವಾ ಮೆಡಿಸಿನ್ಸ್, ಇವೆಲ್ಲ ಅದರದೇ ಒಂದು ಮೀನಿಂಗ್ಸೇ, ಅರ್ಥ ಮಾಡ್ಕೊಳ್ಳಿ ತಪ್ಪಲ್ಲ, ಹೌದಾ? ಸೊ ಮೆಡಿಸಿನ್ ಅಂದ್ರೇನೆ ಅದೇ, ಡ್ರಗ್ಸ್ ಅಂದ್ರೇನು ಅದೇ. ಸೊ ಹೀಗಾಗಿ ಯಾವ ಒಂದು ಡ್ರಗ್ಸ್ ಅಥವಾ ಮೆಡಿಸಿನ್ಗಳನ್ನ ಯೂಸ್ ಮಾಡ್ತಾರೆ? ಸೊ ಇದರ ಸರಿಯಾದ ಆನ್ಸರ್ ಏನಪ್ಪಾ ಅಂದ್ರೆ ಆಯ್ಕೆ ಎ, ಆಂಟಾ ಆಸಿಡ್ಸ್ ಅಂತ ಇದರ ಸರಿಯಾದ ಆನ್ಸರು. ಆಂಟಾ ಆಸಿಡ್ಸ್ ಅಥವಾ ಆಂಟಿ ಆಸಿಡ್ಸ್ ಅಂತ ನಾವು ಕರಿತೀವಿ, ಹೌದಾ? ಸೊ ಈ ಆಂಟಿ ಆಸಿಡ್ಸ್ ಅಂದ್ರೆ ಏನು? ಈ ಆಸಿಡ್ಗಳ ವಿರುದ್ಧ ಒಂದು ಕೆಲಸ ಮಾಡತಕ್ಕಂತ ಒಂದು ಮೆಡಿಸಿನ್, ಅದೇ ಈ ನಮ್ಮ ಆಂಟಿ ಆಸಿಡ್ಸ್ ಅಂತ ಕರಿತೀವಿ, ಹೌದಾ? ಸೊ ಇನ್ನು ಉಳಿದ ಆಪ್ಷನ್ಗಳಾದ ಆಂಟಿ ಕೂಡ ಯೂಸ್ ಮಾಡ್ತಾರೆ, ಬಟ್ ಬೇರೆ ಪ್ರಾಬ್ಲಮ್ಗೆ. ಆಮೇಲೆ ಟ್ರಾಂಕ್ಯುಲೈಸರ್ಸ್ ಯೂಸ್ ಮಾಡ್ತಾರೆ, ಅನಲ್ಜೆಸಿಕ್, ಇವೆಲ್ಲ ಮೆಡಿಸಿನ್ಸೇ, ಬಟ್ ಪ್ರಾಬ್ಲಮ್ ಯಾವ ತರ ಇದೆ ಅಲ್ಲಿ ಆಯಾ ಮೆಡಿಸಿನ್ಗಳನ್ನ ಯೂಸ್ ಮಾಡ್ತಾರೆ. ಈ ಆಂಟಿ ಹಿಸ್ಟಾಮಿನ್ಸ್ ನಾವು ತಗೊಂಡ್ರೆ ನಿಮ್ಗೆ ಏನಾದ್ರೂ ಅಲರ್ಜಿ ಇದ್ರೆ ಆ ಅಲರ್ಜಿಯನ್ನ ಕಡಿಮೆ ಮಾಡೋ ಸಲುವಾಗಿ ಇದನ್ನ ಯೂಸ್ ಮಾಡ್ತಾರೆ. ಇದಕ್ಕೆ ಅಲರ್ಜಿ, ನಿಮ್ಗೆ ಏನಾದ್ರು ಅಲರ್ಜಿ ಇದ್ರೆ ಅದನ್ನ ಯೂಸ್ ಮಾಡ್ತಾರೆ. ಇನ್ನು ಈ ಟ್ರಾಂಕ್ಯುಲೈಸರ್ನ ಏನಾದ್ರು ತಗೊಂಡ್ರೆ, ಟ್ರಾಂಕ್ಯುಲೈಸರ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಯಾವ್ದಾದ್ರು ಒಂದು ಪೇಷಂಟ್ಗೆ ಏನಾದ್ರು ಚಿಂತೆ ಅಥವಾ ಮಾನಸಿಕ ಒತ್ತಡ ಏನಾದ್ರು ಇದ್ರೆ ಸೊ ಅದನ್ನ ಕಮ್ಮಿ ಮಾಡೋ ಸಲುವಾಗಿ ಇದನ್ನ ಟ್ರಾಂಕ್ಯುಲೈಸರ್ಸ್ ಗಳನ್ನ ಯೂಸ್ ಮಾಡ್ತಾರೆ. ಇನ್ನು ಈ ಅನಾಲ್ಜೆಸಿಕ್ ನ ತಗೊಂಡ್ರೆ, ಅನಾಲ್ಜೆಸಿಕ್ ಯಾವಾಗ ಯೂಸ್ ಮಾಡ್ತಾರೆ ಅಂದ್ರೆ ನಮ್ಮ ಬಾಡಿ ಏನಾದ್ರು ಸಿಕ್ಕಾಪಟ್ಟೆ ಪೇನ್ ಆಗ್ತಾ ಇದ್ರೆ, ಸೊ ಆ ಪೇನ್ ಅಂದ್ರೆ ನೋವು ಏನಾದ್ರು ಕಡಿಮೆ ಮಾಡೋದಿದ್ರೆ ಆ ಒಂದು ಟೈಮ್ ನಲ್ಲಿ ಈ ಅನಾಲ್ಜೆಸಿಕ್ ಟ್ಯಾಬ್ಲೆಟ್ಸ್ ಗಳನ್ನ ಯೂಸ್ ಮಾಡ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ನಿಮಗೂ ಯಾವಾಗಲೂ ಅಸಿಡಿಟಿ ಆಗಿದೆ ನಿಮಗೆ ಡಾಕ್ಟರ್ ಜಿಂಟ್ಯಾಕ್ ಅಥವಾ ಒಮೆಪ್ರಜಲ್ ಕ್ಯಾಪ್ಸುಲ್ಗಳನ್ನ ನಿಮ್ಗೆ ಕೊಟ್ಟಿರ್ತಾರೆ. ಸೊ ಅದೇ ಒಂದು ಕ್ಯಾಪ್ಸುಲ್ಗಳನ್ನ ಈ ಒಂದು ಅಸಿಡಿಟಿಯನ್ನ ಕಡಿಮೆ ಮಾಡೋ ಸಲುವಾಗಿ ಯೂಸ್ ಮಾಡ್ತಾರೆ. ಮ್ಯಾಕ್ಸಿಮಮ್ ರ್ಯಾಂಟಡಿನ್ ಅಥವಾ ಒಮೆಪ್ರಜಲ್ ಇರ್ಬೋದು, ಜಿಂಟ್ಯಾಕ್ ಇರ್ಬೋದು, ಸೊ ಈ ತರ ಕ್ಯಾಪ್ಸುಲ್ ಸಿಗುತ್ತೆ, ಅದನ್ನ ನಾವು ಯೂಸ್ ಮಾಡ್ತಾರೆ, ಹೌದಾ? ಸೊ ಇದಿಷ್ಟು ಈ ಒಂದು ಪ್ರಶ್ನೆಯ ಆನ್ಸರ್. ಅಂದ್ರೆ ದೇಹದ ಜಠರದಲ್ಲಿರ್ತಕ್ಕಂಥ ಆಮ್ಲೀಯತೆಯನ್ನ ಕಡಿಮೆ ಮಾಡುವ ಪದಾರ್ಥ ಯಾವುದಪ್ಪ ಅಂದ್ರೆ ಆಂಟಿ ಆಸಿಡ್ಸ್. ಅದರ ಜೊತೆಗೆ ನಿಮಗೆ ಹಿಸ್ಟಾಮಿನ್ ಬಗ್ಗೆ ಕೂಡ ಮಾಹಿತಿ ಸಿಕ್ತು, ಟ್ರಾಂಕ್ಯುಲೈಸರ್ ಕೂಡ ಒಂದು ಮಾಹಿತಿ ಸಿಗುತ್ತೆ, ಆಮೇಲೆ ಅನಾಲ್ಜೆಸಿಕ್ ಕೂಡ ಒಂದು ನಿಮಗೆ ಮಾಹಿತಿ ಸಿಕ್ಕಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ ಓಕೆ ನೆಕ್ಸ್ಟ್ ಒಂದು ಕ್ವಶನ್ ಹೋಗುವ. ಓಕೆ ನೆಕ್ಸ್ಟ್ ನೋಡಿ ಏನ್ ಹೇಳುತ್ತೆ, ಸೆಕೆಂಡ್ ಒಂದು ಕ್ವಶನ್ ಏನಿದೆ ನೋಡಿ. ಸೆಕೆಂಡ್ ಕ್ವಶನ್, ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆಯನ್ನ ನಾಶ ಮಾಡುವ ಡ್ರಗ್ಸ್. ನೋಡಿ, ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆಯನ್ನ ನಾಶ ಮಾಡುವ ಡ್ರಗ್ಸ್. ಇಲ್ಲಿ ಡ್ರಗ್ಸ್ ಅಂದ್ರೆ ಮತ್ತೆ ಹೇಳ್ತಾ ಇದೀನಿ, ಡ್ರಗ್ಸ್ ಅಂದ್ರೆ ಮೆಡಿಸಿನ್. ಡ್ರಗ್ಸ್ ಅಂದ್ರೆ ನೀವು ತಿಳ್ಕೊಂಡಂಗಲ್ಲ, ಡ್ರಗ್ಸ್ ಅಂದ್ರೆ ಎಲ್ಲರೂ ಥಿಂಕಿಂಗ್ ಮಾಡೋದೇ ಬೇರೆ, ಬಟ್ ಇಲ್ಲಿ ಡ್ರಗ್ಸ್ ಅಂದ್ರೆ ಸೈಂಟಿಫಿಕ್ ವರ್ಡ್ ಮೆಡಿಸಿನ್, ಹೌದಾ? ಸೊ ಇದಕ್ಕೆ ನಾವು ಮೆಡಿಸಿನ್ ಅಂತ ಕರಿತೇವೆ. ಇಲ್ಲಿ ಕ್ವಶನ್ ಏನಿದೆ ಅಂದ್ರೆ ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆಯನ್ನ ನಾಶ ಮಾಡುವ ಮೆಡಿಸಿನ್ ಯಾವುದು? ನೋಡಿ, ಸೂಕ್ಷ್ಮಾಣು ಜೀವಿಗಳು ಅಂದ್ರೆ ಏನು? ಮೈಕ್ರೋ ಆರ್ಗನಿಸಮ್ಸ್ ಏನಿರುತ್ತಲ್ವಾ, ಸೊ ಅದನ್ನ ಆ ಒಂದು ಗ್ರೋತ್ ನ ಸ್ಟಾಪ್ ಮಾಡಬೇಕಾದ್ರೆ ಯಾವ ಒಂದು ಮೆಡಿಸಿನ್ ಗಳನ್ನ ಯೂಸ್ ಮಾಡ್ತಾರೆ ಅಂತಕ್ಕಂಥದ್ದು ಕ್ವಶನ್ ನ ಕೇಳಿದರೆ. ಆಪ್ಷನ್ ನೋಡಿ, ಫಸ್ಟ್ ಆಯ್ಕೆ ಕೊಟ್ಟಿದ್ದಾರೆ ಆಂಟಿಬಯೋಟಿಕ್ಸ್ ಕೊಟ್ಟಿದ್ದಾರೆ, ಸೆಕೆಂಡ್ ಅನೆಸ್ಥೆಸಿಸ್ ಇದೆ, ಥರ್ಡ್ ಡಿಸ್ಇನ್ಫೆಕ್ಟೆಂಟ್ ಇದೆ, ಥರ್ಡ್ ಫೋರ್ತ್ ಸಲ್ಫಾ ಡ್ರಗ್ ಇದೆ. ಸೊ ಔಟ್ ಆಫ್ ದೀಸ್ ನೋಡಕ್ಕೆಲ್ಲ ಸಿಮಿಲಾರಿಟೀಸ್ ತರಾನೇ ಕಾಣಿಸುತ್ತೆ, ಬಟ್ ನಿಮ್ಗೆ ಸರಿಯಾದ ಆನ್ಸರ್ ಯಾವ್ದಪ್ಪ ಅಂದ್ರೆ ಆಂಟಿಬಯೋಟಿಕ್ಸ್ ಅಂತ ಬರುತ್ತೆ. ಆಂಟಿಬಯೋಟಿಕ್ಸ್ ಎದರ ಆನ್ಸರ್? ಇದು ಸೂಕ್ಷ್ಮಾಣು ಜೀವಿಗಳ ಒಂದು ಬೆಳವಣಿಗೆಯನ್ನ ನಾಶ ಮಾಡೋ ಸಲುವಾಗಿ ಯೂಸ್ ಮಾಡ್ತಾರೆ. ಇದ್ರ ಬಿಟ್ರೆ ಡಿಸ್ಇನ್ಫೆಕ್ಟೆಂಟ್ ಕೂಡ ಯೂಸ್ ಮಾಡ್ತಾರೆ, ಸಲ್ಫಾ ಡ್ರಗ್ ಕೂಡ ಯೂಸ್ ಮಾಡ್ತಾರೆ, ಬಟ್ ಇದ್ರದ್ದು ಕಂಡೀಷನ್ ಬೇರೆ ಇದೆ. ಆಮೇಲೆ ಇಲ್ಲಿ ಸ್ಪಷ್ಟವಾಗಿ ನಿಮಗೆ ನಿಖರವಾದಂತ ಪ್ರಶ್ನೆ ಕೇಳಿಲ್ಲ, ಜಸ್ಟ್ ಕಾಮನ್ ಕ್ವಶನ್ ಇದು. ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆಯನ್ನ ನಾಶ ಮಾಡೋ ಮೆಡಿಸಿನ್, ಡಿಸ್ಇನ್ಫೆಕ್ಟೆಂಟ್ ಕೂಡ ಅದಕ್ಕೆ ಯೂಸ್ ಆಗುತ್ತೆ, ಸಲ್ಫಾ ಡ್ರಗ್ ಕೂಡ ಅದಕ್ಕೆ ಯೂಸ್ ಆಗುತ್ತೆ, ಅನಸ್ತೇಷಿಯಾ ಯೂಸ್ ಆಗಲ್ಲ, ಹೌದಾ? ಸೊ ಹೀಗಾಗಿ ಈ ಡಿಸ್ಇನ್ಫೆಕ್ಟೆಂಟ್ ಮತ್ತೆ ಸಲ್ಫಾ ಡ್ರಗ್ ಇದು ಕೂಡ ಒಂದು ಆಂಟಿಬಯೋಟಿಕ್ಸ್ ಒಂದು ಸಬ್ ಟೈಪ್, ಇದು ಅದರ ಒಂದು ಉಪಭಾಗ ಅಂತಾನೆ ಹೇಳ್ಬೋದು, ಹೌದಾ? ಸೊ
ಆಂಟಿಬಯೋಟಿಕ್ಸ್ ಇದರ ಒಂದು ಸರಿಯಾದ ಆನ್ಸರ್. ಇನ್ನು ಅನಸ್ತೇಸಿಸ್ ಏನಾದ್ರು ತಗೊಂಡ್ರೆ ಅನಸ್ತೇಸಿಸ್ ಎಲ್ಲಿ ಯೂಸ್ ಮಾಡ್ತಾರೆ? ಯಾವಾಗ ನಮ್ಮ ಡಾಕ್ಟ್ರು ಆಪರೇಷನ್ ಏನಾದ್ರು ಮಾಡ್ತಿರ್ತಾರಲ್ಲ, ಸೊ ಆ ಆಪರೇಷನ್ ವೇಳೆಯಲ್ಲಿ ನಮ್ಮ ಏನು ಜ್ಞಾನೇಂದ್ರ ಇರುತ್ತಲ್ವಾ, ಸೊ ಅದರ ಒಂದು ಕಾರ್ಯವನ್ನು ನಿಲ್ಲಿಸುವ ಸಲುವಾಗಿ ಒಂದು ಅನಸ್ತೇಸಿಸ್ ಇಂಜೆಕ್ಷನ್ ಡಾಕ್ಟರ್ಗಳು ಪೇಷಂಟ್ಗೆ ಕೊಡ್ತಾರೆ. ಡೈಸೋಫಾಮ್ ಇರ್ಬೋದು, ಅಥವಾ ಹೆಲೋಥಿನ್ ಇರ್ಬೋದು, ಅಥವಾ ಪ್ಯಾಂಟಾಥಾಲ್ ಸೋಡಿಯಂ ಇರೋದು. ಸೊ ಈ ಥರ ಇಂಜೆಕ್ಷನ್ ಇರುತ್ತೆ. ಸೊ ಅದು ಡಿಪೆಂಡ್ ಅಪಾನ್ ಪೇಷಂಟ್ನ ಯಾವ ಥರ ಆಪರೇಷನ್ ಇರುತ್ತೆ ಆ ಒಂದು ಆಧಾರ ಮೇಲೆ ಅವರು ಆ ಪೇಷಂಟ್ಗೆ ಇಂಜೆಕ್ಷನ್ ಕೊಡ್ತಿರ್ತಾರೆ. ಹೌದಾ? ಸೊ ಅದನ್ನ ಅನಸ್ತೇಸಿಸ್ ಅಂತ ಕರೀತಾರೆ. ಜ್ಞಾನೇಂದ್ರಿಯಗಳ ಒಂದು ಕಾರ್ಯವನ್ನು ನಿಲ್ಲಿಸುವ ಸಲುವಾಗಿ ಯೂಸ್ ಮಾಡ್ತಕ್ಕಂಥ ಮೆಡಿಸಿನ್ ಅನಸ್ತೇಸಿಸ್. ಇನ್ನು ಡಿಸ್ಇನ್ಫೆಕ್ಟೆಂಟ್ ತಗೊಂಡ್ರೆ ಡಿಸ್ಇನ್ಫೆಕ್ಟೆಂಟ್ ಇಲ್ಲಿ ನಿಮ್ಗೆ ಇದರಲ್ಲಿ ಗೊತ್ತಾಗುತ್ತೆ. ಡಿಸ್ಇನ್ಫೆಕ್ಟೆಂಟ್ ಇನ್ಫೆಕ್ಷನ್ ಅಂದ್ರೆ ಇನ್ಫೆಕ್ಟೆಂಟ್ ಅಂದ್ರೆ ಇನ್ಫೆಕ್ಷನ್ ಆಗೋದನ್ನ ತಡೆಗಟ್ಟೋ ಸಲುವಾಗಿ ಏನು ಯೂಸ್ ಮಾಡ್ತಾರಲ್ವಾ, ಸೊ ಅದನ್ನ ಡಿಸ್ಇನ್ಫೆಕ್ಟೆಂಟ್ ಅಂತ ಕರೀತಾರೆ. ಇದನ್ನ ಯೂಸ್ ಮಾಡೋದು ಎಲ್ಲಪ್ಪ ಅಂದ್ರೆ ನಿರ್ಜೀವ ವಸ್ತುಗಳಿರುತ್ತಲ್ವಾ, ಸೊ ಅದರ ಮೇಲೆ ಇರುವ ಒಂದು ಜೀವಿಗಳ ನಾಶ ಮಾಡೋ ಸಲುವಾಗಿ ಡಿಸ್ಇನ್ಫೆಕ್ಟೆಂಟ್ ನ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಫಿನೈಲ್ ಇರ್ಬೋದು ಅಥವಾ ಕ್ಲೋರಿನ್ ಇರ್ಬೋದು. ಸೊ ಅದನ್ನ ಡಿಸ್ಇನ್ಫೆಕ್ಟೆಂಟ್ ಆಗಿ ಯೂಸ್ ನ ಮಾಡ್ತಿರ್ತಾರೆ. ಇನ್ನು ಈ ಒಂದು ಸಲ್ಫಾ ಡ್ರಗ್ ತಗೊಂಡ್ರೆ ಇದು ಕೂಡ ಏನಿದೆ, ಒಂದು ಟೈಪ್ ಆಫ್ ದ ಆಂಟಿಬಯೋಟಿಕ್ಸ್ ಅಂತಾನೆ ಹೇಳ್ಬೋದು. ಟೈಪ್ ಆಫ್ ಆಂಟಿಬಯೋಟಿಕ್ಸ್. ಹೌದಾ? ಸೊ ಹೀಗಾಗಿ ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆಯನ್ನ ನಾಶ ಮಾಡೋ ಸಲುವಾಗಿ ಯಾವ ಒಂದು ಮೆಡಿಸಿನ್ ಯೂಸ್ ಮಾಡ್ತಾರೆ ಅಂದ್ರೆ ಆಂಟಿಬಯೋಟಿಕ್ಸ್ ಅಂತಾನೆ ನೀವು ರೈಟ್ ಹಾಕ್ರಿ. ನೀವು ಬಿಟ್ಟು ಡಿಸ್ಇನ್ಫೆಕ್ಟೆಂಟ್, ಅನಸ್ತೇಸಿಸ್ ಅಥವಾ ಸಲ್ಫಾ ಡ್ರಗ್ ರೈಟ್ ಹಾಕಿದ್ರೆ ಇದು ಟೋಟಲ್ ಆಗಿ ರಾಂಗ್ ಆನ್ಸರ್. ಹೌದಾ? ಇಲ್ಲಿ ನಿಖರವಾದ ಪ್ರಶ್ನೆ ಇಲ್ಲ, ಕಾಮನ್ ಕ್ವಶನ್ ಇದು. ಸೂಕ್ಷ್ಮಾಣು ಜೀವಿಗಳ ಬೆಳವಣಿಗೆ ಟು ಕಿಲ್ ದ ಗ್ರೋತ್ ಆಫ್ ಮೈಕ್ರೋ ಆರ್ಗನಿಸಮ್ಸ್ ಅಂತ ಕೇಳಿದ್ರೆ ಆಂಟಿಬಯೋಟಿಕ್ ಅಂತಾನೆ ನೀವು ರೈಟ್ ಮಾಡಬೇಕು. ಬೇರೆ ಯಾವುದೇ ಒಂದು ಕ್ವಶನ್ ನ ಆನ್ಸರ್ ನೊಂದು ರೈಟ್ ಮಾಡಬೇಡಿ. ಓಕೆ ಓಕೆ, ಮೂರನೇ ಪ್ರಶ್ನೆ ಹೋಗುವ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, ಥರ್ಡ್ ಕ್ವಶನ್. ಓಕೆ, ಥರ್ಡ್ ಕ್ವಶನ್ ನಮ್ಗೆ ಏನು ಹೇಳುತ್ತೆ? ಥರ್ಡ್ ಕ್ವಶನ್ ಹೇಳುತ್ತೆ ಅಂದ್ರೆ ಇಲಿಗಳನ್ನು ಕೊಲ್ಲುವ ಸಲುವಾಗಿ ಉಪಯೋಗಿಸುವ ರಸಾಯನ ಯಾವುದು? ಇಲಿ ಇರುತ್ತಲ್ವಾ ನಮ್ಮ ಮನೆಯಲ್ಲಿ, ಸೊ ಆ ಇಲಿಗಳನ್ನ ಕೊಲ್ಲುವ ಸಲುವಾಗಿ ಯಾವ ಒಂದು ರಸಾಯನಗಳನ್ನ ಯೂಸ್ ಮಾಡ್ತೀರಾ ಅಂತ ಒಂದು ಕ್ವಶನ್ ಅವರು ಕೇಳ್ತಾರೆ. ಆಯ್ಕೆಗಳನ್ನು ನೋಡಿ. ಆಯ್ಕೆ ಫಸ್ಟ್ ಏನು, ಜಿಂಕ್ ಸಲ್ಫೇಟ್ ಇದೆ. ಆಯ್ಕೆ ಬ ಏನು ಕೊಡಿದ್ರೆ ಜಿಂಕ್ ಫಾಸ್ಫೇಟ್ ಇದೆ. ಆಯ್ಕೆ ಕ ಏನಿದೆ, ಕ್ಯಾಲ್ಸಿಯಂ ಸಲ್ಫೇಟ್ ಇದೆ. ಆಯ್ಕೆ ಡ ಕಾಪರ್ ಸಲ್ಫೇಟ್ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಒಂದು ಕಾಮನ್ ನಾಲೆಜ್ ಪ್ರಕಾರ ಅಥವಾ ನಿಮ್ಮ ಒಂದು ಕಾಮನ್ ನಾಲೆಜ್ ಪ್ರಕಾರ ಯಾವ್ದು ಯೂಸ್ ಮಾಡ್ತಾರೆ ಅಂದ್ರೆ ಜಿಂಕ್ ಫಾಸ್ಫೇಟ್ ನ ಯೂಸ್ ಮಾಡ್ತಾರೆ. ಸೊ ಇದೆಲ್ಲರಿಗೂ ಗೊತ್ತಿರೋ ಆನ್ಸರ್ ಅಂತ ಅನ್ಕೊಂಡಿದೀನಿ. ಜಿಂಕ್ ಫಾಸ್ಫೇಟ್ ನ ಏನು ಯೂಸ್ ಮಾಡ್ತಾರೆ? ಇಲಿಗಳನ್ನ ಕೊಲ್ಲುವ ಸಲುವಾಗಿ ಯೂಸ್ ಮಾಡ್ತಾರೆ. ಸೊ ಹಾಗಿದ್ರೆ ಈ ಉಳಿದ ಆಪ್ಷನ್ಗಳಾದ ಜಿಂಕ್ ಸಲ್ಫೇಟು, ಕ್ಯಾಲ್ಸಿಯಂ ಸಲ್ಫೇಟು ಮತ್ತೆ ಕಾಪರ್ ಸಲ್ಫೇಟ್ಗಳ ಒಂದು ಯೂಸ್ ಕೂಡ ಇದೆ. ಅದನ್ನು ಕೂಡ ಹೇಳ್ತೀನಿ ಕೇಳಿ. ಜಿಂಕ್ ಸಲ್ಫೇಟ್ ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ನಮ್ಮ ಅನಿಮಲ್ಸ್ ಇರ್ತಲ್ಲ, ಸೊ ಸಾಕು ಪ್ರಾಣಿಗಳಾಗಿ ಇರ್ತಲ್ವ, ಸೊ ಅದಕ್ಕೆ ಒಂದು ಸಪ್ಲಿಮೆಂಟರಿ ಕೊಡೋ ಸಲುವಾಗಿ ಒಂದು ಫುಡ್ ಪ್ರಾಡಕ್ಟ್ ಸಿಗುತ್ತಲ್ವಾ, ಸೊ ಅಗ್ರಿಕಲ್ಚರ್ ಶಾಪ್ ನಲ್ಲಿ ಆ ಒಂದು ಪ್ರಾಡಕ್ಟ್ ನಲ್ಲಿ ಇದನ್ನ ಆಡ್ ಮಾಡಿರ್ತಾರೆ. ಯಾಕಂದ್ರೆ ಅದ್ರಲ್ಲಿ ಇರ್ತಕ್ಕಂಥ ಜಿಂಕು ಅದಕ್ಕೆ ಸಪ್ಲಿಮೆಂಟ್ ಆಗಿ ಸಿಗ್ಲಿ ಅಂತ. ಪರ್ಸೆಂಟೇಜ್ ಇರುತ್ತೆ, ಇಂತಿಷ್ಟು ಪರ್ಸೆಂಟೇಜ್ ಇದರಲ್ಲಿ ಜಿಂಕ್ ಇರುತ್ತೆ, ಇಂತಿಷ್ಟು ಪರ್ಸೆಂಟೇಜ್ ಸಲ್ಫೇಟ್ ಇರುತ್ತೆ ಅಂತ. ಸೊ ಆ ರೀತಿಯಾಗಿ ಒಂದು ಸಪ್ಲಿಮೆಂಟ್ ನ ಪ್ರೊವೈಡ್ ಮಾಡೋ ಸಲುವಾಗಿ ಈ ಒಂದು ಜಿಂಕ್ ಸಲ್ಫೇಟ್ ಗಳನ್ನ ಯೂಸ್ ಮಾಡ್ತಾರೆ. ಇನ್ನು ಅದ್ರ ಬಿಟ್ರೆ ಅಗ್ರಿಕಲ್ಚರ್ ನಲ್ಲಿ ಕೂಡ ಸ್ಪ್ರೇಯರ್ ಆಗಿ ಯೂಸ್ ಮಾಡ್ತಾರೆ. ಯಾಕಂದ್ರೆ ವನಸ್ಪತಿಗಳಿಗೆ ಕೂಡ ಈ ಒಂದು ಸಪ್ಲಿಮೆಂಟ್ ಬೇಕಾಗುತ್ತೆ, ಜಿಂಕ್ ಬೇಕಾಗುತ್ತೆ. ಹೌದಾ? ಸೊ ಆ ಒಂದು ಜಿಂಕ್ ಅದಕ್ಕೆ ಸಪ್ಲೈ ಆಗಬೇಕಾದ್ರೆ ಸ್ಪ್ರೇ ಮಾಡಿ ಅದಕ್ಕೆ ಆ ಒಂದು ಮುಖಾಂತರ ಆ ವನಸ್ಪತಿಗಳಿಗೆ ಒಂದು ಸಪ್ಲಿಮೆಂಟರಿ ಕೊಡೋ ಒಂದು ಕೆಲಸನ ರೈತರು ಮಾಡ್ತಾ ಇರ್ತಾರೆ. ಹೌದಾ? ಸೊ ಅಲ್ಲಿ ಕೂಡ ಜಿಂಕ್ ಸಲ್ಫೇಟ್ ಯೂಸ್ ಆಗುತ್ತೆ. ಇನ್ನು ಕ್ಯಾಲ್ಸಿಯಂ ಸಲ್ಫೇಟ್ ತಗೊಂಡ್ರೆ ನಿಮ್ಗೆ ಗೊತ್ತಿದೆ ಆಲ್ರೆಡಿ, ಮೊನ್ನೆ ಕ್ಲಾಸ್ ನಾನು ನಿಮ್ಗೆ ಹೇಳಿದ್ದೆ. ಕ್ಯಾಲ್ಸಿಯಂ ಸಲ್ಫೇಟ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ POP ಅನ್ನ ತಯಾರು ಮಾಡೋ ಸಲುವಾಗಿ. POP ಅಂದ್ರೆ ಏನು? ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಏನಾದ್ರೂ ಆಕ್ಸಿಡೆಂಟ್ ಆಗಿರಿ, ನಿಮ್ ಕೈಕಾಲೇನೋ ಮುರಿದಿದ್ರೆ, ಸೊ ಅದಕ್ಕೊಂದು ಸಪೋರ್ಟ್ ಆಗಿ ನಿಮ್ಮ ಕಾಲುಗಳು ಮತ್ತೆ ಕೈಗಳ ಮೇಲೆ ಒಂದು ಬ್ಯಾಂಡೇಜ್ ನ ಇರಿಸ್ತಾರೆ. ಗಟ್ಟಿ ಆಗಿರ್ತಕ್ಕಂಥ ಒಂದು ಬ್ಯಾಂಡೇಜ್ ಇರಿಸ್ತಾರೆ. ಅಲ್ಲಿ ಏನಿರುತ್ತಪ್ಪ ಅಂದ್ರೆ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಅದನ್ನ ತಯಾರು ಮಾಡೋ ಸಲ ಯೂಸ್ ಮಾಡೋದೇ ಇದ್ಯಾವುದು? ಕ್ಯಾಲ್ಸಿಯಂ ಸಲ್ಫೇಟು. ಇನ್ನು ಕಾಪರ್ ಸಲ್ಫೇಟ್ ತಗೊಂಡ್ರೆ ಇದನ್ನ ಕೂಡ ಅಗ್ರಿಕಲ್ಚರ್ ನಲ್ಲಿ ಯೂಸ್ ಮಾಡ್ತಾರೆ. ಫಂಜಿಸೈಡ್ ಯೂಸ್ ಮಾಡ್ತಾರೆ, ಅಲಿಸೈಡ್ ಯೂಸ್ ಮಾಡ್ತಾರೆ, ಆಂಟಿ ಮೈಕ್ರೋಬಲ್ ಏಜೆಂಟ್ಸ್ ಅಂತ ಇದನ್ನ ಯೂಸ್ ಮಾಡ್ತಾರೆ. ಹೌದಾ? ಸೊ ಇದಿಷ್ಟು ಒಂದು ಡಿಫರೆಂಟ್ ಕೆಮಿಕಲ್ಸ್ ಒಂದು ಯೂಸ್ ಇದೆ. ಸೊ ಇಲ್ಲಿ ಕ್ವಶನ್ ಏನಪ್ಪಾ ಅಂದ್ರೆ ಇಲಿಗಳನ್ನ ಕೊಲ್ಲೋ ಸಲ ಯೂಸ್ ಮಾಡ್ತಕ್ಕಂಥ ರಸಾಯನ ಯಾವ್ದಪ್ಪ ಅಂದ್ರೆ ಜಿಂಕ್ ಫಾಸ್ಫೇಟ್. ಲಕ್ಷ ಇಟ್ಕೊಳ್ಳಿ, ನೀವೇನಾದ್ರು ಅಪ್ಪಿ ಜಿಂಕ್ ಸಲ್ಫೇಟ್ ಹಾಕಬೇಡಿ. ಆನ್ಸರ್ ಅನ್ನು ಚಾಯ್ಸ್ ಮಾಡಿ. ಜಿಂಕ್ ಫಾಸ್ಫೇಟ್. ಫಾಸ್ಫೇಟ್ ಇರ್ತಕ್ಕಂತಹ ಜಿಂಕ್ ಇದ್ರೇನೆ ಅದರಿಂದ ಇಲಿಗಳು ಸಾಯ್ತವೆ, ಇಲ್ಲಾಂದ್ರೆ ಇಲಿಗಳು ಸಾಯೋದಿಲ್ಲ. ಹೌದಾ? ಸೊ ಈ ಒಂದು ಆನ್ಸರ್ನ ರೈಟ್ ಮಾಡಿ. ಓಕೆ ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ನೋಡಿ.
ನೆಕ್ಸ್ಟ್ ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ನಮ್ಗೆ ಏನು ಹೇಳುತ್ತಪ್ಪ ಅಂದರೆ, ಫ್ಲ್ಯಾಶ್ ಬಲ್ಬ್ನಲ್ಲಿ, ಫ್ಲ್ಯಾಶ್ ಬಲ್ಬ್ ಗೊತ್ತಿದೆಯಲ್ಲ ನಿಮಗೆಲ್ಲರೂ. ಸೊ ಫ್ಲ್ಯಾಶ್ ಬಲ್ಬ್ನಲ್ಲಿ ಯಾವ ತಂತಿಯನ್ನು ಯೂಸ್ ಮಾಡ್ತಾರೆ? ಫ್ಲ್ಯಾಶ್ ಬಲ್ಬ್ ಎಲ್ಲಿ ಇರುತ್ತೆ ಹೇಳಿ? ಎಲ್ಲೋ ನೋಡಿದ್ರೆ ಫ್ಲ್ಯಾಶ್ ಮಾಡ್ಕೊಳ್ಳಿ, ನಿಮ್ಮ ತಲೆಯಲ್ಲಿ ಯೋಚನೆ ಮಾಡಿ. ಸೊ ಫ್ಲ್ಯಾಶ್ ಬಲ್ಬ್ನಲ್ಲಿ ಯಾವ ಒಂದು ತಂತಿಯನ್ನು ಉಪಯೋಗಿಸ್ತಾರೆ? ಇದರ ಒಂದು ಸರಿಯಾದ ಆನ್ಸರ್ ಏನಪ್ಪ ಅಂದರೆ, ಆಯ್ಕೆ ಕೊಟ್ಟಿದ್ದಾರೆ ಮ್ಯಾಗ್ನೀಷಿಯಂ ಇದೆ, ಅಲ್ಯೂಮಿನಿಯಂ ಇದೆ, ಕಾಪರ್ ಇದೆ, ಆಮೇಲೆ ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಡ ಅಂತೂ ಆಗಲ್ಲ. ಸೊ ಉಳಿದ ಮ್ಯಾಗ್ನೀಷಿಯಂ, ಅಲ್ಯೂಮಿನಿಯಂ ಮತ್ತು ಕಾಪರು. ಔಟ್ ಆಫ್ 3 ಇದರ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಮ್ಯಾಗ್ನೀಷಿಯಮು. ಸೊ ಈ ಮ್ಯಾಗ್ನೀಷಿಯಂ ತಂತಿಗಳನ್ನು ಏನು ಯೂಸ್ ಮಾಡ್ತಾರೆ? ಫ್ಲ್ಯಾಶ್ ಬಲ್ಬ್ನಲ್ಲಿ ಯೂಸ್ ಮಾಡ್ತಾರೆ. ಯಾಕೆ ಯೂಸ್ ಮಾಡ್ತಾರೆ ಅಂದರೆ ಇದಕ್ಕೊಂದು ರೀಸನ್ ಇದೆ. ಯಾಕಂದರೆ ಮ್ಯಾಗ್ನೀಷಿಯಂ ಏನಾದರೂ ಯೂಸ್ ಮಾಡಿದ್ರೆ ಅಲ್ಲಿ ಬ್ರೈಟ್ ವೈಟ್ ಲೈಟ್ ಜಾಸ್ತಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ಹೀಗಾಗಿ ಮ್ಯಾಗ್ನೀಷಿಯಂಗಳನ್ನು ಏನು ಯೂಸ್ ಮಾಡ್ತಾರೆ? ಈ ಒಂದು ಫ್ಲ್ಯಾಶ್ ಲೈಟ್ನಲ್ಲಿ ಜಾಸ್ತಿಯಾಗಿ ಯೂಸ್ ಮಾಡೋದು. ಈ ಅಲ್ಯೂಮಿನಿಯಂ ತೊಗೊಂಡ್ರೆ ಅಲ್ಯೂಮಿನಿಯಂ ಅಷ್ಟು ಬ್ರೈಟ್ ಆಗಿ ಒಂದು ಲೈಟ್ನ ಕೊಡೋದಿಲ್ಲ. ಸೊ ಕಾಪರ್ ಕೂಡ ಅಷ್ಟು ಬ್ರೈಟ್ ಆಗಿ ಕೊಡೋದಿಲ್ಲ. ಸೊ ಹೀಗಾಗಿ ಅಲ್ಯೂಮಿನಿಯಂ ಮತ್ತು ಕಾಪರ್ನ ಯೂಸ್ ಮಾಡೋದಿಲ್ಲ. ಇದ್ರ ಬಿಟ್ಟರೆ ಅಲ್ಯೂಮಿನಿಯಂನ ಜಾಸ್ತಿ ಯೂಸ್ ಮಾಡೋದಿಲ್ಲಪ್ಪ ಅಂದರೆ ಈ ಒಂದು ಕ್ಯಾನ್ ತಯಾರು ಮಾಡೋ ಸಲುವಾಗಿ, ಅಥವಾ ವಿಂಡೋಸ್ ಫ್ರೇಮ್ ಇರ್ಬೋದು, ಆಮೇಲೆ ಏರೋಪ್ಲೇನ್ಗಳ ಒಂದು ಪಾರ್ಟ್ಸ್ ಇರ್ಬೋದು. ಸೊ ಅದರ ಒಂದು ತಯಾರಿಕೆಯಲ್ಲಿ ಜಾಸ್ತಿ ಯೂಸ್ ಮಾಡೋದು ಅಲ್ಯೂಮಿನಿಯಂನ. ಇನ್ನು ಕಾಪರ್ ತೊಗೊಂಡ್ರೆ ಕಾಪರ್ ಅಂತ ನಿಮ್ಗೆ ಗೊತ್ತಿದೆ, ಇಲೆಕ್ಟ್ರಿಕಲ್ ವೈರಿಂಗ್ ಏನಿರುತ್ತಲ್ಲ, ಸೊ ವೈರಿಂಗ್ ಜಾಸ್ತಿ ತಯಾರಾಗೋದು ಈ ಒಂದು ಕಾಪರ್ದಿಂದ, ಹೌದಾ? ಸೊ ಅಲ್ಲಿ ಮ್ಯಾಗ್ನೀಷಿಯಂಗಳನ್ನು ಯೂಸ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಿಮ್ಗೆ ಗೊತ್ತೇ ಇದೆಯಲ್ಲ. ಓಕೆ, ಸೊ ಹೀಗಾಗಿ ಫ್ಲ್ಯಾಶ್ ಬಲ್ಬ್ನಲ್ಲಿ ಯೂಸ್ ಮಾಡ್ತಕ್ಕಂಥ ತಂತಿ ಯಾವುದಪ್ಪ ಅಂದರೆ ಮ್ಯಾಗ್ನೀಷಿಯಂ ಅಂತ ಹೇಳ್ಬೋದು. ಓಕೆ ಓಕೆ, ನೆಕ್ಸ್ಟ್ ಕ್ವಶನು ನೋಡಿ ಏನು ಹೇಳುತ್ತೆ ನಮಗೆ. ನೆಕ್ಸ್ಟ್ ಕ್ವಶನ್ನು ಯಾಕೆ ಬರ್ತಿಲ್ಲ ಇದು? ನೆಕ್ಸ್ಟ್ ಕ್ವಶನ್ ನೋಡಿ, ಚಿನ್ನವನ್ನ ಗಟ್ಟಿಯಾಗಿಸಲು ಅದರ ಜೊತೆ ಏನನ್ನು ಬೆರೆಸಲಾಗುತ್ತೆ? ಚಿನ್ನ ಅಂದರೆ ಗೋಲ್ಡು. ನಿಮ್ಗೆ ಗೊತ್ತಿರಲಿ, ಗೋಲ್ಡ್ ಏನಾದರೂ ನಾವು ಪ್ಯೂರ್ ಗೋಲ್ಡ್ ಯೂಸ್ ಮಾಡಿ ಏನಾದರೂ ಒಂದು ಜ್ಯುವೆಲ್ರಿ ಏನಾದರೂ ತಯಾರು ಮಾಡಿದ್ರೆ ಅಲ್ಲಿ ಅದು ಬೇಗನೆ ಮಣಿಯುತ್ತೆ, ಹೌದಾ? ಸೊ ಹೀಗಾಗಿ ಅದ್ರ ಜೊತೆ ಏನು ಮಿಕ್ಸ್ ಮಾಡ್ತಾರೆ ಅಂದರೆ ಇನ್ನೂ ಯಾವುದೋ ಒಂದು ಎಲಿಮೆಂಟ್ಸ್ನ ಮಿಕ್ಸ್ ಮಾಡ್ತಾರೆ. ಇಲ್ಲಿ ಕೊಟ್ಟಿದ್ರೆ ತಾಮ್ರ ಏನಾದರೂ ಮಿಕ್ಸ್ ಮಾಡ್ತಾರೆ, ಕಬ್ಬಿಣ ಅಥವಾ ತವರು ಅಥವಾ ಯಾವುದು ಅಲ್ಲ, ಹೌದಾ? ಸೊ ಔಟ್ ಆಫ್ 3 ಯಾವುದೋ ಒಂದನ್ನು ಅದ್ರ ಜೊತೆ ಮಿಕ್ಸ್ ಮಾಡ್ತಾರೆ. ಸೊ ಯಾವ ಒಂದು ಎಲಿಮೆಂಟ್ನ ಚಿನ್ನದ ಜೊತೆಗೆ ಮಿಕ್ಸ್ ಮಾಡ್ತಾರೆ ಅಂತ ಕೇಳ್ತಾರೆ ನಿಮ್ಮ. ಸೊ ಇದ್ರ ಸರಿಯಾದ ಆಯ್ಕೆ ಏನಪ್ಪ ಅಂದರೆ ತಾಮ್ರ. ಸೊ ತಾಮ್ರ ಏನಾದರೂ ಚಿನ್ನದ ಜೊತೆ ಮಿಕ್ಸ್ ಮಾಡಿದ್ರೆ ಈಜಿಯಾಗಿ ಒಂದು ಗಟ್ಟಿಯಾಗಿರ್ತಕ್ಕಂಥ ವಸ್ತುಗಳನ್ನ ತಯಾರು ಮಾಡ್ಬೋದು, ಹೌದಾ? ಯಾಕಂದ್ರೆ ಚಿನ್ನ ಇದು ಎಕ್ದಮ್ ಸಾಫ್ಟ್ ಒಂದು ಎಲಿಮೆಂಟ್, ಹೌದಾ? ಸೊ ಯಾಕೆ ಹೆಂಗೆ ಬೇಕೋ ಹಂಗೆ ಅದು ಮಣಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹೀಗಾಗಿ ಅದು ಮಣಿಬಾರ್ದಂತ, ಹೌದಾ? ನೋಡಿ, ನಿಮ್ಮ ಲೇಡೀಸ್ ಜಾಸ್ತಿ ಯೂಸ್ ಮಾಡೋದು ಈ ಆರ್ನಮೆಂಟ್ಸ್, ಜ್ಯುವೆಲ್ರಿ ಪ್ರಾಡಕ್ಟ್, ಹೌದಾ? ಸೊ ಅವರು ಕೊಳ್ಳಲ್ಲಿರ್ಬೋದು, ಕೀಳಿರ್ಬೋದು ಅಥವಾ ಮುಗುಲಲ್ಲಿರ್ಬೋದು. ಸೊ ಆ ಪ್ರಾಡಕ್ಟ್ ಏನಾದ್ರು ತಯಾರು ಮಾಡಬೇಕಾದ್ರೆ ಅದು ಬೇಗನೆ ಮಣದೋಗುತ್ತೆ. ಸೊ ಮಣಿಬಾರ್ದು ಅಂದರೆ ಈ ಒಂದು ತಾಮ್ರನ ಅದ್ರ ಜೊತೆ ಮಿಕ್ಸ್ ಮಾಡಲೇಬೇಕು. ಸೊ ಮಿಕ್ಸ್ ಮಾಡಿದ್ರೆ ಮಾತ್ರ ಅದು ಗಟ್ಟಿಯಾಗುತ್ತೆ. ಸೊ ಕಬ್ಬಿಣನ ಯಾವತ್ತೂ ಮಿಕ್ಸ್ ಮಾಡಲ್ಲ, ಹೌದಾ? ನಿಮ್ಗೆ ಗೊತ್ತಿರಲಿ, ಕಬ್ಬಿಣನ ಯಾವತ್ತೂ ಮಿಕ್ಸ್ ಮಾಡಲ್ಲ. ಸೊ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ? ಅದು ಮಣಿಯೋದು ಬಿಡಿ, ಅದರ ಒಂದು ಡಿಮೆರಿಟ್ಸ್ ಸಿಕ್ಕಾಬಿಟ್ಟು ಬರುತ್ತೆ, ಹೌದಲ್ಲ? ಸೊ ಬೇಗನೆ ಅದು ಕರಗಾಗೋದು, ಬೇಗನೆ ಅದು ಮುರಿದು ಹೋಗೋದು, ಆಮೇಲೆ ಇನ್ನೂ ಥರ ಒಂದು ಪ್ರಾಬ್ಲಮ್ಗಳು ಜಾಸ್ತಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಅಷ್ಟು ಚೆನ್ನಾಗಿ ನೋಡೋಕ್ಕೆ ಕಾಣಿಸಲ್ಲ. ಸೊ ಕಬ್ಬಿಣ ಮಿಕ್ಸ್ ಮಾಡಿದ್ರೆ ಗೋಲ್ಡನ್ ಅಂತ ಅನಿಸೋದಿಲ್ಲ. ಏನಾದ್ರು ತಾಮ್ರ ಮಿಕ್ಸ್ ಮಾಡಿದ್ರೆ ಮಾತ್ರ ಅದು ಗೋಲ್ಡನ್ ಇದೆ ಅಂತ ನೋಡೋಕ್ಕೆ ಸ್ವಲ್ಪ ಅದು ಚೆನ್ನಾಗಿ ಕಾಣಿಸುತ್ತೆ. ಕಬ್ಬಿಣ ಅಥವಾ ನೀವೇನೋ ತವರು ಟಿನ್ ಏನಾದ್ರು ಯೂಸ್ ಮಾಡಿದ್ರೆ ಅದು ಗೋಲ್ಡನ್ ಥರ ನೋಡೋಕ್ಕೆ ಕಾಣಿಸಲ್ಲ. ಬಟ್ ತಾಮ್ರ ಮಿಕ್ಸ್ ಮಾಡಿದ್ರೆ ಅದು ಗೋಲ್ಡನ್ ಥರ ಇದೆ, ಬಟ್ ಮಿಕ್ಸ್ ಮಾಡಿದ್ ಕೂಡ ಗೊತ್ತಾಗಲ್ಲ, ಹೌದಾ? ಓಕೆ, ಸೊ ಚಿನ್ನವನ್ನು ಗಟ್ಟಿಯಾಗಿಸಲು ಅದ್ರ ಜೊತೆ ಏನನ್ನು ಬೆರೆಸಲಾಗುತ್ತೆ ಅಂದರೆ ತಾಮ್ರವನ್ನು ಅದ್ರ ಜೊತೆ ಬೆರೆಸಲಾಗುತ್ತೆ. ಓಕೆ ಓಕೆ, ಇನ್ನು ನೆಕ್ಸ್ಟ್ ಒಂದು ಕ್ವಶನ್ ನೋಡಿ ಏನು ಹೇಳುತ್ತೆ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್, ನಗಿಸುವ ಅನಿಲ ಯಾವುದು? ನಗಿಸುವ ಅನಿಲ ಯಾವುದು ಅಂತ ಒಂದು ಕ್ವಶನ್ ಕೇಳಿದರೆ, ನಗಿಸುವ ಅನಿಲ ಆಪ್ಷನ್ಗಳು ನೋಡಿ. ಆಯ್ಕೆ N2 ಇದೆ, ಆಯ್ಕೆ ಬ CH4 ಇದೆ, ಆಯ್ಕೆ ಕ CO2 ಇದೆ, ಆಯ್ಕೆ ಡ NO2. N2O, CH4, CO2, NO2. ನಿಮ್ಮ ಗೆಸ್ ಪ್ರಕಾರ, ನಿಮ್ಮ ಥಿಂಕಿಂಗ್ ಪ್ರಕಾರ ಆನ್ಸರ್ ಯಾವುದಪ್ಪ ಅಂದರೆ N2O. ಏನಂತಾರೆ ಇದಕ್ಕೆ? N2 ಅಂದರೆ ನೈಟ್ರಸ್ ಕರೀತಾರೆ. ಏನು? ನೈಟ್ರಸ್ ಆಕ್ಸೈಡು. ಸೊ ಈ ಒಂದು ಗ್ಯಾಸನ್ನ ನಗಿಸುವ ಅನಿಲ ಅಂತ ಕರೀತಾರೆ, ಅಥವಾ ಲಾಫಿಂಗ್ ಗ್ಯಾಸ್ ಅಂತ ಕರೀತಾರೆ. ಈ ಮಿಥೇನ್ ತೊಗೊಂಡ್ರೆ ಮಿಥೇನ್ ಯಾಕೆ ನಗ್ಸಕ್ಕಾಗಲ್ಲ? ಯಾಕಂದ್ರೆ ಮಿಥೇನ್ ನಿಮ್ಗೆ ಗೊತ್ತೇ ಇದೆ ಆಲ್ರೆಡಿ. ಏನು ಗೊತ್ತಿದೆ? ಮಿಥೇನ್ ಎಲ್ಲಿ ಇರುತ್ತಪ್ಪ ಅಂದರೆ ಬಯೋಗ್ಯಾಸ್ನಲ್ಲಿ ಇರ್ತಕ್ಕಂಥ ಒಂದು ಗ್ಯಾಸ್ ಇದು. ಸೊ ಇದನ್ನು
ಅಡಿಗೆ ಅನಿಲವಾಗಿ ಯೂಸ್ ಮಾಡ್ತಾರೆ. ಸೊ ಹೀಗಾಗಿ ಅದರ ಸ್ಮೆಲ್ಲೇ ಬೇರೆ ಬರುತ್ತೆ, ಹೌದಲ್ವಾ? ಸೊ ಇದು ಏನೋ ಸ್ಮೆಲ್ ತೊಗೊಂಡ್ರೆ ನಗಲ್ಲ, ಹೌದಾ? ಸೊ ಹೀಗಾಗಿ ಇದರ ಒಂದು ಆನ್ಸರ್ ಏನಪ್ಪಾ ಅಂದ್ರೆ N2O, ನಗಿಸುವ ಅನಿಲ, ನೈಟ್ರಸ್ ಆಕ್ಸೈಡು. CO2 ಕೂಡ ಗೊತ್ತಿದೆ, ಕಾರ್ಬನ್ ಡೈಆಕ್ಸೈಡ್ ಇದೆ, NO2 ಇದೆ, ನೈಟ್ರೋಜನ್ ಡೈಆಕ್ಸೈಡ್ ಇದೆ. ಸೊ ಈ ಮಿಥೇನ್ ತೊಗೊಂಡ್ರೆ ಗೊಬ್ಬರ ಗ್ಯಾಸ್ನ ಬರುತ್ತೆ, ಇದಂತೂ ನಿಮ್ಗೆ ಗೊತ್ತಿದೆ. CO2 ಎಲ್ಲಿರುತ್ತೆ? ಎಲ್ಲಿ ಸಿಗುತ್ತೆ ನಮಗೆ? ಯಾವುದೋ ಒಂದು ಪ್ರಾಡಕ್ಟ್ ನಾನು ಸುಟ್ರೆ ಅಥವಾ ಒಂದು ದಹನ ಕ್ರಿಯೆ ಮಾಡಿದ್ರೆ ಅಲ್ಲಿ ಸಿಗೋದೇ ಈ ಒಂದು CO2. ಈ ನೈಟ್ರೋಜನ್ ತಗೊಂಡ್ರೆ, ನೈಟ್ರೋಜನ್ ಡೈಆಕ್ಸೈಡ್ ತಗೊಂಡ್ರೆ ಎಲ್ಲಿ ಯೂಸ್ ಮಾಡ್ತಾರೆ? ಎಲ್ಲಿ ಯೂಸ್ ಮಾಡ್ತಾರೆ? ಇಂಡಿಕೇಟರ್ಸ್ ಫಾರ್ ದ ಲಾರ್ಜರ್ ಗ್ರೂಪ್ಸ್ ಆಫ್ ದ ನೈಟ್ರಸ್ ಆಕ್ಸೈಡ್ಸ್. ನೈಟ್ರಸ್ ಆಕ್ಸೈಡ್ ರಿಲೇಟೆಡ್ ಏನಾದರೂ ಕಂಪೌಂಡ್ಸ್ಗಳಿದ್ರೆ ಅದರ ಒಂದು ಇಂಡಿಕೇಶನ್ ಮಾಡೋ ಸಲುವಾಗಿ ಈ ಒಂದು NO2 ಗ್ಯಾಸ್ನ ಯೂಸ್ ಮಾಡ್ತಾರೆ. ಸೊ ಇದಿಷ್ಟು ಒಂದು ನಗಿಸುವ ಅನಿಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಮಾಹಿತಿ N2O. ಓಕೆ. ನೆಕ್ಸ್ಟ್ ಕ್ವಶನು, 7ನೇ ಕ್ವಶನ್ ನೋಡಿ. ಏನು ಹೇಳುತ್ತೆ ನಮಗೆ 7ನೇ ಕ್ವಶನು, ಯೂರಿಯಾ ಗೊತ್ತಿಲ್ಲ. ಯೂರಿಯಾ ಹೊಲದಲ್ಲಿ ನೀವು ಯೂಸ್ ಮಾಡ್ತೀರಾ ಗೊಬ್ಬರ ಅಂತೇಳಿ, ಹೌದಾ? ಅದರಲ್ಲಿ ಎಷ್ಟು ಪ್ರತಿಶತ ಸಾರಜನಕ ಇರುತ್ತೆ? ಸಾರಜನಕ ಅಂದ್ರೆ ಏನು? ನೈಟ್ರೋಜನ್. ಈ ಯೂರಿಯಾದಲ್ಲಿ ಎಷ್ಟು % ನೈಟ್ರೋಜನ್ ಇರುತ್ತೆ ಅಂತ ಕೇಳ್ತಾರೆ, ಯೂರಿಯಾ. ಸೊ ಯೂರಿಯಾ ಏನಿದು ಹಾಗಾದ್ರೆ? ಒಂದು ನೈಟ್ರೋಜನ್ ಇರ್ತಕ್ಕಂಥ ಒಂದು ಸಂಯುಕ್ತದ ಗೊಬ್ಬರ. ಸೊ ಆ ಒಂದು ಯೂರಿಯಾದಲ್ಲಿ ಎಷ್ಟು % ನೈಟ್ರೋಜನ್ ಇರುತ್ತೆ ಅಂತ ಕ್ವಶನ್ ಕೇಳಿರುತ್ತಾರೆ. ಇದು ಕೂಡ ಒಂದು ಇಂಪಾರ್ಟೆಂಟ್ ಕ್ವಶನ್ನೇ. ಸರಿಯಾದ ಆನ್ಸರ್ ಏನಪ್ಪಾ ಅಂದ್ರೆ 46% ಅದರಲ್ಲಿ ನೈಟ್ರೋಜನ್ ಇರುತ್ತೆ. ನಿಮ್ಗೆ ಗೊತ್ತಲ್ಲಿ ಎಷ್ಟಿರುತ್ತೆ? 46%. ಈ ಉಳಿದ 21% ಆಗಿರ್ಬೋದು, 35, 16 ಇದು ಕೂಡ ಏನಿರುತ್ತೆ? ಯೂರಿಯಾ ಪರ್ಸೆಂಟೇಜ್ ಇರುತ್ತೆ. ಬಟ್ ಬೇರೆ ಬೇರೆ ಒಂದು ಸಂಯುಕ್ತದ ಗೊಬ್ಬರಲ್ಲಿ ಪ್ರೆಸೆಂಟ್ ಇರುತ್ತೆ. ಈ 21% ತಗೊಂಡ್ರೆ 21 ಎದರಲ್ಲಿ ಇರುತ್ತಪ್ಪ ಅಂದ್ರೆ ಅಮೋನಿಯಂ ಸಲ್ಫೇಟ್ ಅಂತ ಇರುತ್ತಲ್ಲ, NH4 twice SO4, ಇದು ಅಮೋನಿಯಂ ಸಲ್ಫೇಟು. ಸೊ ಇದರಲ್ಲಿ ಕೂಡ ನೈಟ್ರೋಜನ್ ಇರುತ್ತೆ. ಸೊ ಇದರಲ್ಲಿ ಇರ್ತಕ್ಕಂಥ ನೈಟ್ರೋಜನ್ ಪರ್ಸೆಂಟೇಜ್ ಎಷ್ಟಪ್ಪ ಅಂದ್ರೆ 21%. ಇನ್ನು 35% ತಗೊಂಡ್ರೆ ಅಮೋನಿಯಂ ನೈಟ್ರೇಟ್ ನಲ್ಲಿ ಇರುತ್ತೆ. ಅಮೋನಿಯಂ ನೈಟ್ರೇಟ್ ಅಂದ್ರೆ ಏನು? NH4NO3. ಇದಕ್ಕೆ ನಾವು ಅಮೋನಿಯಂ ನೈಟ್ರೇಟ್ ಅಂತ ಕರಿತೀವಿ, ಹೌದಾ? ಸೊ ಇದರಲ್ಲಿ ಕೂಡ ನೈಟ್ರೋಜನ್ ಇದೆ, ಇಲ್ಲಿ ಕೂಡ NH4 ನಲ್ಲಿ ಕೂಡ ಇದೆ, NO3 ನಲ್ಲಿ ಕೂಡ ಇದೆ. ಸೊ 2 ಸಲ ಇಲ್ಲಿ NN ಅಂತ ಬಂದಿದೆ. ಸೊ ಇದರಲ್ಲಿ ಕೂಡ ನೈಟ್ರೋಜನ್ ಇರುತ್ತೆ, ಬಟ್ ಪರ್ಸೆಂಟೇಜ್ ಎಷ್ಟು ಇರುತ್ತೆ? ಇದರಲ್ಲಿ 35% ಇರುತ್ತೆ. ಇನ್ನು 16% ತಗೊಂಡ್ರೆ 16% ಎಲ್ಲಿ ಇರುತ್ತಪ್ಪ ಅಂದ್ರೆ ಸೋಡಿಯಂ ನೈಟ್ರೇಟ್ ನಲ್ಲಿ ಇರುತ್ತೆ. ಸೋಡಿಯಂ ನೈಟ್ರೇಟ್ NaNO3, ಇದು ಸೋಡಿಯಂ ನೈಟ್ರೇಟ್. ಸೊ ಇಲ್ಲಿ ಕೂಡ ನೈಟ್ರೋಜನ್ ಇದೆ ಇಲ್ಲಿ, ಹೌದಾ? ಸೊ ಇದ್ರ ಪರ್ಸೆಂಟ್ ಎಷ್ಟು ಇರುತ್ತೆ ಅಂದ್ರೆ 16%, ಹೌದಾ? ಈ ಅಮೋನಿಯಂ ಸಲ್ಫೇಟ್ ಇರ್ಬೋದು, ಆಮೇಲೆ ಅಮೋನಿಯಂ ನೈಟ್ರೇಟ್ ಇರ್ಬೋದು, ಸೋಡಿಯಂ ನೈಟ್ರೇಟ್ ಇರ್ಬೋದು. ಸೊ ಎಲ್ಲ ಕೂಡ ಏನಿದೆ ಅಂದ್ರೆ ನೈಟ್ರೋಜನ್ ಇರತಕ್ಕಂಥ ಒಂದು ಗೊಬ್ಬರಗಳೇ. ಇದನ್ನೆಲ್ಲರೂ ಯೂಸ್ ಮಾಡ್ತಾರೆ. ಯಾರು? ನಮ್ಮ ರೈತರು. ಸೊ ಜಸ್ಟ್ ಅಲ್ಲಿ ಪರ್ಸೆಂಟೇಜ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಯಾವ ಬೆಳೆಗೆ ಎಷ್ಟು % ನೈಟ್ರೋಜನ್ ಕೊಡಬೇಕು ಇರುತ್ತೆ ಅಂತ. ಸೊ ರೈತರಿಗೆ ಮತ್ತೆ ಅಗ್ರಿಕಲ್ಚರ್ ಆಫೀಸರ್ಗೆ ಗೊತ್ತಿರುತ್ತೆ, ಅವರಿಂದ ಕೇಳಿ ತಿಳ್ಕೊಳ್ಳಿ ಆಯಾ ತರದ ಒಂದು ಗೊಬ್ಬರಗಳನ್ನ ಹೊಲದಲ್ಲಿ ಯೂಸ್ ಮಾಡ್ತಾರೆ, ಹೌದಾ? ಸೊ ಹೀಗಾಗಿ ಇಲ್ಲಿ ಪ್ರಶ್ನೆ ಏನಪ್ಪ ಅಂದ್ರೆ ಯೂರಿಯಾ ಇರುತ್ತಲ್ಲ, NH2CO NH2 ಅಂದ್ರೆ ಯೂರಿಯಾ, NH2CO. ಸೊ ಇದರಲ್ಲಿ ಇರೋದು ಎಷ್ಟು % ಅಂದ್ರೆ 46% ಆಫ್ ದ ಯೂರಿಯಾ. ಸೊ ಇಷ್ಟು ಯೂರಿಯಾ ಅದರಲ್ಲಿ ಪ್ರೆಸೆಂಟ್ ಆಗಿರುತ್ತೆ. ಎಷ್ಟು? 46 ಲಕ್ಷದಲ್ಲಿ ಇಟ್ಕೊಳ್ಳಿ, ಮತ್ತೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ. ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, 8ನೇ ಕ್ವಶನ್, ಅತ್ಯಂತ ಭಾರವಾದ ಅನಿಲ ಯಾವುದು ಅಂತ ಕೇಳ್ತಾರೆ. ಅತ್ಯಂತ ಭಾರವಾದ ಅನಿಲ ಆಯ್ಕೆ ನೋಡಿ, ರೆಡನ್ ಕೊಟ್ಟಿದ್ದಾರೆ, ಹೈಡ್ರೋಜನ್ ಇದೆ, ಆಸ್ಮಿಯಂ ಇದೆ, ಹೀಲಿಯಂ ಇದೆ. ಆಸ್ಮಿಯಂ ಅಂತೂ ಆಗಲ್ಲ. ಆಸ್ಮಿಯಂ ಯಾಕೆ ಆಗಲ್ಲ ಹೇಳಿ? ಆಸ್ಮಿಯಂ ಇದು ಒಂದು ಮೆಟಲ್ಸ್ ಇದೆ, ಹೌದಾ? ಸೊ ಇದು ಅಂತೂ ಆಸ್ಮಿಯಂ ಆಗಲ್ಲ. ಎಷ್ಟು ಉಳಿದವೆ ಇಲ್ಲಿ? ರೆಡಾನ್ ಇದೆ, ಹೈಡ್ರೋಜನ್ ಇದೆ, ಮತ್ತೆ ಹೀಲಿಯಂ ಇದೆ, ಹೌದಾ? ಸೊ ಹೈಡ್ರೋಜನ್ ತಗೊಂಡ್ರೆ ಇದಕ್ಕೆ ನಾವೇನಂತ ಕರಿತೀವಿ? ನಾನ್ ಮೆಟಲ್ಸ್ ಅಂತ ಕರಿತೀವಿ. ಹೈಡ್ರೋಜನ್ ಇಸ್ ನಾನ್ ಮೆಟಲ್, ಅತ್ಯಂತ ಹಗುರವಾದ ಅಲೋಹ ಅಂತ ಕರಿತೀವಿ, ಹೌದಾ? ಇಲ್ಲಿ ಕ್ವಶನ್ ಏನ್ ಕೇಳಿದ್ರೆ ಭಾರವಾದ ಅನಿಲ ಯಾವುದು? ಏನ್ ಹೀಲಿಯಂ ಇರುತ್ತೋ ಏನ್ ರೆಡಾನ್ ಇರುತ್ತೋ? ಹೈಡ್ರೋಜನ್ ಅಂತ ಹೋಯ್ತು, ಆಸ್ಮಿಯಂ ಇಲ್ಲ. ಸೊ ಉಳಿದ ಎರಡು ರೆಡಾನ್ ಮತ್ತೆ ಹೀಲಿಯಂ ತಗೊಂಡ್ರೆ ನಾವು ಏನಂತ ಹೇಳ್ತೀವಿ? ಹೀಲಿಯಂನ ಅತ್ಯಂತ ಹಗುರವಾದಂತ ಅನಿಲ ಅಂತ ಹೇಳ್ತೀವಿ. ಇದಕ್ಕೆ ಏನಂತ ಹೇಳ್ತೀವಿ? ಇಲ್ಲ ಯಾವ್ದಪ್ಪ ಅಂದ್ರೆ ಬಟ್ ಕ್ವಶನ್ ಕೇಳಿದ್ರೆ ಭಾರವಾದ ಅನಿಲ ಯಾವ್ದು? ಹಾಗಾದ್ರೆ ಭಾರವಾದ ಅನಿಲ ರೆಡಾನ್ ಅಂತಾನೆ ಹೇಳ್ಬಹುದು. ಕೊಟ್ಟಿರ್ತಕ್ಕಂಥ ಆಪ್ಷನ್ ನಲ್ಲಿ, ಕೊಟ್ಟಿರ್ತಕ್ಕಂಥ ಆಯ್ಕೆಯಲ್ಲಿ ರೆಡಾನ್, ಹೈಡ್ರೋಜನ್, ಹೀಲಿಯಂ, ಔಟ್ ಆಫ್ ದೀಸ್ ಯಾವುದು ಭಾರವಾದ ಅನಿಲ? ರೆಡಾನ್ ಅಂತ ಹೇಳ್ಬೋದು. ಹೈಡ್ರೋಜನ್ ಕೂಡ ಆಗಲ್ಲ, ಹೀಲಿಯಂ ಕೂಡ ಆಗಲ್ಲ. ಹೈಡ್ರೋಜನ್ ನಾನ್ ಮೆಟಲ್ಸ್ ನಲ್ಲಿ ಬರುತ್ತೆ,
ಹೀಲಿಯಮು ಒಂದು ಹಗುರವಾದಂತಹ ಏನು ಅನಿಲ ಅಂತ ಹೇಳ್ಬೋದು. ಸೊ ಹೀಗಾಗಿ ರೆಡಾನ್ ಇದು ಏನಿದೆ ಒಂದು ಅತ್ಯಂತ ಭಾರವಾದ ಒಂದು ಅನಿಲ ಅಂತ ಹೇಳ್ಬೋದು. ಈ ರೆಡಾನ್ನ ಯೂಸ್ ಮಾಡ್ತಾರೆ ಆಲ್ರೆಡಿ ನಿಮ್ಗೆ ಅನಿಲಗಳ ವರ್ತನೆ ಅಂತಕ್ಕಂಥ ಚಾಪ್ಟರ್ ಅಲ್ಲಿ ಆಲ್ರೆಡಿ ನಿಮ್ಗೆ ಹೇಳಿದೆ. ರೆಡಾನ್ ಎಲ್ಲಿ ಯೂಸ್ ಮಾಡ್ತಾರೆ, ಒಂದು ಕ್ಯಾನ್ಸರ್ ಏನ್ ಪೇಷಂಟ್ ಇರುತ್ತಲ್ಲ, ಸೊ ಆ ಕ್ಯಾನ್ಸರ್ ಪೇಷಂಟ್ ಟ್ರೀಟ್ಮೆಂಟ್ ಮಾಡೋ ಸಲುವಾಗಿ ಈ ರೆಡಾನ್ ನ ಯೂಸ್ ಮಾಡ್ತಾರೆ. ಇನ್ನು ಹೈಡ್ರೋಜನ್ ತಗೊಂಡ್ರೆ ಆಲ್ರೆಡಿ ನಿಮ್ಗೆ ಹೇಳಿದೀನಿ ಏನು ನಾನ್ ಮೆಟಲ್ಸ್, ಹೌದಾ, ಹಗುರವಾದಂತ ಒಂದು ಅಲೋಹ ಅಂತ ಹೇಳ್ಬೋದು. ಆಸ್ಮಿಯಂ ತಗೊಂಡ್ರೆ ಒಂದು ಭಾರವಾದಂತ ಲೋಹ ಅಂತ ಹೇಳ್ಬೋದು. ಇನ್ನು ಹೀಲಿಯಂ ತಗೊಂಡ್ರೆ ಒಂದು ಹಗುರವಾದಂತ ಒಂದು ಅನಿಲ ಅಂತಾನೆ ಹೇಳ್ಬೋದು. ಓಕೆ, ಲಕ್ಷ ಅತ್ಯಂತ ಭಾರವಾದ ಅನಿಲ ಯಾವ್ದಪ್ಪ ಅಂದ್ರೆ ರೆಡಾನು. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ 9 ನೋಡಿ. ರಕ್ತದ ಪ್ಲಾಸ್ಮಾದಲ್ಲಿ ಉತ್ಪತ್ತಿಯಾದ ಪ್ರೋಟೀನ್ಸ್ಗಳು ಯಾವುದು? ರಕ್ತದ ಬ್ಲಡ್ ಎಲ್ಲಿರುತ್ತಲ್ಲ, ಸೊ ಆ ಬ್ಲಡ್ ನಲ್ಲಿ ಪ್ಲಾಸ್ಮಾ ಇರುತ್ತೆ. ಆ ಪ್ಲಾಸ್ಮಾದಲ್ಲಿ ಒಂದು ಪ್ರೋಟೀನ್ ಪ್ರಾಡಕ್ಟ್ ಆಗ್ತಾ ಇರುತ್ತೆ, ಕಂಟಿನ್ಯೂಸ್ ಆಗಿ ತಯಾರಾಗ್ತಾ ಇರುತ್ತೆ. ಆ ಪ್ರೋಟೀನ್ ಯಾವುದು ಅಂತ ಕ್ವಶನ್ ಕೇಳ್ತಾರೆ. ಆಯ್ಕೆ ಏನಿದೆ? ಪ್ರತಿಕಾಯಗಳು. ಪ್ರತಿಕಾಯಗಳು ಅಂದ್ರೆ ಇಂಗ್ಲಿಷ್ ಏನಂತಾರೆ ಇದಕ್ಕೆ? ಆಂಟಿಬಾಡೀಸ್ ಅಂತ ಕರೀತಾರೆ. ಏನಂದ್ರೆ ಆಂಟಿಬಾಡಿ ಅಂತ ಕರೀತಾರೆ. ಪ್ರತಿಜೀವಕ ಅಂದ್ರೆ ಏನು? ಆಂಟಿಬಯೋಟಿಕ್ ಅಂತ ಕರೀತಾರೆ. ಆಂಟಿಬಯೋಟಿಕ್. ಇನ್ನು ಪ್ರತಿ ವಿಷ ಅಂದ್ರೆ ಏನು? ಆಂಟಿಡೋಟ್ ಅಂತ ಕರೀತಾರೆ. ಆಂಟಿಡಾಟ್ ಇರುತ್ತಲ್ಲ, ಸೊ ಅದೇ ಆಂಟಿಡೋಟ್. ಪ್ರತಿ ವಿಷ. ಇನ್ನು ಪ್ರತಿಜನಕ ಅಂದ್ರೆ ಏನು? ಆಂಟಿಜೀನ್ಸ್ ಅಂತ ಕರೀತಾರೆ. ಹೌದಾ? ಸೊ ಕ್ವಶನ್ ಏನಂದ್ರೆ ಇಲ್ಲಿ ರಕ್ತದ ಪ್ಲಾಸ್ಮಾದಲ್ಲಿ ಉತ್ಪತ್ತಿಯಾದ ಪ್ರೋಟೀನ್ಸ್ ಯಾವುದಂತ ಕೇಳ್ತಾರೆ. ಯಾವ ಪ್ರೋಟೀನ್ಸ್ ಇದರಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ? ನಿಮ್ಮೆಲ್ಲರಿಗೂ ಗೊತ್ತಿರಲಿ, ಇದರಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥ ಪ್ರೋಟೀನ್ ಯಾವ್ದಪ್ಪ ಅಂದ್ರೆ ಆಂಟಿ ಬ್ಲಡ್ ನಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತವೆ. ಪ್ರತಿಕಾಯಗಳು ಅಂದ್ರೆ ಆಂಟಿಬಾಡೀಸ್ ಅಂತ ಕರಿತೀವಿ. ಇದು ಒನ್ ಟೈಪ್ ಆಫ್ ದ ಪ್ರೋಟೀನ್ಸ್ ಅಂತಾನೆ ಹೇಳ್ಬೋದು. ಹೌದಾ? ಸೊ ರಕ್ತದ ಪ್ಲಾಸ್ಮಾದಲ್ಲಿ ಉತ್ಪತ್ತಿಯಾದ ಪ್ರೋಟೀನ್ ಯಾವುದಂದ್ರೆ ಆಂಟಿಬಾಡೀಸ್. ಹಾಗಾದ್ರೆ ಈ ಆಂಟಿಬಯೋಟಿಕ್ಸ್, ಆಂಟಿಡಾಟ್ಸ್ ಮತ್ತೆ ಆಂಟಿಜಿನ್ಸ್ ಏನು ನಿಮ್ಗೆ ಗೊತ್ತಿರಲಿ. ಆಂಟಿಬಯೋಟಿಕ್ಸ್ ಅಂದ್ರೆ ಪ್ರತಿಜೀವಕ ಅಂದ್ರೆ ಏನಂತೀವಿ ನಾವು? ಒಂದು ಬ್ಯಾಕ್ಟೀರಿಯಾಗಳಿಂದ ತಯಾರು ಮಾಡಿರ್ತಕ್ಕಂಥ ಒಂದು ಔಷಧ ಅಂತಾನೆ ಹೇಳ್ಬೋದು. ಹೌದಾ? ಆಂಟಿಬಯೋಟಿಕ್ಸ್ ನಿಮ್ಗೆ ಏನಾದ್ರೂ ಸಿಂಪಲ್ ಆಗಿ ಶೀತಾದ್ರೆ, ಜ್ವರ ಆದ್ರೆ ಅಥವಾ ಕೆಮ್ಮಾದ್ರೆ ನಿಮ್ಗೆ ಏನ್ ಕೊಡ್ತಾರೆ? ಆಂಟಿಬಯೋಟಿಕ್ ಇಂಜೆಕ್ಷನ್ ಗಳನ್ನ ಕೊಟ್ಟಿರ್ತಾರೆ. ಅಂದ್ರೆ ಪ್ರತಿಜೀವಕ ಅಂದ್ರೆ ಇದು ಕೂಡ ಒಂದು ಬ್ಯಾಕ್ಟೀರಿಯಾಗಳು ಯೂಸ್ ಮಾಡಿಕೊಂಡು ಒಂದು ಮೆಡಿಸಿನ್ ನ ತಯಾರಿಸ್ತಾರೆ, ಇಂಜೆಕ್ಷನ್ ನ ತಯಾರು ಮಾಡ್ತಾರೆ, ಅದನ್ನೇ ಕೊಡೋದು ಡಾಕ್ಟರ್ ನಿಮಗೆ. ಹೌದಾ? ಇನ್ನು ಆಂಟಿಡಾಟ್ಸ್ ಅಂದ್ರೆ ಪ್ರತಿ ವಿಷ ಅಂತ ಕರಿತೀವಿ. ಪ್ರತಿ ವಿಷ ಅಂದ್ರೆ ಆಂಟಿಡಾಟ್ ಅಂದ್ರೆ ವಿಷದ ವಿರುದ್ಧ ಬಳಸುವ ಒಂದು ಔಷಧಿ ಅಂತಾನೆ ಹೇಳ್ಬೋದು. ವಿಷದ ಆಂಟಿಡಾಟ್. ಪ್ರತಿ ವಿಷ ಅಂದ್ರೆ ವಿಷದ ವಿರುದ್ಧ ಒಂದು ಬಳಸ್ತಕ್ಕಂಥ ಒಂದು ಇಂಜೆಕ್ಷನ್ ಅಥವಾ ಒಂದು ಔಷಧ ಅಂತ ಹೇಳ್ಬೋದು. ಹೌದಾ? ಇನ್ನು ಈ ಪ್ರತಿಜನಕ ಅಂದ್ರೇನು? ಆಂಟಿಜನ್ ಅಂದ್ರೇನು? ಆಂಟಿಬಾಡೀಸ್ ಏನಿರುತ್ತಲ್ಲ, ಆಂಟಿಬಾಡೀಸ್ ಎಲ್ಲಿದೆ? ಪ್ರತಿಕಾಯಕಗಳು. ಸೊ ಇದರ ಒಂದು ರಚನೆಯನ್ನ ಉತ್ತೇಜಿಸುವ ಸಾಮರ್ಥ್ಯಗಳು ಯಾವ ಹೊಂದಿರುತ್ತಪ್ಪ ಅಂದ್ರೆ ಈ ಆಂಟಿಜೀನ್ಸ್ಗಳು ಹೊಂದಿರುತ್ತವೆ. ಹೌದಾ? ಸೊ ಹೀಗಾಗಿ ಈ 4 ಆಯ್ಕೆಗಳ ಪೈಕಿ ಕರೆಕ್ಟ್ ಆನ್ಸರ್ ಏನಪ್ಪಾ ಅಂದ್ರೆ ರಕ್ತದ ಪ್ಲಾಸ್ಮಾದಲ್ಲಿ ಉತ್ಪತ್ತಿಯಾದ ಪ್ರೋಟೀನ್ ಯಾವ್ದಪ್ಪ ಅಂದ್ರೆ ಪ್ರತಿಕಾಯಗಳು, ಆಂಟಿಬಾಡೀಸ್ ಅಂತ ಕರೀತಾರೆ. ನೋಡಿ, ಕ್ವಶನ್ ನಿಮ್ಗಲ್ಲಿ ಕನ್ನಡದಲ್ಲಿ ಕೂಡ ಕೊಟ್ಟಿದ್ರೆ, ಇಂಗ್ಲಿಷ್ ನಲ್ಲಿ ಕೂಡ ಇರುತ್ತೆ. ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂದ್ರೆ ಕನ್ನಡ ಟು ಇಂಗ್ಲಿಷ್ ನೋಡ್ಕೋಬೇಕು, ಇಂಗ್ಲಿಷ್ ಟು ಕನ್ನಡ ನೀವು ನೋಡ್ಕೋಬೇಕು. ಸೊ ನೀವು ನೋಡ್ಕೊಂಡ್ರೆ ನಿಮ್ಗೆ ಆ ಒಂದು ಪ್ರಶ್ನೆಯ ಒಂದು ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಆ ಪ್ರಶ್ನೆ ನಿಮಗೆ ಅರ್ಥ ಆಗಲ್ಲ. ಹೌದಾ? ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ಏನಿದೆ ನೋಡಿ. ಮಧುಮೇಹ ಅಂದ್ರೇನು? ಶುಗರ್ ಪೇಷಂಟ್ಸ್. ಸೊ ಶುಗರ್ ಹೊಂದಿರುವ ವ್ಯಕ್ತಿಗಳು ಬಳಸುವ ಸಕ್ಕರೆ. ನೋಡಿ, ನಿಮ್ಮಲ್ಲಿ ಏನಾದ್ರೂ ಶುಗರ್ ಪೇಷಂಟ್ಸ್ ಇದ್ರೆ, ಸೊ ಆ ಶುಗರ್ ಪೇಷಂಟ್ ಎಲ್ಲಾ ತರ ರುಚಿಕರವಾದಂತ ಪದಾರ್ಥಗಳನ್ನ ತಿಂತಿರ್ತಾರೆ. ಆ ತಿಂತಿರ್ತಕ್ಕಂಥ ಪದಾರ್ಥದಲ್ಲಿ ಯಾವ ರೀತಿ ಒಂದು ಸಕ್ಕರೆಯನ್ನ ಬಳಸ್ತಾರೆ. ಬಟ್ ನಾವು ಯೂಸ್ ಮಾಡೋ ನಾರ್ಮಲ್ ಶುಗರ್ ಇರಲ್ಲ. ಅಲ್ಲಿ ಶುಗರ್ ಯಾವ್ದಪ್ಪ ಅಂದ್ರೆ ಇದು ಇರ್ತದೆ, ಶಾಕ್ರಿನ್ ಇದೆ, ಅಸ್ಪಾರ್ಟಮ್ ಇದೆ, ಸುಕ್ರೋಲೋಸ್ ಇದೆ, ಅಥವಾ ಯಾವುದು ಅಲ್ಲ. ಸೊ ಔಟ್ ಆಫ್ 3 ಏನು ಕೊಟ್ಟಿದ್ರಲ್ಲ, ಸೊ ಇವೆಲ್ಲ ಸಕ್ಕರೆಗಳೇನೆ. ಶಾಕ್ರಿನ್ ಇರ್ಬೋದು, ಅಸ್ಪಾರ್ಟಮು, ಸುಕ್ರೋಸ್, ಇವೆಲ್ಲ ಟೈಪ್ಸ್ ಆಫ್ ದ ಶುಗರ್. ಬಟ್ ಇವೆಲ್ಲ ಹೆಂಗಿರ್ತಪ್ಪ ಅಂದ್ರೆ ಆರ್ಟಿಫಿಷಿಯಲ್ ಶುಗರ್ ಅಂತ ಕರಿತೀವಿ. ಯಾವುದು? ಆರ್ಟಿಫಿಷಿಯಲ್ ಶುಗರು. ಸೊ ಇಲ್ಲಿ ಶುಗರ್ ಪೇಷಂಟ್ ಯಾವ ಒಂದು ಸಕ್ಕರೆಯನ್ನು ಬಳಸ್ತಾರಪ್ಪ ಅಂದ್ರೆ ಸರಿಯಾದ ಆನ್ಸರ್ ಏನಂದ್ರೆ ಅದಕ್ಕೆ ಶಾಕರಿನ್ ಅಂತಕ್ಕಂಥ ಒಂದು ಆರ್ಟಿಫಿಷಿಯಲ್ ಶುಗರ್ ಬರುತ್ತೆ. ಈ ಒಂದು ಶುಗರ್ನ ಅವರು ಯೂಸ್ ಮಾಡ್ತಾರೆ. ಇದು ಸಕ್ಕರೆಗಿಂತ ಎಷ್ಟು ಪಸ್ಟ್ ಸಿಹಿಯಾಗಿರ್ತಪ್ಪ ಅಂದ್ರೆ ಒಂದು 550 ಪಟ್ಟು ಇದು ಸಕ್ಕರೆಗಿಂತ ಸಿಹಿಯಾಗಿರುತ್ತೆ. ಅಂದ್ರೆ ಒಂಥರ
ಈ ಸ್ಮಾಲ್ ಸಾಲ್ಟ್ ಇರಲ್ವಾ, ನಾವು ಯೂಸ್ ಮಾಡೋ ಸಾಲ್ಟು, ಸೊ ಅದೇ ಥರ ಒಂದು ಪೌಡರ್ ಸಿಗುತ್ತೆ ಸಕ್ಕರೆ ಅಂತ. ಸೊ ಅದನ್ನು ಯೂಸ್ ಮಾಡಿಕೊಂಡು ಒಂದು ಸಿಹಿ ಪದಾರ್ಥಗಳನ್ನು ತಯಾರು ಮಾಡ್ತಾರೆ. ಆ ಪದಾರ್ಥನ ಅಷ್ಟೇ ಅವರು ತಿನ್ನಬೇಕು. ಅದನ್ನ ಬಿಟ್ಟು ಏನಾದರೂ ನಾರ್ಮಲ್ ಶುಗರ್ ಯೂಸ್ ಮಾಡಿ ತಯಾರು ಮಾಡಿರ್ತಕ್ಕಂಥ ಪದಾರ್ಥಗಳು ಏನಾದರೂ ತಿಂದರೆ ಅವರ ಒಂದು ಹೆಲ್ತ್ ಪ್ರಾಬ್ಲಮ್ 100% ಆಗುತ್ತೆ. ಹೌದಾ? ಇನ್ನು ಈ ಅಸ್ಪರ್ಟಮ್ ತಗೊಂಡ್ರೆ, ಅಸ್ಪರ್ಟಮ್ ಅಂದರೆ ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಮೃದು ಪಾನೀಯಗಳು ಏನಿರ್ತಲ್ಲ, ಸಾಫ್ಟ್ ಡ್ರಿಂಕ್, ಸೊ ಆ ಸಾಫ್ಟ್ ಡ್ರಿಂಕ್ಗಳ ಒಂದು ತಯಾರಿಕೆಯಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಜಾಸ್ತಿ ಯೂಸ್ ಮಾಡೋದು ಇಲ್ಲೇ ಇದನ್ನ ಸಾಫ್ಟ್ ಡ್ರಿಂಕ್. ನಿಮ್ಮ ಕೋಕೋ ಕೋಲಾ ಇರ್ಬೋದು, ಸ್ಪ್ರೈಟ್ ಇರ್ಬೋದು, ಮಿರಿಂಡಾ ಇರ್ಬೋದು, ಲಿಮ್ಕಾ ಇರ್ಬೋದು, ಇನ್ನೂ ಏನೋ ಸಿಗುತ್ತಲ್ವ. ಸೊ ಪ್ರತಿ ಒಂದು ಸಾಫ್ಟ್ ಡ್ರಿಂಕ್ನಲ್ಲಿ ಯೂಸ್ ಮಾಡೋದೇ ಇದೆ, ಯಾವುದು ಅಸ್ಪರ್ಟೇಮು. ಸೊ ಹೀಗಾಗಿ ಅದರ ಒಂದು ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ನಾರ್ಮಲ್ ಶುಗರ್ ಆಗಿರ್ತಕ್ಕಂಥ ನಾವು ಏನಾದರೂ ಸಾಫ್ಟ್ ಡ್ರಿಂಕ್ಸ್ನ ಸರ್ಬತ್ನ ಕುಡಿದ್ರೆ ಟೇಸ್ಟೇ ಬೇರೆ ಇರುತ್ತೆ, ಹೌದಲ್ವಾ? ಸೊ ಅದೇ ರೀತಿ ಸ್ಪ್ರೈಟ್ ಕುಡೀರಿ, ಮಿರಿಂಡಾ ಕುಡೀರಿ, ಲಿಮ್ಕಾ ಕುಡೀರಿ, ಅದರ ಒಂದು ಟೇಸ್ಟೇ ಬೇರೆ ಇರುತ್ತೆ. ಯಾಕೆ ರೀಸನ್ ಅಪ್ಪ ಅಂದರೆ ಅದರಲ್ಲಿರೋದು ಆರ್ಟಿಫಿಷಿಯಲ್ ಶುಗರ್ ಅಸ್ಪರ್ಟೇಮು. ಇನ್ನು ಈ ಸುಕ್ರೋಲೋಸ್ ತಗೊಂಡ್ರೆ ಇದು ಕೂಡ ಒಂದು ಆರ್ಟಿಫಿಷಿಯಲ್ ಶುಗರ್ ಇರುತ್ತೆ. ಇದನ್ನು ಜಾಸ್ತಿ ಎಲ್ಲಿ ಯೂಸ್ ಮಾಡ್ತಾರೆ ಅಂದರೆ ಈ ಹಾಟ್ ಫುಡ್ ಪ್ರಾಡಕ್ಟ್ ಏನೋ ತಯಾರು ಮಾಡ್ತಿರ್ತಾರಲ್ಲ, ಸೊ ಹಾಟ್ ಫುಡ್ ಪ್ರಾಡಕ್ಟ್ನಲ್ಲಿ ಜಾಸ್ತಿ ಯೂಸ್ ಮಾಡೋದು ಇದೆ ಸುಕ್ರೋಲೋಸ್. ಹೌದಾ? ಸೊ ಹೀಗಾಗಿ ಮಧುಮೇಹ ಹೊಂದಿರುವ ಅಂದರೆ ಶುಗರ್ ಪೇಷಂಟ್ಗಳು ಯಾವ ರೀತಿ ಒಂದು ಸಕ್ಕರೆ ಇರ್ತಕ್ಕಂಥ ಪದಾರ್ಥಗಳನ್ನು ಬಳಸ್ತಾರೆ ಅಂದರೆ ಸ್ಯಾಕರಿನು. ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಸ್ಯಾಕರಿನು. ಓಕೆ. ನೆಕ್ಸ್ಟ್ 11ನೇ ಕ್ವಶನ್ ನೋಡಿ. ವಿಮಾನಗಳ ಟೈರ್ಗಳಲ್ಲಿ ತುಂಬುವ ಅನಿಲ ಯಾವುದು? ವಿಮಾನಗಳ ಟೈರ್ ಇರ್ತಲ್ವಾ, ಸೊ ಆ ಟೈರ್ನಲ್ಲಿ ಯಾವ ಒಂದು ಅನಿಲವನ್ನು ತುಂಬುತ್ತಾರೆ? ಯಾವ ಒಂದು ಅನಿಲ ತುಂಬುತ್ತಾರೆ? ಆಯ್ಕೆ ನೋಡಿ ಏನಿದೆ ಇದರ ಆಯ್ಕೆ ನೋಡಿ. ಆಯ್ಕೆಯನ್ನು ಕೊಟ್ಟಿರ್ತಾರೆ. ನೈಟ್ರೋಜನ್ ಇದೆ, ಆಮೇಲೆ ಆಕ್ಸಿಜನ್, ಹೀಲಿಯಮ್ಮು, ನಿಯಾನು. ಸೊ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಈ 4 ಆಯ್ಕೆಗಳ ಪೈಕಿ ಈ ವಿಮಾನಗಳ ಟೈರ್ಗಳಲ್ಲಿ ತುಂಬಿರ್ತಕ್ಕಂಥ ಅನಿಲ ಯಾವುದಂತ ಕೇಳ್ತಾರೆ. ಸರಿಯಾದ ಆನ್ಸರ್ ಏನಪ್ಪಾ ಅಂದ್ರೆ ನೈಟ್ರೋಜನು. ಸರಿಯಾದ ಆನ್ಸರ್. ಯಾಕಂದ್ರೆ ವಿಮಾನಗಳ ಟೈರ್ಗಳಲ್ಲಿ ಜಾಸ್ತಿ ತುಂಬೋದೆ ನೈಟ್ರೋಜನು. ಸೊ ನೈಟ್ರೋಜನ್ ಬಿಟ್ರೆ ಬೇರೆ ಯಾವುದೇ ಒಂದು ಗ್ಯಾಸ್ನಲ್ಲಿ ತುಂಬೋದಕ್ಕೆ ಆಗಲ್ಲ. ತುಂಬಿದ್ರೆ ಅದು ಟೈರು ಹೊಡೆಯುತ್ತೆ. ಸೊ ಹೀಗಾಗಿ ಯಾಕಂದ್ರೆ ಸ್ಪೀಡ್ ಏಟಿರುತ್ತೆ ನಿಮ್ಗೆ ಗೊತ್ತಿದೆ. ವಿಮಾನ ಲ್ಯಾಂಡಿಂಗ್ ಆಗುವಾಗ ಅಥವಾ ವಿಮಾನ ಹಾರಿಸುವಾಗ ಎಷ್ಟು ಸ್ಪೀಡ್ ಆಗಿರುತ್ತೆ, ಎಷ್ಟು ಸ್ಲೋ ಇರುತ್ತೆ ನಿಮ್ಗೆಲ್ಲ ಗೊತ್ತಿದೆ, ನೀವು ನೋಡಿರ್ಬೋದು. ಸೊ ಹೀಗಾಗಿ ಆ ಟೈರ್ ಹೊಡಿಬಾರ್ದಂದ್ರೆ ನಾವು ನೈಟ್ರೋಜನ್ ತುಂಬಬೇಕಾಗುತ್ತೆ. ಸೊ ಅದ್ರ ಬಿಟ್ಟರೆ ಬೇರೆ ವೇನೇ ಇಲ್ಲ ಅದಕ್ಕೆ. ನೋಡಿ, ನೀವು ಆಪ್ಷನ್ ಕೊಟ್ಟಿದ್ರೆ ಹೀಲಿಯಂ ಇದೆ ಮತ್ತೆ ನಿಯಾನ್ ಇದೆ. ಸೊ ಇದನ್ನ ಯೂಸ್ ಮಾಡಕ್ ಆಗಲ್ಲ. ಆಪ್ಷನಲ್ಲಿ ಯೂಸ್ ಮಾಡ್ತಾರೆ. ಇದು ಸಿಂಪಲ್ ಬೈಕ್ ಇರ್ಬೋದು, 2 ವೀಲರ್ಸ್ನಲ್ಲಿ ಜಾಸ್ತಿ ತುಂಬೋದೆ ಈ ಆಕ್ಸಿಜನ್ನು. ಇನ್ನು ಹೀಲಿಯಂ ತಗೊಂಡ್ರೆ ಒಂದು ಬಲೂನುಗಳು ಇರ್ತಲ್ವಾ, ಸೊ ಬಲೂನ್ಗಳು ಮತ್ತೆ ಪ್ಯಾರಾಶೂಟು, ಸೊ ಅಲ್ಲಿ ಯೂಸ್ ಮಾಡ್ತಾರೆ. ನಿಯಾನ್ ತಗೊಂಡ್ರೆ ಈ LED ಏನ್ ಲೈಟ್ ಇರುತ್ತಲ್ಲ, ಸೊ ಅಲ್ಲಿ ಈ ನಿಯಾನ್ ಗ್ಯಾಸ್ನ ಯೂಸ್ ಮಾಡ್ತಾರೆ. ಸೊ ಕೊಟ್ಟಿರ್ತಕ್ಕಂಥ ಆಯ್ಕೆಗಳ ಪೈಕಿ ನೈಟ್ರೋಜನ್ ಏನ್ ಮಾಡ್ತಾರೆ, ಈ ಒಂದು ವಿಮಾನಗಳ ಟೈರ್ಗಳಲ್ಲಿ ತುಂಬಿರ್ತಾರೆ. ಇದು ಸರಿಯಾದ ಒಂದು ಉತ್ತರ ಅಂತ ಹೇಳ್ಬೋದು. ಓಕೆ. ಇನ್ನು ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಒಂದು ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ಎಷ್ಟು ಈಸಿ ಆಗಿದೆ. ಇನೋ ಅಂತ ನಿಮ್ಗೆ ಕೇಳಿರುವಲ್ಲ ಹೆಸರು ಇನೋ, ENO. ಇನೋ ಅಂದ್ರೆ ಏನಿದು? ಒಂದು ಪೌಡರ್ ಪ್ಯಾಕೆಟ್ ಸಿಗುತ್ತೆ. ಇದರಲ್ಲಿ ಏನಿರುತ್ತೆ? ಏನೋ ಎಲ್ರಿಗೂ ಗೊತ್ತಿರೋ ವಿಷಯ. ಸೊ ಇನೋ ಏನಪ್ಪಾ ಅಂದ್ರೆ ಇದು ನಮ್ಗೆ ಯಾವಾಗ ಒಂದು ಗ್ಯಾಸ್ ಪ್ರಾಬ್ಲಮ್ ಆಗಿರುತ್ತೆ ಅಥವಾ ಸ್ಟಮಕ್ ಪ್ರಾಬ್ಲಮ್ ಆಗಿರುತ್ತೆ, ನಾವು ತಿಂದಿರ್ತಕ್ಕಂಥ ಫುಡ್ ಡೈಜೆಸ್ಟ್ ಆಗಿರಲ್ಲ. ಸೊ ಆ ಟೈಮ್ನಲ್ಲಿ ನಮ್ಗೆ ಏನಾದರೂ ಸ್ಟಮಕ್ನಲ್ಲಿ ಪ್ರಾಬ್ಲಮ್ ಆಗ್ತಾ ಇದ್ರೆ ಯೂಸ್ ಮಾಡ್ತಕ್ಕಂಥ ಒಂದು ಪೌಡರ್ ಚಿಟ್ಟಿ ಮೆಡಿಕಲ್ನಲ್ಲಿ ಸಿಗುತ್ತೆ. ಸೊ ಅದನ್ನ ಎಲ್ಲರೂ ನೀರಿನಲ್ಲಿ ಹಾಕೊಂಡು ಕುಡಿತಾರೆ. ಸೊ ಆ ಇನೋದಲ್ಲಿ ಏನಿರುತ್ತೆ ಅಂತ ಕ್ವಶನ್ನ ಕೇಳಿದ್ದಾರೆ. ಆ ಇನೋದಲ್ಲಿ ಏನಿರುತ್ತೆ? ಆಪ್ಷನ್ ನೋಡಿ, ಸೋಡಿಯಂ ಕಾರ್ಬೋನೇಟ್ ಏನಾದ್ರು ಇರುತ್ತಾ? ಅಥವಾ ಬೈ ಏನು ಕೊಟ್ಟಿದ್ದಾರೆ ನೋಡಿ, ಸೋಡಿಯಂ ಬೈ ಕಾರ್ಬೋನೇಟ್ ಇರುತ್ತಾ? ಅಥವಾ ಆಪ್ಷನ್ ಸೋಡಿಯಂ ಕಾರ್ಬೋನೇಟ್ ಮತ್ತೆ ಟರ್ಟಾರಿಕ್ ಆಮ್ಲ ಏನಾದ್ರು ಇರುತ್ತಾ? ಅಥವಾ ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಸೊ ಇದರೊಂದು ಸರಿಯಾದ ಆನ್ಸರ್ ಏನಪ್ಪಾ ಅಂದ್ರೆ ಸೋಡಿಯಂ ಬೈ ಕಾರ್ಬೋನೇಟ್ ಮತ್ತೆ ಟರ್ಟಾರಿಕ್ ಆಸಿಡ್ ಇರ್ತಕ್ಕಂಥ ಒಂದು ಪೌಡರ್ ಇರುತ್ತೆ. ಸೊ ಆ ಪೌಡರ್ ಏನಪ್ಪಾ ಅಂದ್ರೆ ENO ಅಂತ ಕರೀತಾರೆ, ಸೋಡಿಯಂ ಕಾರ್ಬೋನೇಟ್. ಸೊ ಅಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿ ಸೋಡಿಯಂ ಬೈ ಕಾರ್ಬೋನೇಟ್ ಬೇಕಾಗಿತ್ತು, ಬಟ್ ಇಲ್ಲಿ ಕೇವಲ ಸೋಡಿಯಂ ಕಾರ್ಬೋನೇಟ್ ಅಂತ ಅಷ್ಟೇ ಕೊಟ್ಟಿದ್ದಾರೆ. ಅದರಲ್ಲಿ ಇರ್ತಕ್ಕಂಥ ಕಂಟೆಂಟ್ಸ್ ಯಾವಪ್ಪ ಅಂದ್ರೆ ಸೋಡಿಯಂ ಬೈ ಕಾರ್ಬೋನೇಟ್ ಪ್ಲಸ್ ಟರ್ಟಾರಿಕ್ ಆಸಿಡ್ ಅಥವಾ ಟರ್ಟಾರಿಕ್ ಆಮ್ಲ ಅಂತ ಕರಿತೀವಿ. ಸೊ ಈ ಎರಡರ ಒಂದು ಕಂಟೆಂಟ್ಸ್ನ ಇನೋದಲ್ಲಿ ಮಿಕ್ಸ್ ಅಪ್ ಮಾಡಿರ್ತಾರೆ.
ಇದ್ರ ಬಿಟ್ರೆ ಸೋಡಿಯಂ ಕಾರ್ಬೋನೇಟ್ ನಿಮ್ಗೆ ಗೊತ್ತಿದೆ. ಸೋಡಿಯಂ ಕಾರ್ಬೋನೇಟ್ ಎಲ್ಲಿ ಯೂಸ್ ಮಾಡ್ತಾರೆ? ಒಂದು ಸಾಬೂನುಗಳ ಒಂದು ತಯಾರಿಕೆಯಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಇನ್ನು ಸೋಡಿಯಂ ಬೈಕಾರ್ಬೋನೇಟ್ ಎಲ್ಲಿ ಯೂಸ್ ಮಾಡ್ತಾರೆ? ಜಸ್ಟ್ ಸೋಡಿಯಂ ಬೈಕಾರ್ಬೋನೇಟ್ ಇದನ್ನೆಲ್ಲಿ ಯೂಸ್ ಮಾಡ್ತಾರೆ? ತಂಪು ಪಾನೀಯಗಳ ಒಂದು ತಯಾರಿಕೆಯಲ್ಲಿ ಇದೆ. ಜಸ್ಟ್ ಹೇಳಿದಲ್ಲಿ ಸ್ಪ್ರೈಟ್ ಇರ್ಬೋದು, ಕೋಕೋ ಕೋಲಾ ಇರ್ಬೋದು, ಲಿಮ್ಕಾ ಇರ್ಬೋದು, ಮಿರಿಂಡಾ ಇರ್ಬೋದು. ಸೊ ಆ ಒಂದು ಸಾಫ್ಟ್ ಡ್ರಿಂಕ್ ನಲ್ಲಿ ಸೋಡಿಯಂ ಬೈಕಾರ್ಬೋನೇಟ್ ಗಳನ್ನ ಯೂಸ್ ಮಾಡ್ತಾರೆ. ಸೊ ಈ ಒಂದು ಸೋಡಿಯಂ ಬೈಕಾರ್ಬೋನೇಟ್ ಜೊತೆ ಟರ್ಟರಿಕ್ ಆಸಿಡ್ ಏನಾದ್ರು ಮಿಕ್ಸ್ ಮಾಡಿದ್ರೆ, ಇದು ಕೂಡ ಒಂದು ಸಾಲಿಡ್ ಕಾಂಪೌಂಡ್ ಟರ್ಟರಿಕ್ ಆಸಿಡ್. ಸೊ ಇದು ಮತ್ತೆ ಈ ಸೋಡಿಯಂ ಬೈಕಾರ್ಬೋನೇಟ್ ಮಿಕ್ಸ್ ಮಾಡಿ ಈ ಇನೋವನ್ನ ತಯಾರು ಮಾಡ್ತಾರೆ. ಹೌದಾ? ಇನ್ನು ಆಪ್ಷನ್ ಡ ಯಾವುದಲ್ಲ ಅಂತ ಕೊಟ್ಟಿದ್ರೆ ಇದು ಅಂತೂ ಆಗೋದಿಲ್ಲ. ಸೊ ಈ ಮೂರು ಆಪ್ಷನ್ಗಳ ಪೈಕಿ ಯಾವ ಸರಿಯಾದ ಆನ್ಸರ್ ಅಂದ್ರೆ ಸೋಡಿಯಂ ಬೈಕಾರ್ಬೋನೇಟ್ ಪ್ಲಸ್ ಟರ್ಟಾರಿಕ್ ಆಸಿಡ್. ಇದು ಇನೋದಲ್ಲಿ ಇರತಕ್ಕಂತ ಒಂದು ಕಂಟೆಂಟ್ಸ್. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ, ಪ್ಯಾರಾಶೂಟ್ ಇರ್ತಲ್ಲ, ದೊಡ್ಡ ಬಲೂನ್ ಇರುತ್ತಲ್ಲ, ಗುಡ್ಡ ಮೇಲೆ ನಿಂತ್ಕೊಂಡು ಅದರಲ್ಲಿ ಕೂತ್ಕೊಂಡು ಹಾರ್ತಾರೆ. ಸೊ ಪ್ಯಾರಾಶೂಟ್ ನೋಡಿರ್ಬೋದು, ಎಲ್ಲರೂ ಗೂಗಲ್ ಸರ್ಚ್ ಮಾಡಿ ನಿಮ್ಗೆ ಅದ್ರ ಚಿತ್ರ ಕಾಣಿಸ್ತಾ ಇರುತ್ತೆ. ಸೊ ಆ ಒಂದು ಪ್ಯಾರಾಶೂಟ್ ನಲ್ಲಿ ಯಾವ ಅನಿಲವನ್ನು ತುಂಬಿರ್ತಾರೆ? ಇದಕ್ಕೆ ಸರಿಯಾದ ಆನ್ಸರ್ ಏನಪ್ಪಾ ಅಂದ್ರೆ ಹೀಲಿಯಂ. ನಿಮ್ ಜಸ್ಟ್ ನಾ ಹೇಳಿದ್ದೆ, ಹೌದಾ? ಪ್ಯಾರಾಶೂಟ್ ನಲ್ಲಿ ಇರ್ತಕ್ಕಂಥ ಅನಿಲ ಯಾವ್ದಪ್ಪ ಅಂದ್ರೆ ಹೀಲಿಯಂ. ಅದ್ರ ಬಿಟ್ಟ ನೈಟ್ರೋಜನ್ ಕೂಡ ನಿಮ್ ಜಸ್ಟ್ ಹೇಳಿದೆ. ನೈಟ್ರೋಜನ್ ಇರ್ತಪ್ಪ ಅಂದ್ರೆ ವಿಮಾನಗಳ ಟೈರ್ಗಳಲ್ಲಿ ತುಂಬಿರ್ತಕ್ಕಂಥ ಅನಿಲ ಯಾವ್ದಪ್ಪ ಅಂದ್ರೆ ನೈಟ್ರೋಜನ್. ಇನ್ನು ಆಕ್ಸಿಜನ್ ತಗೊಂಡ್ರೆ ಇದು ಬೈಕ್ ಟೈರ್ ನಲ್ಲಿ ಫಿಲ್ಅಪ್ ಮಾಡ್ತಾರೆ. ಹೌದಾ? ನಿಯಾನ್ ತಗೊಂಡ್ರೆ ಒಂದು LED ಲ್ಯಾಂಪ್ ನಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಇದು ಆಲ್ರೆಡಿ ಜಸ್ಟ್ ಹೇಳಿದೀನಿ. ಸೊ ಲಕ್ಷಡಿ ಪ್ಯಾರಾಚೂಟ್ ನಲ್ಲಿ ತುಂಬಿರ್ತಕ್ಕಂಥ ಅನಿಲ ಯಾವ್ದಪ್ಪ ಅಂದ್ರೆ ಹೀಲಿಯಂ. ಹೀಲಿಯಂ ಬಿಟ್ರೆ ಬೇರೆ ಯಾವುದೇ ಒಂದು ಅನಿಲವನ್ನು ತುಂಬಕ್ಕಾಗಲ್ಲ. ಯಾಕಂದ್ರೆ ಹೀಲಿಯಂನ ಈ ಪ್ಯಾರಾಶೂಟ್ ನಲ್ಲಿ ಯಾಕೆ ತುಂಬ್ತಾರೆ ಅಂದ್ರೆ ಹೀಲಿಯಂ ಏನಿದೆ ಇದು ಅತ್ಯಂತ ಒಂದು ಹಗುರವಾದ ಅನಿಲ ಅಂತಾನೆ ಹೇಳಬಹುದು, ಆಸ್ ಕಂಪೇರ್ಡ್ ಟು ಆಕ್ಸಿಜನ್ ಅಂಡ್ ಅದರ್ ಗ್ಯಾಸಸ್. ಸೊ ಹೀಲಿಯಂ ಇದೇನಿದೆ ಒಂದು ವೇಟ್ಲೆಸ್ ಗ್ಯಾಸ್ ಅಂತಾನೆ ಹೇಳ್ಬೋದು. ಸೊ ಹೀಗಾಗಿ ಏನಾದ್ರೂ ಆಕ್ಸಿಜನ್ಗಿಂತ ಇದರ ಒಂದು ಭಾರ ಕಡಿಮೆ ಇದ್ರೆ ಅದು ಆಕ್ಸಿಜನ್ಗಿಂತ ಎತ್ತರಕ್ಕೆ ಹೋಗಕ್ಕೆ ಟ್ರೈ ಮಾಡುತ್ತೆ. ಹೌದಾ? ಸೊ ಹೀಗಾಗಿ ಈ ಒಂದು ಪ್ಯಾರಾಶೂಟ್ ನಲ್ಲಿ ಹೀಲಿಯಂ ಗ್ಯಾಸ್ ನ ಫಿಲ್ಅಪ್ ಮಾಡಿರ್ತಾರೆ. ಓಕೆ ಓಕೆ ನೆಕ್ಸ್ಟ್ ಒಂದು ಕ್ವಶನ್ ನೋಡಿ ಏನಿದೆ. ನೆಕ್ಸ್ಟ್ ಕ್ವಶನ್ 14 ನಂಬರ್ ಕ್ವಶನ್ 14. ಗಾಜಿನ ಮೇಲೆ ಕೆತ್ತನೆ ಕೆಲಸದ ಸಲುವಾಗಿ ಉಪಯೋಗಿಸುವ ರಸಾಯನ ಯಾವುದಂತ ಕೇಳ್ತಾರೆ. ಗಾಜಿನ ಮೇಲೆ, ಗ್ಲಾಸ್ ಮೇಲೆ ನೋಡಿರ್ಬೋದು ಆಫೀಸ್ ನಲ್ಲಿ ಅಥವಾ ಡೆಕೋರೇಷನ್ ಏನಿರುತ್ತಲ್ಲ. ಸೊ ಆ ಒಂದು ಸಂದರ್ಭದಲ್ಲಿ ಕೆಲವೊಂದು ಗ್ಲಾಸ್ಗಳ ಮೇಲೆ ವೈಟ್ ಕಲರ್ ಅಲ್ಲಿ ಕೆತ್ತನೆ ಒಂದು ಕೆಲಸವನ್ನು ಮಾಡಿರ್ತಾರೆ. ಅಂದ್ರೆ ಫ್ಲವರ್ಸ್ ಚಿತ್ರ ಇರುತ್ತೆ ಅಥವಾ ಏನಾದ್ರೂ ಒಂದು ಹೊಸ ಡಿಸೈನ್ ಗಳನ್ನ ಮಾಡಿರ್ತಾರೆ. ಆ ಒಂದು ಡಿಸೈನ್ ಮಾಡಬೇಕಾದ್ರೆ ಆ ಒಂದು ಗ್ಲಾಸ್ ಮೇಲೆ ಯಾವ ಒಂದು ಕೆಮಿಕಲ್ಸ್ ಗಳನ್ನ ಯೂಸ್ ಮಾಡ್ತಾರೆ ಅಂತಕ್ಕಂಥ ಕ್ವಶನ್ ನ ಕೇಳಿದ್ದಾರೆ. ಅಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ರಸಾಯನ ಯಾವ್ದಪ್ಪ ಅಂದ್ರೆ ಹೈಡ್ರೋಜನ್ ಫ್ಲೋರೈಡ್. ಯಾವ್ದು ಯೂಸ್ ಮಾಡ್ತಾರೆ? ಈ ಒಂದು ಹೈಡ್ರೋಜನ್ ಫ್ಲೋರೈಡ್ ಇದನ್ನ ಅಲ್ಲಿ ಯೂಸ್ ಮಾಡ್ತಾರೆ. ಈ HCl ಇರ್ಬೋದು, ಹೈಡ್ರೋಕ್ಲೋರಿಕ್ ಆಸಿಡ್, ಹೈಡ್ರೋಬ್ರೋಮಿಕ್ ಆಸಿಡ್ ಮತ್ತೆ HCl ಗಳನ್ನ ಯೂಸ್ ಮಾಡಲ್ಲ. ಇದ್ರ ಯೂಸೇ ಬೇರೆ ಇದೆ. ನೀವು HCl ನ ತಗೊಂಡ್ರೆ HCl ಎಲ್ಲಿ ಯೂಸ್ ಮಾಡ್ತಾರೆ? ಬ್ಲೀಚಿಂಗ್ ಏಜೆಂಟ್ಸ್ ಅಂತ ಹೇಳಿ ಇದನ್ನ ಯೂಸ್ ಮಾಡ್ತಾರೆ. HCl ಬ್ಲೀಚಿಂಗ್ ಏಜೆಂಟ್ಸ್ ಅಂತ ಹೇಳಿ ಇದನ್ನ ಯೂಸ್ ಮಾಡ್ತಾರೆ. ಪೇಪರ್ ಇಂಡಸ್ಟ್ರಿ ಇರ್ಬೋದು ಅಥವಾ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇರ್ಬೋದು. ಸೊ ಅಲ್ಲಿ ಇದನ್ನ ಬ್ಲೀಚಿಂಗ್ ಏಜೆಂಟ್ಸ್ ಅಂತ ಯೂಸ್ ಮಾಡ್ತಾರೆ. ಇನ್ನು ಹೈಡ್ರೋಜನ್ ಬ್ರೋಮೈಡ್ ನ ತಗೊಂಡ್ರೆ ಈ ಹೈಡ್ರೋಜನ್ ಬ್ರೋಮೈಡ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಬ್ರೋಮೈಡ್ಸ್ ಗಳ ಒಂದು ಪ್ರೊಡಕ್ಷನ್ ಗಳಲ್ಲಿ ಇದನ್ನ ಜಾಸ್ತಿ ಯೂಸ್ ಮಾಡ್ತಾರೆ. ಬ್ರೋಮೈಡ್ಸ್ ರಿಲೇಟೆಡ್ ಏನು ಕಂಪೌಂಡ್ಸ್ ಇರುತ್ತಲ್ಲ, ಸೊ AgBr ಇರ್ಬೋದು, ಸೊ ಕಾಪರ್ ಬ್ರೋಮೈಡ್ ಇರ್ಬೋದು, ಸೊ ಇನ್ನೂ ತರ ಬ್ರೋಮೈಡ್ ಕಂಪೌಂಡ್ಸ್ ಗಳು ಏನಿರುತ್ತಲ್ಲ, ಸೊ ಅದರ ಒಂದು ಪ್ರೊಡಕ್ಷನ್ ಗಳಲ್ಲಿ ಇದರ ಒಂದು ಉಪಯೋಗ ಜಾಸ್ತಿ ಮಾಡ್ತಾರೆ. ಓಕೆ ಇನ್ನು HCl ತಗೊಂಡ್ರೆ ಹೈಡ್ರೋಜನ್ ಅಯೋಡೈಡ್ ಅಂತಾರಲ್ಲ. ಸೊ ಈ HCl ತಗೊಂಡ್ರೆ ಇದನ್ನೆಲ್ಲ ಯೂಸ್ ಮಾಡ್ತಾರೆ ಅಂದ್ರೆ ರೆಡ್ಯೂಸಿಂಗ್ ಏಜೆಂಟ್ಸ್ ಅಂತ ಇದನ್ನ ಯೂಸ್ ಮಾಡ್ತಾರೆ. ಅದ್ರ ಬಿಟ್ರೆ ಡಿಸ್ಇನ್ಫೆಕ್ಟೆಂಟ್ ಅಂತ ಕೂಡ ಯೂಸ್ ಮಾಡ್ತಾರೆ. ಸೊ ನೆನಪಿರ್ಲಿ, ಗಾಜಿನ ಮೇಲೆ ಕೆತ್ತನೆ ಕೆಲಸ ಸಲುವಾಗಿ ಉಪಯೋಗಿಸುವ ರಸಾಯನ ಯಾವುದಪ್ಪ ಅಂದ್ರೆ HF ಹೈಡ್ರೋಜನ್ ಫ್ಲೋರೈಡ್ ಇದರ ಒಂದು ಸರಿಯಾದ ಉತ್ತರ. ಓಕೆ ಓಕೆ ಇನ್ನು ಲಾಸ್ಟ್ ಒಂದು ಕ್ವಶನ್ ಇದೆ ಇನ್ ಚಾಪ್ಟರ್ ನಲ್ಲಿ. ಲಾಸ್ಟ್ ಕ್ವಶನ್ ಏನಿದೆ ನೋಡಿ. ಓಕೆ ಕನ್ನಡಿಯ ಹಿಂಭಾಗಕ್ಕೆ ನಿಮ್ಗೆ ಗೊತ್ತಿರಲಿ, ನಿಮ್ಮ ಹತ್ರ ನಿಮ್ಮ ಮನೆಯಲ್ಲಿ ಏನೋ ಮಿರರ್ ಇರುತ್ತಲ್ಲ, ಸೊ ಆ ಮಿರರ್ದ ಒಂದು ಬ್ಯಾಕ್ ಸೈಡ್ ನಲ್ಲಿ ಲೇಪನೆ ಮಾಡಿರೋ ಯಾವ್ದಂತ ಕೇಳ್ತಾರೆ. ನೋಡಿ ಮಿರರ್ ಆಕ್ಚುಲಿ ಮಿರರ್ ಇಲ್ಲ, ಸ್ಟಾರ್ಟಿಂಗ್ ಒಂದು ಗ್ಲಾಸ್ ಇರುತ್ತೆ, ಟ್ರಾನ್ಸ್ಪರೆಂಟ್ ಗ್ಲಾಸ್ ಇರುತ್ತೆ. ಈ ಕಡೆ ನಿಂತ್ಕೊಂಡು ನೋಡಿದ್ರೆ ಆ ಕಡೆಯಿಂದ ಎಲ್ಲ ನಮಗೆ ಕಾಣಿಸ್ತಿರುತ್ತೆ. ಹೌದಾ? ಸೊ ಅದಕ್ಕೆ ನಾವು ಗ್ಲಾಸ್ ಅಂತೀವಿ. ಯಾವಾಗ ಆ ಒಂದು ಗ್ಲಾಸಿನ ಮೇಲೆ ಒಂದು ರಸಾಯನ ಒಂದು ಲೇಪನೆಯನ್ನ ಮಾಡ್ತಾರೆ. ಸೊ ಯಾವ ಒಂದು ರಸಾಯನ ಲೇಪನೆ ಮಾಡಿದಾಗ ಅದು
ನಾರ್ಮಲ್ ಗ್ಲಾಸ್ ಇದ್ದದ್ದು ಅದು ಮಿರರ್ನಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ಯಾವುದಪ್ಪ ಅಂದರೆ ಕೆಮಿಕಲ್ ಅಂದರೆ ಸಿಲ್ವರ್ ನೈಟ್ರೇಟ್ ಅಂತಲೇ ಹೇಳ್ಬೋದು. ಆ ರಸಾಯನ ಯಾವುದು? ಸಿಲ್ವರ್ ನೈಟು. ಸೊ ಇದರ ಒಂದು ಲೇಪನೆಯನ್ನು ಗ್ಲಾಸ್ನಲ್ಲಿ ಮೇಲೆ ಮಾಡಿದಾಗ ಅದು ಕನ್ನಡಿಯಾಗಿ ಕನ್ವರ್ಟ್ ಆಗುತ್ತೆ. ಇದ್ರ ಬಿಟ್ಟರೆ ಈ ಸಿಲ್ವರ್ ನೈಟ್ರೇಟ್ ಇದಷ್ಟೇ ಅಲ್ಲ, ನಿನ್ನೆ ಒಂದು ಕ್ಲಾಸ್ನಲ್ಲ ನಿಮ್ಗೆ ಹೇಳಿದ್ದೀನಿ, ಮತದಾನದಲ್ಲಿ ಏನು ಇಂಕ್ನ ಯೂಸ್ ಮಾಡ್ತಾರಲ್ಲ, ಸೊ ಬೆರಳಿನ ಮೇಲೆ ಹಚ್ಚುವ ಸಲುವಾಗಿ ಆ ಇಂಕ್ ಕೂಡ ತಯಾರು ಮಾಡೋದು ಇದರಿಂದನೇ, ಸಿಲ್ವರ್ ನೈಟ್ರೇಟು. ಹೌದಾ? ಇನ್ನು ಸಿಲ್ವರ್ ಐಡೈಡ್ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಬ ಸಿಲ್ವರ್ ಐಡೈಡ್. ಇದನ್ನು ಎಲ್ಲಿ ಯೂಸ್ ಮಾಡ್ತಾರೆ? ಅಲ್ಲ ನಿಮ್ಗೆ ಹೇಳಿದ್ದೀನಿ, ಎಲ್ಲಿ? ಕೃತಕವಾದಂಥ ಮಳೆಯನ್ನು ತರಿಸೋದೇನಾದರೂ ಇದ್ರೆ, ಯಾವೊಂದು ಪ್ರದೇಶದಲ್ಲಿ ಮಳೆನೇ ಆಗಲ್ಲ ಬಟ್ ಅಲ್ಲಿ ಮೋಡ ಬಂದಿರುತ್ತೆ, ಅಂತ ಒಂದು ಟೈಮ್ನಲ್ಲಿ ಸಿಲ್ವರ್ ಐಡೈಡ್ನ ಸ್ಪ್ರೇ ಮಾಡ್ತಾರೆ. ಹೆಲಿಕಾಪ್ಟರ್ ಅಥವಾ ಏರೋಪ್ಲೇನ್ ಮುಖಾಂತರ ಯೂಸ್ ಮಾಡಿ ಅಲ್ಲಿ ಸ್ಪ್ರೇ ಮಾಡ್ತಾರೆ. ಸೊ ಒಂದು ಸ್ಪ್ರೇ ಮಾಡೋದ್ರ ಮುಖಾಂತರ ಒಂದು ಕೃತಕ ಮಳೆಯಲ್ಲಿ ಬರುತ್ತೆ, ಅಲ್ಲಿ ಸಿಲ್ವರ್ ಐಡೈಡ್ನ ಯೂಸ್ ಮಾಡ್ತಾರೆ. ಇನ್ನು ಸಿಲ್ವರ್ ಕ್ಲೋರೈಡ್ನ ತಗೊಂಡ್ರೆ ಒಂದು ಫೋಟೋಕ್ರೋಮ್ಯಾಟಿಕ್ ಗ್ಲಾಸ್ನಲ್ಲಿ ಇದನ್ನ ಯೂಸ್ ಮಾಡ್ತಾರೆ, ಫೋಟೋಕ್ರೋಮ್ಯಾಟಿಕ್ ಗ್ಲಾಸ್. ಹೌದಾ? ಇನ್ನು ಸಿಲ್ವರ್ ಬ್ರೋಮೈಡ್ನ ತಗೊಂಡ್ರೆ, ಸಿಲ್ವರ್ ಬ್ರೋಮೈಡ್ ಇದು ಕೂಡ ಒಂದು ಫೋಟೋಗ್ರಾಫಿಕ್ ಪ್ರಿಂಟಿಂಗ್ನಲ್ಲಿ ಒಂದು ಸಿಲ್ವರ್ ಬ್ರೋಮೈಡ್ನ ಯೂಸ್ ಮಾಡ್ತಿದ್ರು. ಒಂದೊಂದು ಟೈಮ್ನಲ್ಲಿ ವೈಟ್ ಪೇಪರ್ ಮೇಲೆ ಫೋಟೋ ಏನಾದ್ರು ಪ್ರಿಂಟ್ ಹಾಕಬೇಕಾದ್ರೆ ಅಲ್ಲಿ ಕೆಮಿಕಲ್ಗಳನ್ನು ಯೂಸ್ ಮಾಡ್ತಾರೆ. ಆ ಕೆಮಿಕಲ್ ಯಾವುದಪ್ಪ ಅಂದ್ರೆ ಇದೆ, ಯಾವುದು? ಸಿಲ್ವರ್ ಬ್ರೋಮೈಡ್ ಅಂತಕ್ಕಂಥ ಕೆಮಿಕಲ್ನ ಅಲ್ಲಿ ಅವರು ಯೂಸ್ ಮಾಡ್ತಿದ್ರು. ಸೊ ಎಲ್ಲ ಯೂಸ್ ಮಾಡ್ತಾರೆ, ಬಟ್ ಜಾಸ್ತಿ ಇರೋದು ಈಗೆಲ್ಲ ಡಿಜಿಟಲ್ ಪ್ರಿಂಟಿಂಗ್ ಬಂದಿದೆ. ಸೊ ಹೀಗಾಗಿ ಇದರ ಒಂದು ಉಪಯೋಗ ಕಮ್ಮಿ ಆಗಿದೆ ಅಂತ ಅನಿಸ್ತದೆ ಅಷ್ಟೇ. ಹೌದಾ? ಸೊ ಇಲ್ಲಿ ಕ್ವಶನ್ ಏನಪ್ಪಾ ಅಂದ್ರೆ, ಕನ್ನಡಿ ಹಿಂಭಾಗಕ್ಕೆ ಲೇಪನೆ ಮಾಡಿರುವ ರಸಾಯನ ಯಾವುದಂದ್ರೆ ಸಿಲ್ವರ್ ನೈಟ್ರೇಟು. ಹೌದಾ? ಲಕ್ಷ ಇಟ್ಕೊಳ್ಳಿ. ಒಂದನೇದು ಮತದಾನದ ಇಂಕ್ ಇರುತ್ತಲ್ಲ, ಅಲ್ಲಿ ಕೂಡ ಅದೇ ಯೂಸ್ ಮಾಡ್ತಾರೆ. ಆಮೇಲೆ ಕನ್ನಡಿ ಹಿಂಭಾಗಕ್ಕೆ ಯೂಸ್ ಮಾಡ್ತಕ್ಕಂತಹ ರಸಾಯನ ಕೆಮಿಕಲ್ ಯಾವುದಪ್ಪ ಅಂದ್ರೆ ಸಿಲ್ವರ್ ನೈಟ್ರೇಟು. ಸೊ ಇದಿಷ್ಟು ನೆನಪಿಟ್ಕೊಳ್ಳಿ. ಓಕೆ. ಸೊ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಇಲ್ಲಿವರೆಗೆ ಅಷ್ಟು ಒಂದು 15 ಕ್ವಶನ್ಗಳ ಬಗ್ಗೆ ಒಂದು ಚರ್ಚೆಯನ್ನು ಮಾಡಿದ್ವಿ. ಅದ್ರ ಜೊತೆ ಡಿಫ್ರೆಂಟ್ ಕೆಮಿಕಲ್ಸ್ ಬಗ್ಗೆ ಮಾಹಿತಿ ಕೂಡ ನಾವು ತಗೊಂಡಿದ್ದೀವಿ. ಸೊ ಅಷ್ಟು ಯಾರ್ಯಾರು ಒಂದು ಕ್ಲಾಸ್ನ ನೋಡ್ತಾ ಇದ್ರು, ಸೊ ಅವ್ರಿಗೆಲ್ಲರಿಗೂ ಅರ್ಥ ಆಗಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಇನ್ನೂ ಯಾರ್ಯಾರಿಗೂ ಅರ್ಥ ಆಗಿಲ್ಲ ಅಂದ್ರೆ ಮತ್ತೆ ಕ್ಲಾಸ್ನ ವಿಡಿಯೋ ರಿಪೀಟ್ ಆಗಿ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ಸೊ ಅರ್ಥ ಆಗೋತ್ತಾನೆ ಹೇಳಿದ್ದೀನಿ, ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ನಿಮ್ಗೆ ಏನಾದರೂ ಈ ನಮ್ಮ ಕ್ಲಾಸ್ ಇಷ್ಟ ಆಗಿರೋ ಒಂದು ಲೈಕ್ ಕೊಡಿ.